ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ನನಗೆ ಡಾರ್ಕ್ ತುಂಬಾನೇ ಇಷ್ಟವಾಗಿದ್ದ ಸೀರೀಸ್, ಅಷ್ಟು ಸಕ್ಕತ್ತಾಗಿರುತ್ತೆ. ಆದ್ರೆ ಇವಾಗ ಆ ಸೀರೀಸ್ ಅನ್ನೇ ತೆಗೆದು ನುಂಗೋ ಮಟ್ಟಿಗೆ ಒಂದು ದೊಡ್ಡ ಸೀರೀಸ್ ಬಂದಿದೆ. ಸೊ ಈ ಕಥೆಯನ್ನ ನಿಮಗೆ ತುಂಬಾ ದಿನದಿಂದ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಇವತ್ತೇನೆ ಅದಕ್ಕೆ ಸಮಯ ಬಂದಿದೆ. ಹೌದು, ನೀವು ಅನ್ಕೊಳ್ಳೋದು ಸರಿನೇ, ಲಾಸ್ಟ್ ಸೀರೀಸ್ ಅನ್ನೇ ನಾವು ಇವಾಗ ನೋಡ್ತಾ ಇದೀವಿ. ಓ ಮೈ ಗಾಡ್, ಏನು ಸೀರೀಸ್ ಗುರು ಇದು! ಈ ಕಂಪ್ಲೀಟ್ ಸೀರೀಸ್ ಅನ್ನ ನೋಡಿ ಬ್ರೈನ್ ನನ್ನ ಮೂಗಿಂದ ಹೊರಗಡೆ ಚೊಡ್ತಾ ಇದೆ. ಆ ಮಟ್ಟಿಗೆ ತಲೆ ಕೆಡಿಸ್ಬಿಡ್ತು. ಆ ಮಟ್ಟಿಗೆ ಸಕ್ಕತ್ತಾಗಿರುವ ಒಂದು ಸೀರೀಸ್. ಅದು ಮಾತ್ರ ಇಲ್ಲ, ನಮ್ಮ ಲೈಫ್ ಅಲ್ಲಿ ಮಿಸ್ ಮಾಡ್ಕೋಬಾರ್ದಂತಹ ಸೀರೀಸ್ ಅಲ್ಲಿ ಈ ಒಂದು ಸೀರೀಸ್ ಮೇನ್ ಆಗಿರುತ್ತೆ. ಸೊ ಈ ಲಾಸ್ಟ್ ಸೀರೀಸ್ ನ ಕತೆ ಏನು ಅಂದ್ರೆ, ಫ್ಲೈಟ್ ಒಂದು ಕ್ರಾಶ್ ಆಗಿ ಒಂದು ಐಲ್ಯಾಂಡ್ ಗೆ ಬಂದು ಬೀಳುತ್ತೆ. ಆದ್ರೆ ಐಲ್ಯಾಂಡ್ ಅಲ್ಲಿ ಏನು ಪ್ರಾಬ್ಲಮ್ ಅಂದ್ರೆ, ನಾವು ಊಹೆ ಕೂಡ ಮಾಡೋದಕ್ಕೆ ಆಗೋದಿಲ್ಲ, ಅಂತಹ ಘಟನೆಗಳೆಲ್ಲ ನಡೆಯುತ್ತೆ. ಆ ಫ್ಲೈಟ್ ಕ್ರಾಶ್ ಇಂದ ಜೀವ ಉಳಿದವರು ಈ ಐಲ್ಯಾಂಡ್ ಅನ್ನ ಬಿಟ್ಟು ಹೊರಗಡೆ ಹೋದ್ರೋ ಇಲ್ವೋ, ಏನಾದ್ರೂ ಅನ್ನೋದೇ ಇಡೀ ಈ ಸೀರೀಸಿನ ಕತೆ. ಸೊ ಈ ಒಂದೇ ವಿಡಿಯೋದಲ್ಲಿ ಸೀಸನ್ 1 ಅನ್ನ ಕಂಪ್ಲೀಟ್ ಆಗಿ ನಾವು ನೋಡ್ಬಿಡೋಣ. ಟೋಟಲ್ ಆಗಿ 6 ಸೀಸನ್ ಇರ್ತಿದೆ, ಅವು ಎಲ್ಲವನ್ನು ಬೇಗನೆ ನಾವು ನೋಡ್ಬಿಡೋಣ. ಆದ್ರೆ ಅದಕ್ಕೆ ನೀವು ಮಾಡ್ಬೇಕಾಗಿರೋದು ವಿಡಿಯೋಗೆ ಲೈಕ್ ಅನ್ನು ಕೊಡಬೇಕು. ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಈ ರೀತಿ ಒಂದು ಚಾನಲ್ ಇರ್ತಿದೆ, ಚೆನ್ನಾಗಿದೆ ನೋಡಿ ಅಂತ ಎಲ್ಲರಿಗೂ ಶೇರ್ ಅನ್ನ ಮಾಡಬೇಕು. ಆವಾಗಲೇ ನನಗೆ ಮೆಂಟಲ್ ಬೂಸ್ಟ್ ಆಗಿ ಎಲ್ಲ ಸೀಸನ್ ಅನ್ನು ಎಲ್ಲ ಸೀರೀಸ್ ಗಳನ್ನು ತಂದು ನಿಮಗೆ ಕೊಡೋದಕ್ಕೆ. ಸೊ ಇವತ್ತು ನಾವು ಮೈಂಡ್ ಬ್ಲೋವಿಂಗ್ ಆಗಿ ಇರ್ತಾ ಇರುವ ಲಾಸ್ಟ್ ಸೀರೀಸ್ ನ ಫಸ್ಟ್ ಸೀಸನ್ ವಿಡಿಯೋವನ್ನ ನೋಡ್ತಿದೀವಿ. ನೋಡೋಕು ಮುಂಚೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದೀರಾ ಇಲ್ವೋ ಅನ್ನೋದನ್ನ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನಿಮ್ಮ ಚಿನ್ನದಂತ ಬೆರಳನ್ನ ಯೂಸ್ ಮಾಡಿ ಈ ವಿಡಿಯೋಗೆ ಒಂದೇ ಒಂದು ಲೈಕ್ ಅನ್ನ ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಜಾಕ್ ಅನ್ನುವ ಒಬ್ಬ ವ್ಯಕ್ತಿ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡ್ತಿರ್ತಾರೆ. ಆ ಫ್ಲೈಟಿನ ಹೆಸರು ಓಷನಿಕ್ ಫ್ಲೈಟ್ 815. ಆಸ್ಟ್ರೇಲಿಯಾದಲ್ಲಿ ಇರುವ ಸಿಡ್ನಿಯಿಂದ ಅಮೆರಿಕದಲ್ಲಿ ಇರ್ತಾ ಇರುವ ಲಾಸ್ ಏಂಜಲ್ಸ್ ಗೆ ಹೋಗ್ತಾ ಇರುತ್ತೆ ಆ ಫ್ಲೈಟ್. ಸೊ ಇಂಟರ್ನ್ಯಾಷನಲ್ ಫ್ಲೈಟ್ ಅನ್ನೋದ್ರಿಂದಾನೆ ಅಲ್ಲಿ ತುಂಬಾನೇ ಚೆನ್ನಾಗಿ ಟ್ರೀಟ್ ಅನ್ನ ಮಾಡ್ತಿರ್ತಾರೆ. ನಮ್ಮ ಜಾಕ್ ವೋಡ್ಕಾ ಬಾಟಲ್ ಗಳನ್ನೆಲ್ಲ ತಗೊಂಡು ಅವನ ಪಾಕೆಟ್ ಗೆ ಹಾಕುತ್ತಿರ್ತಾನೆ. ಜಾಕಿಗೆ ಪಕ್ಕದಲ್ಲೇ ಒಬ್ಬರು ಲೇಡಿ ಇರ್ತಿದ್ದಾರೆ, ಅವರ ಹೆಸರು ರೋಸ್. ಎಲ್ಲವೇ ನಾರ್ಮಲ್ ಆಗಿ ಹೋಗ್ತಿರುತ್ತೆ. ಹಾಗಿರ್ಬೇಕಾದ್ರೆ ಸಡನ್ ಆಗಿ ಫ್ಲೈಟ್ ಹಾಗೆ ಕುಳ್ಗೋದಕ್ಕೆ ಶುರುವಾಗುತ್ತೆ, ಗಡಗಡನೆ ನಡುಕ್ತಿರುತ್ತೆ. ಸೊ ಫ್ಲೈಟಿನ ಒಳಗಡೆ ಇರ್ತಾ ಇರುವ ಪ್ಯಾಸೆಂಜರ್ಸ್ ಎಲ್ಲ ಜೋರಾಗಿ ಕಿರ್ಸ್ಕೊತಿರ್ತಾರೆ. ತುಂಬಾನೇ ಹೆದರಿ ಹೋಗಿ ಅಯ್ಯೋ ಅಮ್ಮ ಅಂತ ಬಡ್ಕೋತಿರ್ತಾರೆ. ಆಕ್ಸಿಜನ್ ಮಾಸ್ಕ್ ಎಲ್ಲ ಕೆಳಗಡೆ ಬೀಳುತ್ತೆ, ಅದನ್ನ ಯೂಸ್ ಮಾಡ್ಕೋತಾರೆ. ಅಷ್ಟೇ ಆ ಫ್ಲೈಟ್ ತುಂಬಾನೇ ಡ್ಯಾಮೇಜ್ ಆಗಿ ಒಂದು ಐಲ್ಯಾಂಡ್ ಗೆ ಬಂದು ಲ್ಯಾಂಡ್ ಆಗುತ್ತೆ. ಸೊ ಇವಾಗ ನಮ್ಮ ಜಾಕ್ ಇರ್ತಿದ್ದಾನೆ ಅಲ್ವಾ, ಅವನು ಇವಾಗ ಕಾಡಿನ ಒಳಗಡೆ ಬಿದ್ದಿರ್ತಾನೆ. ಆದ್ರೆ ಅವನಿಗೆ ಹೇಗೆ ನಾವು ಇಲ್ಲಿಗೆ ಬಂದ್ವಿ ಅಂತಾನೆ ಗೊತ್ತಾಗ್ತಿಲ್ಲ. ಅದು ಮಾತ್ರ ಇಲ್ಲ, ಆವಾಗ ನಮ್ಮ ಜಾಕನ ದಾಟಿ ಒಂದು ನಾಯಿ ಮರಿ ಕ್ರಾಸ್ ಮಾಡಿ ಹೋಗುತ್ತೆ. ಆ ನಾಯಿಯ ಹೆಸರು ವಿನ್ಸೆಂಟ್. ಸೊ ನಮ್ಮ ಜಾಕಿಗೆ ಇವಾಗ ಏನು ನಡೀತಿದೆ ಅಂತಾನೆ ಅರ್ಥ ಆಗ್ತಿಲ್ಲ. ಆದ್ರಿಂದ ಬೇಗ ಎದ್ದು ಬೀಚ್ ಹತ್ರ ಹೋಗ್ತಾನೆ. ಅಲ್ಲಿಗೆ ಹೋಗಿ ನೋಡ್ಬೇಕಾದ್ರೆ ಫ್ಲೈಟಿನ ಮಿಡಿಲ್ ಪಾರ್ಟ್ ಮಾತ್ರ ಆ ಜಾಗದಲ್ಲಿ ಬಿದ್ದಿರುತ್ತೆ. ಫ್ರಂಟ್ ಪೋರ್ಷನ್ ಅನ್ನು ಕಾಣ್ತಿಲ್ಲ, ಲಾಸ್ಟ್ ಪೋರ್ಷನ್ ಅನ್ನು ಕಾಣ್ತಿಲ್ಲ, ಅದು ಎಲ್ಲಿ ಬಿದ್ದಿದೆ ಅಂತ ಗೊತ್ತಾಗ್ತಿಲ್ಲ. ಸೊ ಮಿಡಿಲ್ ಪಾರ್ಟ್ ಅಲ್ಲಿ ಸಿಗಾಕೊಂಡಿರೋರೆಲ್ಲ ಜೀವಕ್ಕಾಗಿ ಹೋರಾಡ್ತಿರ್ತಾರೆ. ನಮ್ಮ ಜಾಕ್ ಒಬ್ಬ ಡಾಕ್ಟರ್ ಅನ್ನೋದ್ರಿಂದ ಬೇಗ ಓಡಿ ಹೋಗಿ ಅಲ್ಲಿರೋರಿಗೆಲ್ಲ ಹೆಲ್ಪ್ ಅನ್ನ ಮಾಡ್ತಾನೆ. ಅಲ್ಲಿ ಒಬ್ರು ಪ್ರೆಗ್ನೆಂಟ್ ಲೇಡಿ ಕೂಡ ಇರ್ತಿದ್ದಾರೆ. ಸದ್ಯ ಅವರಿಗೆ ಏನು ದೊಡ್ಡದಾಗಿ ಏಟಾಗಿರಲ್ಲ. ಸೊ ನಮ್ಮ ಜಾಕ್ ಓಡಿ ಎಲ್ಲರಿಗೂ ತುಂಬಾನೇ ಹೆಲ್ಪ್ ಅನ್ನ ಮಾಡ್ತಿರ್ತಾನೆ. ಸೊ ಅವ್ರಗಳ ಕೈಯಲ್ಲಿ ಆದಷ್ಟು ತುಂಬಾ ಜನರನ್ನ ಕಾಪಾಡಿರ್ತಾರೆ. ತುಂಬಾ ಜನರು ಸತ್ತೋದ್ರು, ಆದ್ರಿಂದ ಎಲ್ಲರೂ ಹಾಗೆ ಅಪ್ಸೆಟ್ ಆಗಿರ್ತಾರೆ. ನಮ್ಮ ಜಾಕಿಗೆ ಬೆನ್ನಿಗೆ ಗಾಯವಾಗಿರುತ್ತೆ, ಅವನ ಕೈಯಲ್ಲಿ ಓನ್ ಆಗಿ ಸ್ಟಿಚಸ್ ಅನ್ನ ಹಾಕೊಳ್ಳೋದಕ್ಕೆ ಆಗ್ತಿಲ್ಲ. ಆವಾಗ್ಲೇನೆ ಕೇಟ್ ಅನ್ನುವ ಒಬ್ರು ಲೇಡಿ ಬಂದು ಅವನಿಗೆ ಹೆಲ್ಪ್ ಅನ್ನ ಮಾಡ್ತಾರೆ. ನಮ್ಮ ಜಾಕ್ ಫ್ಲೈಟ್ ಅಟೆಂಡರ್ ಹತ್ರ ವೋಡ್ಕಾವನ್ನ ತಗೊಂಡಿರ್ತಾನೆ ಅಲ್ಲ, ಸೊ ಅದ್ರಲ್ಲಿ ಆಲ್ಕೋಹಾಲ್ ಇರೋದ್ರಿಂದ ಗಾಯವಾಗಿರುವ ಜಾಗಕ್ಕೆ ಸುರಿದು ಅದನ್ನ ಕ್ಲೀನ್ ಮಾಡ್ಕೊಂಡು ಆ ಎಣ್ಣೆ ಬಾಟಲ್ ಅನ್ನ ಯೂಸ್ ಮಾಡ್ಕೊತಿರ್ತಾನೆ. ಸೊ ರಾತ್ರಿನೂ ಆಗುತ್ತೆ. ಜೀವ ಉಳಿದಿರೋರ್ಗೆಲ್ಲರೂ ನಮ್ಮನ್ನ ಕಾಪಾಡೋದಕ್ಕೆ ಯಾರಾದ್ರೂ ಇಲ್ಲಿಗೆ ಬರ್ತಾರೆ ಅಂತ ಯೋಚನೆ ಮಾಡಿ ಬೀಚ್ ಸೈಡ್ ಅಲ್ಲೇ ಇರ್ತಾರೆ. ಆದ್ರೆ ಹಾಗಿರ್ಬೇಕಾದ್ರೇನೆ ಐಲ್ಯಾಂಡ್ ಅಲ್ಲಿ ಇರ್ತಾ ಇರುವ ಕಾಡಿನಿಂದ ಏನೋ ಒಂದು ರೀತಿ ವಿಚಿತ್ರವಾದ ಸದ್ದು ಬರೋದಕ್ಕೆ ಶುರುವಾಗುತ್ತೆ. ಏನದು ಅಂತ ಎಲ್ಲರೂ ಹತ್ರ ಹೋಗಿ ನೋಡ್ಬೇಕಾದ್ರೆ ದೂರದಲ್ಲಿ ದೊಡ್ಡ ದೊಡ್ಡ ಮರಗಳೆಲ್ಲ ಇರುತ್ತೆ. ಅವು ಎಲ್ಲವೇ ಆಟೋಮೆಟಿಕ್ ಕೆಳಗಡೆ ಬೀಳ್ತಿರುತ್ತೆ. ಹಾಗಾದ್ರೆ ಏನು ಅರ್ಥ? ಆ ಕಾಡಿನ ಒಳಗಡೆ ಏನು ಒಂದು ದೊಡ್ಡದಾಗಿರ್ತಾ ಇದೆ, ಅದೇನೆ ಆ ಮರಗಳನ್ನೆಲ್ಲ ತಳ್ಳಿ ಬಿಡ್ತಾ ಇರೋದು ಅಂತ. ಮರಗಳನ್ನೇ ತಳ್ಳಿ ಬಿಡ್ತಿದೆ ಅಂದ್ರೆ ಅದು ಎಷ್ಟು ದೊಡ್ಡದಾಗಿರ್ಬೇಕು ಅಂತ ಎಲ್ಲರೂ ತುಂಬಾನೇ ಹೆದರಿ ಹೋಗ್ತಾರೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ನಾವು ಎಲ್ಲರೂ ಇವಾಗ ಅಪಾಯದಲ್ಲಿ ಇರ್ತಾ ಇದೀವಿ ಅನ್ನೋ ವಿಷಯವನ್ನ ಯಾರಿಗಾದ್ರೂ ಇನ್ಫಾರ್ಮೇಶನ್ ಅನ್ನ ನಾವು ಕೊಡ್ಲೇಬೇಕು. ಅದಕ್ಕೆ ನಮಗೆ ರೇಡಿಯೋ ಬೇಕಾಗಿದೆ. ಆದ್ರೆ ಆ ರೇಡಿಯೋ ಫ್ಲೈಟಿನ ಫ್ರಂಟ್ ಪಾರ್ಟ್ ಆಗಿದ್ದ ಕಾಕ್ಪಿಟ್ ಅಲ್ಲೇ ಇರುತ್ತೆ ಅಂತ ನಮ್ಮ ಜಾಕ್ ಹೇಳ್ಬೇಕಾದ್ರೆ, ಅದಕ್ಕೆ ಆ ಕೇಟ್ ಅನ್ನುವ ಹುಡುಗಿ ಕಾಡಿನ ಒಳಗಡೆಯಿಂದ ಒಂದ್ ರೀತಿ ಸ್ಮೋಕ್ ಬರ್ತಾ ಇತ್ತಲ್ವಾ, ಮೇ ಬಿ ಫ್ಲೈಟಿನ ಫ್ರಂಟ್ ಪಾರ್ಟ್ ಅಲ್ಲಿರೋದಕ್ಕೆ ಚಾನ್ಸಸ್ ಇರ್ಬೇಕಲ್ಲ ಅಂತ ಹೇಳಿ ನಮ್ಮ ಜಾಕ್, ಕೇಟ್ ಮತ್ತೆ ಚಾರ್ಲಿ ಅಂತ ಒಬ್ಬ ಮ್ಯೂಸಿಷಿಯನ್, ಇವರು ಮೂವರುವೆ ಕಾಡಿನ ಒಳಗಡೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಹಾಗೇನೆ ಅವ್ರುಗಳು ತುಂಬಾ ಹೊತ್ತು ಟ್ರಾವೆಲ್ ಮಾಡಿ ಹೋಗ್ಬೇಕಾದ್ರೆ ಸಡನ್ ಆಗಿ ಮಳೆ ಬರೋದಕ್ಕೆ ಶುರುವಾಗುತ್ತೆ. ಆವಾಗ ಈ ಕಡೆ ಬೀಚ್ ಅಲ್ಲಿ ಇರ್ತಾ ಇರೋರುವೆ ಓಡಿ ಹೋಗಿ ಒಂದು ಜಾಗದಲ್ಲಿ ಹೌಸ್ಕೊತಾರೆ. ಆವಾಗ ಕಾಡಿನ ಒಳಗಡೆ ನಿನ್ನೆ ರಾತ್ರಿ ನೋಡಿದ ರೀತಿನೇ ಮರಗಳೆಲ್ಲ ಆಟೋಮೆಟಿಕ್ ಕೆಳಗಡೆ ಬೀಳ್ತಿರುತ್ತೆ. ಏನೋ ಒಂದು ಆ ಜಾಗದಲ್ಲಿ ಕ್ರಾಸ್ ಮಾಡಿ ಹೋಗ್ತಿದೆ. ಅದ್ರಲ್ಲೂ ಅದು ಎಲ್ಲಿಗೆ ಹೋಗ್ತಿದೆ ಅಂದ್ರೆ, ನಮ್ಮ ಜಾಕು, ಕೇಟು, ಚಾರ್ಲಿ ಹೋಗಿದ್ರಲ್ವಾ ಆ ಜಾಗವನ್ನ ಫೇಸ್ ಮಾಡಿನೇ ಹೋಗ್ತಿರುತ್ತೆ. ಸೊ ಅವ್ರಗಳಿಗೆ ಏನಾಗುತ್ತೋ ಏನೋ ಅಂತ ಇಲ್ಲಿರೋರು ನೋಡಿ ತುಂಬಾನೇ ಶಾಕ್ ಆಗ್ತಿರ್ತಾರೆ. ಅದೇ ತರ ಈ ಕಡೆ ನಮ್ಮ ಜಾಕ್ ಅವನ ಟೀಮ್ ಫ್ಲೈಟಿನ ಫ್ರಂಟ್ ಪಾರ್ಟ್ ಬಿದ್ದಿರುವ ಜಾಗವನ್ನ ಕಂಡು ಹಿಡಿದು ಬಿಡ್ತಾರೆ. ಸರಿ, ಓಕೆ,
ಅದ್ರ ಒಳಗಡೆ ರೇಡಿಯೋ ಇರುತ್ತಾ, ಅದನ್ನ ಹೋಗಿ ನಾವು ನೋಡೋಣ ಅಂತ ಇವ್ರುಗಳು ಒಳಗಡೆ ಬಂದು ನೋಡಿದ್ರೆ ಆ ಫ್ಲೈಟ್ ಅನ್ನ ಓಡಿಸ್ಕೊಂಡು ಬಂದಿದ್ದ ಪೈಲಟ್ ಇನ್ನವೇ ಜೀವಂತವಾಗಿ ಇರ್ತಾರೆ ಅಲ್ಲಿ. ಮತ್ತೆ ಇವ್ರುಗಳ ಆ ಜಾಗಕ್ಕೆ ರೇಡಿಯೋವನ್ನ ತಾನೇ ಹುಡುಕಿ ಬಂದಿದ್ರು. ಸೊ ಆ ರೇಡಿಯೋನು ತಗೋತಾರೆ. ಆದ್ರೆ ಹಾಗಿರ್ಬೇಕಾದ್ರೆ ಇವ್ರುಗಳ ಜೊತೆ ಬಂದಿದ್ದ ಚಾರ್ಲಿಯನ್ನ ಕಾಣ್ತಿಲ್ಲ. ಎಲ್ಲಿಗೆ ಹೋದ ಅಂತ ಇವ್ರುಗಳು ಗಾಬರಿಯಾಗಿ ಹುಡುಕಿ ನೋಡ್ಬೇಕಾದ್ರೆ ಅಸಾಲ್ಟ್ ಆಗಿ ಬಾತ್ರೂಮ್ ಇಂದ ಹೊರಗಡೆ ಬರ್ತಾನೆ ಹುಡುಗ. ಇದನ್ನ ನೋಡಿದ ಕೇಟು ಏನನ್ನ ಮಾಡ್ಕೊಂಡು ನೀನು ಹೊರಗಡೆ ಬರ್ತಾ ಇದೀಯ ಅಂತ ಕೇಳ್ತಾವಳೆ. ಅದೆಲ್ಲ ಏನೂ ಇಲ್ಲ ಅಂತ ಸುಳ್ಳು ಹೇಳಿ ಏನೋ ಒಂದು ವಿಷಯವನ್ನ ಮುಚ್ಚಿಡ್ತಿದ್ದಾನೆ ಈ ಚಾರ್ಲಿ. ಸರಿ ಓಕೆ, ಈ ಪೈಲಟ್ ಅವರನ್ನ ಕಾಪಾಡಿ ನಾವು ನಮ್ಮ ಜಾಗಕ್ಕೆ ಹೋಗೋಣ ಅಂತ ಅನ್ಕೊಂಡು ಇವ್ರುಗಳು ಹೊರಡಬೇಕಾದ್ರೆ ಆ ವಿಚಿತ್ರವಾದ ವಿಷಯ ಇವ್ರುಗಳು ಇರುವ ಜಾಗಕ್ಕೆ ಬಂದ್ಬಿಡುತ್ತೆ. ದೊಡ್ಡದಾಗಿ ಏನೋ ಒಂದು ಶ್ಯಾಡೋ, ಅದು ಏನು ಅಂತ ನೋಡೋದಕ್ಕಾಗಿ ಇವ್ರುಗಳು ಟ್ರೈ ಮಾಡ್ತಾರೆ. ಆದ್ರೆ ಮಿರರ್ ಎಲ್ಲ ತುಂಬಾನೇ ಬ್ಲರ್ಡ್ ಆಗಿರೋದ್ರಿಂದ ಇವ್ರುಗಳ ಕೈಯಲ್ಲಿ ನೋಡೋದಕ್ಕೆ ಆಗೋದಿಲ್ಲ. ಸೊ ಪೈಲಟ್ ಅವರು ವಿಂಡ್ಶೀಲ್ಡ್ ಹೊಡೆದೋಗಿರುತ್ತೆ ಅಲ್ವಾ, ಅದರ ಮುಖಾಂತರ ಹೊರಗಡೆ ತಲೆಯನ್ನ ಹಾಕಿ ನೋಡೋಣ ಅಂತ ಅನ್ಕೋತಾರೆ. ಆದ್ರೆ ಅಷ್ಟೊಳ್ಳಿ ಆ ವಿಷಯ ಹಾಗೆ ಪೈಲಟ್ ಅನ್ನ ಹಿಡಿದು ಮೇಲೆ ಎತ್ಕೊಳ್ಳುತ್ತೆ. ರಕ್ತ ಎಲ್ಲ ಹಾಗೆ ಹಾರುತ್ತೆ. ಅದನ್ನ ನೋಡಿ ಇವ್ರುಗಳು ತುಂಬಾನೇ ಹೆದರ್ಕೋತಾರೆ. ಸರಿ ಆಯ್ತು, ಇದ್ರ ಮೇಲೆ ನಮ್ಮ ಕೈಯಲ್ಲಿ ಈ ಜಾಗದಲ್ಲಿ ಇರೋದಕ್ಕೆ ಆಗೋದಿಲ್ಲ ಅಂತ ಅರ್ಥ ಮಾಡ್ಕೊಂಡು ಎದ್ದು ಬಿದ್ದು ಅಲ್ಲಿಂದ ಓಡಿ ಬರ್ತಾರೆ. ಫೈನಲ್ ಆಗಿ ಹೇಗೋ ಆ ದೊಡ್ಡ ಕ್ರಿಯೇಚರ್, ಅದು ಕ್ರಿಯೇಚರ್ ಏನು ಅಂತಾನೆ ಗೊತ್ತಿಲ್ಲ. ಯಾಕೆಂದ್ರೆ ಸದ್ಯಕ್ಕೆ ಇನ್ನವೇ ಅದನ್ನ ಯಾರುವೇ ನೋಡಿಲ್ಲ. ಅದು ಇವಾಗ ಅಲ್ಲಿಂದ ಹೋಗ್ಬಿಟ್ಟಿದೆ ಅನ್ಸುತ್ತೆ. ಆದ್ರಿಂದ ನಮ್ಮ ಜಾಕು, ಕೇಟು, ಚಾರ್ಲಿ ಎಲ್ಲರೂ ನೆಮ್ಮದಿ ಆಗ್ತಾರೆ. ಆದ್ರೆ ಸತ್ತೋಗಿದ್ದ ಪೈಲಟ್ ಅವರ ಡೆಡ್ ಬಾಡಿ ಅಲ್ಲೇ ಮರದಲ್ಲಿ ನೇತಾಡ್ತಿರುತ್ತೆ. ಸೊ ಬಂದಿದ್ದು ಏನು, ಏನಕ್ಕಾಗಿ ಈ ರೀತಿ ಮಾಡ್ತೋ ಅಂತ ಏನುವೆ ಇವ್ರುಗಳಿಗೆ ಗೊತ್ತಾಗ್ತಿಲ್ಲ. ನಂತರ ಇವರು ಮೂವರುವೆ ಅಲ್ಲಿಂದ ಹೊರಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಕಾಕ್ಪಿಟ್ ಇಂದ ಇವ್ರುಗಳು ತಗೊಂಡಿದ್ದ ರೇಡಿಯೋ ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಸೊ ಹಾಗೆ ಎಲ್ಲರೂ ನಡೆದು ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಕೇಟು ಚಾರ್ಲಿಯನ್ನ ನೋಡಿ ನೀನು ಆ ಬಾತ್ರೂಮ್ ಒಳಗಡೆ ಏನನ್ನ ಮಾಡ್ತಿದ್ಯಾ ಅಂತ ಕೇಳ್ತಾವಳೆ. ಅದಕ್ಕೆ ಅವನು ಸರಿಯಾಗಿ ಉತ್ತರನೇ ಕೊಡ್ತಾ ಇಲ್ಲ, ಏನೋ ಒಂದು ವಿಷಯವನ್ನ ಮುಚ್ಚಿಡ್ತಿದ್ದಾನೆ. ಅದು ಏನು ಅಂದ್ರೆ ಆಕ್ಚುಲ್ ಆಗಿ ನಮ್ಮ ಚಾರ್ಲಿ ಒಬ್ಬ ದೊಡ್ಡ ಡ್ರಗ್ ಅಡಿಕ್ಟ್. ಅವನ ಶೂವಿನ ಒಳಗಡೆ ಡ್ರಗ್ಸ್ ಅನ್ನ ತಗೊಂಡು ಫ್ಲೈಟಿನ ಒಳಗಡೆ ಬಂದ್ಬಿಟ್ಟಿದ್ದಾನೆ ಹುಡುಗ. ಆಲ್ಮೋಸ್ಟ್ ಅವನನ್ನ ಹಿಡಿದು ಬಿಟ್ಟಿರ್ತಾರೆ. ಅಂತ ಸಮಯದಲ್ಲಿ ಬೇಗನೆ ಬಾತ್ರೂಮ್ ಗೆ ತಗೊಂಡು ಹೋಗಿ ಅದನ್ನ ಹೋಗಿಸಿಟ್ಬಿಡೋಣ ಅಂತ ಅವನು ಅನ್ಕೋಬೇಕಾದ್ರೇನೆ ಫ್ಲೈಟ್ ಅಲ್ಲಿ ಆಕ್ಸಿಡೆಂಟ್ ಎಲ್ಲ ನಡೆದು ಐಲ್ಯಾಂಡ್ ಅಲ್ಲಿ ಬಂದು ಸಿಗಾಕೋಬಿಟ್ಟಿರೋದು. ಸೊ ಇವನಿಗೆ ಡ್ರಗ್ಸ್ ಅನ್ನ ಯೂಸ್ ಮಾಡ್ಲಿಲ್ಲ ಅಂದ್ರೆ ಇವನಿಗೆ ಕೈ ಎಲ್ಲ ನಡುಗೋದಕ್ಕೆ ಶುರುವಾಗ್ಬಿಡುತ್ತೆ. ಅದಕ್ಕಾಗಿನೇ ಹುಡುಗ ರೇಡಿಯೋವನ್ನ ನಾನು ಕಂಡುಹಿಡಿಯೋದಕ್ಕಾಗಿ ಬರ್ತೀನಿ ಅಂತ ಹೇಳಿ ನಮ್ಮ ಜಾಕ್ ಅವನ ಟೀಮ್ ಅಲ್ಲಿ ಸೇರ್ಕೊಂಡು ಕಾಕ್ಪಿಟ್ ಗೆ ಬಂದಿದ್ದು. ಅದೇ ತರ ಅವನು ಬಾತ್ರೂಮ್ ಅಲ್ಲಿ ಹೌಸ್ ಇಟ್ಟಿದ್ದ ಅವನ ಡ್ರಗ್ಸ್ ಅನ್ನ ತಗೋಬಿಟ್ಟ. ಇದೇ ಸಮಯದಲ್ಲಿ ಈ ಕಡೆ ಬೀಚ್ ಅಲ್ಲಿ ಸರ್ವೈವರ್ಸ್ ಎಲ್ಲರೂ ಇರ್ತಾರೆ. ಒಬ್ಬಳು ಪ್ರೆಗ್ನೆಂಟ್ ಲೇಡಿ, ಅವಳನ್ನ ಆಲ್ರೆಡಿ ನಾವು ನೋಡಿರ್ತೀವಿ. ಮತ್ತೆ ಇನ್ನೊಬ್ಳು ಫ್ರೆಂಚ್ ಹುಡುಗಿ, ಆಮೇಲೆ ಅವಳ ಬ್ರದರ್. ಸೊ ಇವರಿಬ್ಬರನ್ನ ನಾವು ಬ್ರದರ್ ಅಂಡ್ ಸಿಸ್ಟರ್ ಅಂತಾನೆ ಕರೆಯೋಣ. ಮತ್ತೆ ಇವ್ರಗಳ ಜೊತೆಗೆ ಕೊರಿಯನ್ ಕಪಲ್ಸ್ ಕೂಡ ಇರ್ತಾರೆ. ಆವಾಗ ಮೈಕಲ್ ಅಂತ ಒಬ್ಬರು ವ್ಯಕ್ತಿ ಅವ್ರಗಳ ಹತ್ರ ಬಂದು ನನ್ನ ಮಗನನ್ನ ನೀವು ನೋಡಿದ್ರ ಅಂತ ಕಿರ್ಚಿ ಕೇಳ್ಕೊತಾರೆ. ಆಕ್ಚುಲಿ ಮೈಕಲ್ ಅವರಿಗೆ ವಾಲ್ಟ್ ಅಂತ ಒಬ್ಬ ಮಗ ಇರ್ತಿದ್ದಾನೆ. ಆ ಹುಡುಗನ ನಾಯಿ ಮರಿಯನ್ನ ಕಾಣ್ತಿಲ್ವಂತೆ, ಅದನ್ನ ಹುಡುಕ್ತಿದ್ದಾನೆ. ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಜಾಕ್ ಅನ್ನ ಕ್ರಾಸ್ ಮಾಡಿ ಒಂದು ನಾಯಿ ಮರಿ ಹೋಯ್ತಲ್ವಾ, ವಿನ್ಸೆಂಟ್ ಅಂತ, ಅದೇನೆ ಈ ಹುಡುಗನ ನಾಯಿ ಮರಿ. ನಂತರ ಇಬ್ಬರು ಜಗಳ ಮಾಡ್ಕೋತಿದ್ದಾರೆ ಅಲ್ವಾ, ಅದ್ರಲ್ಲಿ ಒಬ್ಬ ಕಪ್ಪಿಗೆ ಕಪ್ಪು ಕೂದಲನ್ನ ಇಟ್ಕೊಂಡಿದ್ದಾನಲ್ಲ, ಇವನ ಹೆಸರು ಸೈಯದ್. ಇವನೊಬ್ಬ ಮಿಲಿಟರಿ ಆಫೀಸರ್. ಸೊ ಇವನನ್ನ ನಾವು ಮಿಲಿಟರಿ ಮ್ಯಾನ್ ಅಂತಾನೆ ಕರೆಯೋಣ. ಮತ್ತೆ ಅವನ ಜೊತೆಗೆ ಜಗಳ ಮಾಡ್ತಾ ಇರುವ ಬ್ರೌನಿ ಹ್ಯಾರು, ಅವನ ಹೆಸರು ಸೋಯರ್. ಈ ರೀತಿ ಇದ್ರಲ್ಲಿ ತುಂಬಾನೇ ಕ್ಯಾರೆಕ್ಟರ್ಸ್ ಬರ್ತಾನೆ ಇರುತ್ತೆ. ಅವು ಎಲ್ಲವನ್ನು ನಾವು ಹೋಗ್ತಾ ಹೋಗ್ತಾ ಹಾಗೆ ನೋಡೋಣ. ಸೊ ಇವಾಗ ನಮ್ಮ ಜಾಕು, ಕೇಟು, ಚಾರ್ಲಿ ಮೂವರ್ವಿ ಬೀಚ್ ಗೆ ಬಂದ್ಬಿಟ್ಟಿರ್ತಾರೆ. ಆದ್ರಿಂದ ಅಲ್ಲಿ ಜಗಳ ಮಾಡ್ತಿರೋರನ್ನ ತಡೀತಾರೆ. ಇವ್ರುಗಳು ಕಂಡಿಡಿದು ತಂದಿರುವ ರೇಡಿಯೋ ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಆದ್ರಿಂದ ಇಲ್ಲಿ ಯಾರ ಕೈಯಲ್ಲಾದ್ರೂ ಇದನ್ನ ಸರಿ ಮಾಡೋದಕ್ಕೆ ಗೊತ್ತಾ ಅಂತ ಕೇಳ್ಬೇಕಾದ್ರೆ ನಮ್ಮ ಮಿಲಿಟರಿ ಮ್ಯಾನ್ ಗೆ ಇವೆಲ್ಲ ಗೊತ್ತಿರುತ್ತೆ ಅಲ್ಲ, ಆದ್ರಿಂದ ಅವರು ರೇಡಿಯೋವನ್ನ ತಗೊಂಡು ಸರಿ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅದೇ ತರ ಅವರು ಆ ರೇಡಿಯೋವನ್ನ ರೆಡಿ ಮಾಡ್ಬಿಡ್ತಾರೆ. ನಂತರ ಕೇಟ್ ಹತ್ರ ಏನಂತ ಹೇಳ್ತಾರಂದ್ರೆ, ಇದು ಚೆನ್ನಾಗಿ ಕೆಲಸ ಮಾಡ್ತಿದೆ, ಆದ್ರೆ ಇದು ಸಿಗ್ನಲ್ ಅನ್ನ ಪಿಕ್ ಮಾಡ್ತಿಲ್ಲ. ಅದು ಯಾಕೆ ಅಂದ್ರೆ ಈ ಜಾಗದಲ್ಲಿ ಸಿಗ್ನಲೇ ಇಲ್ಲ. ಆದ್ರಿಂದ ನಾವು ಹೈಟ್ ಆಗಿರುವ ಒಂದು ಜಾಗಕ್ಕೆ ಹೋಗ್ಬೇಕು ಅಂತ ದೂರದಲ್ಲಿ ಕಾಣ್ತಾ ಇರುವ ಒಂದು ಬೆಟ್ಟವನ್ನ ತೋರಿಸಿ ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾರೆ. ಆದ್ರಿಂದ ಅಲ್ಲಿಗೆ ಹೋಗೋದಕ್ಕೆ ಎಲ್ಲರೂ ಪ್ಲಾನ್ ಅನ್ನ ಮಾಡ್ತಾರೆ. ಆದ್ರಿಂದ ಇವಾಗ ಆ ಬೆಟ್ಟಕ್ಕೆ ಹೋಗೋದಕ್ಕೆ ಯಾರು ಯಾರು ರೆಡಿ ಆಗ್ತಾರೆ ಅಂದ್ರೆ ನಮ್ಮ ಕೇಟು, ಆ ಮಿಲಿಟರಿ ಮ್ಯಾನ್, ಮತ್ತೆ ಆ ಬ್ರದರ್ ಅಂಡ್ ಸಿಸ್ಟರ್ ಇರ್ತಾರಲ್ಲ ಅವರು, ಚಾರ್ಲಿ ಅಂತ ಎಲ್ಲರೂ ಸೇರಿ ಹೊರಡುತ್ತಾರೆ. ಇದನ್ನ ಸೋಯರ್ ಕೂತು ನೋಡ್ತಿರ್ತಾನೆ. ಆವಾಗ ಯಾವ್ದೋ ಒಂದು ಲೆಟರ್ ಅನ್ನು ಓದ್ಕೊಂಡು ಕೂತಿರ್ತಾನೆ. ಇದ್ರುವೆ ಅವ್ರಗಳ ಜೊತೆ ಸೇರಿ ಹೊರಡ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ಬೀಚ್ ಅಲ್ಲಿ ಮೈಕಲ್ ಅವರ ಮಗ ಇರ್ತಿದ್ದಾನೆ ಅಲ್ವಾ, ವಾಲ್ಟೋ, ಅವನು ಕೂಡ ನಾಯಿಯನ್ನ ಕಳ್ಕೊಬಿಟ್ಟಿದ್ದಾನಲ್ಲ. ಸೊ ಹುಡುಗ ಹಾಗೆ ಅಪ್ಸೆಟ್ ಆಗಿ ನಡೆದು ಬರ್ತಿರ್ಬೇಕಾದ್ರೆ ಆ ಜಾಗದಲ್ಲಿ ಒಬ್ಬ ಬೋಡೆ ತಲೆ ಅಂಕಲ್ ಕೂತಿರ್ತಾರೆ. ಅವರ ಹೆಸರು ಜಾನ್ ಲಾಕ್. ಅವರು ಯಾವ್ದೋ ಒಂದು ರೀತಿಯ ವಿಚಿತ್ರವಾದ ಗೇಮ್ ಸೆಟಪ್ ಅನ್ನ ಮಾಡಿರ್ತಾರೆ. ಅದನ್ನ ನೋಡಿದ ಹುಡುಗ ಇದು ಏನು ಗೇಮ್ ಅಂತ ಕೇಳ್ಬೇಕಾದ್ರೆ ಆ ಜಾನ್ ಲಾಕ್ ಅಂಕಲ್ ಬ್ಲಾಕ್ ಕಲರ್ ಮತ್ತೆ ವೈಟ್ ಕಲರ್ ಅಲ್ಲಿ ಕಾಯಿನ್ಸ್ ಅನ್ನ ತೆಗೆದು ತೋರಿಸಿ, ಈ ವೈಟ್ ಏನೇ ಲೈಟ್, ಬ್ಲಾಕ್ ಏನೇ ಡಾರ್ಕ್ ಅಂತ ಹೇಳ್ತಾರೆ. ಅದು ಮಾತ್ರ ಇಲ್ಲ, ಹುಡುಗನ ಹತ್ರ ಈ ಅಂಕಲ್ ಈ ಐಲ್ಯಾಂಡ್ ಅಲ್ಲಿ ಮಿರಾಕಲ್ ಆಗಿರುವ ವಿಷಯಗಳೆಲ್ಲ ನಡೀತಿದೆ ಅಂತ ಹೇಳ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ರೇಡಿಯೋಗೆ ಸಿಗ್ನಲ್ ಸಿಗ್ಬೇಕು ಅಂತ ಬೆಟ್ಟದ ಮೇಲೆ ಹತ್ತಿ ಹೋಗ್ತಿದ್ದಾರೆ ಅಲ್ವಾ 6 ಜನರು. ಅವ್ರುಗಳು ಹಾಗೆ ತುಂಬಾನೇ ಕಷ್ಟಪಟ್ಟು ಆ ಬೆಟ್ಟದ ಮೇಲೆ ಹತ್ತಿ ಹೋಗ್ತಾನೆ ಇರ್ತಾರೆ. ಆ ರೀತಿನೇ ಅವ್ರುಗಳು ಅಲ್ಲಿರುವ ಕಾಡಿನ ಒಳಗಡೆ ಹೋಗ್ಬೇಕಾದ್ರೆ ಸಡನ್ ಆಗಿ ಏನೋ ಒಂದ್ ರೀತಿ ಜೋರಾಗಿ ಸದ್ದು ಕೇಳುತ್ತೆ. ಮೇ ಬಿ ಆ ಜಾಗಕ್ಕೆ ಮಾನ್ಸ್ಟರ್ ಬಂದ್ಬಿಡ್ತು ಅಂತ ಹೆದರ್ಕೊಂಡು ಅಲ್ಲಿಂದ ಎದ್ದು ಬಿದ್ದು ಓಡಿ ಹೋಗ್ತಾರೆ. ಆ ರೀತಿ ಹೋಗ್ಬೇಕಾದ್ರೆ ಆ ಸೋಯರ್ ಅವರು ಇರ್ತಿದ್ದಾರೆ ಅಲ್ವಾ, ಅವರ ಕೈಯಲ್ಲಿ ಒಂದು ಗನ್ ಇರುತ್ತೆ. ಸೊ ಅವರು ಶೂಟ್ ಮಾಡಿ ಮಾನ್ಸ್ಟರ್ ಕಥೆಯನ್ನ ಮುಗಿಸ್ತಾರೆ. ಏನು ಅಂತ ನೋಡಿದ್ರೆ ಅದು ಒಂದು ನಾರ್ಮಲ್ ಆಗಿರುವ ಒಂದು ಪೋಲಾರ್ ಕರಡಿ. ಆದ್ರೆ ಇವ್ರಿಗೆ ಅರ್ಥ ಆಗದೆ ಇರುವ ವಿಷಯ ಏನು ಅಂದ್ರೆ ಈ ಪೋಲಾರ್ ಬಿಯರ್ಸ್ ಅಲ್ಲ ಸ್ನೋ ಇರೋ ಜಾಗದಲ್ಲಿ ಮಾತ್ರವೇ ಇರ್ತವೆ. ಆದ್ರೆ ಇದೊಂದು ಬೆಟ್ಟದ ಕಾಡು, ಈ ಜಾಗದಲ್ಲಿ ಹೇಗೆ ಈ ಪೋಲಾರ್ ಬಿಯರ್ ಬಂತು ಅಂತ ಅವ್ರಿಗೆ ಅರ್ಥನೇ ಆಗ್ತಿಲ್ಲ. ಅದು ಮಾತ್ರ ಇಲ್ಲ, ಸೋಯರ್ ಅವನ ಕೈಯಲ್ಲಿ ಗನ್ ಇರ್ತಿದೆ. ಈ ಗನ್ನು ಹೇಗೆ ನಿನ್ನ ಹತ್ರ ಬಂತು, ಫ್ಲೈಟ್ ಅಲ್ಲಿ ಗನ್ಸ್ ಅನ್ನೆಲ್ಲ ಅಲೋ ಮಾಡೋದಿಲ್ವಲ್ಲ ಅಂತ ಕೇಳ್ಬೇಕಾದ್ರೆ ನಮ್ಮ ಫ್ಲೈಟ್ ಅಲ್ಲೇ
ಒಬ್ಬರು ಪೊಲೀಸ್ ಆಫೀಸರ್ ಬಂದ್ರು, ಅವರ ಗನ್ನೇನೇ ಇದು, ಅದನ್ನ ನಾನು ತಗೋಬಿಟ್ಟೆ ಅಂತ ಸಾಯರ್ ಹೇಳ್ತಾನೆ. ತಕ್ಷಣವೇ ನಮ್ಮ ಕೇಟು ಆ ಗನ್ನನ್ನು ಕಿತ್ತು ಇದ್ರ ಮೇಲೆ ಯಾರಿಗೂ ಗನ್ನನ್ನು ಯೂಸ್ ಮಾಡಬಾರ್ದು ಅಂತ ಅದನ್ನ ಟೋಟಲ್ ಆಗಿ ಡಿಸ್ಮ್ಯಾಂಡಲ್ ಮಾಡಿ ಬಿಡ್ತಾಳೆ. ಆವಾಗ್ಲೇ ಈ ಸಾಯರ್ ಹೇಳಿದ ಅಲ್ವಾ, ಈ ಫ್ಲೈಟ್ ಅಲ್ಲಿ ಒಬ್ಬರು ಪೊಲೀಸ್ ಆಫೀಸರ್ ಕೂಡ ಬಂದ್ರು ಅಂತ. ಆ ಪೊಲೀಸ್ ಬಂದು ಕ್ರಾಶ್ ಆಗ್ಬೇಕಾದ್ರೇನೆ ತುಂಬಾನೇ ಏಟ್ ಆಗಿ ಇವಾಗ ಕೂಡ ಜೀವಕ್ಕಾಗಿ ತುಂಬಾನೇ ಕಷ್ಟಪಟ್ಟು ಮಲಗಿರ್ತಾರೆ. ಆವಾಗ ನಮ್ಮ ಜಾಕ್ ಒಬ್ಬ ಡಾಕ್ಟರ್ ಅನ್ನೋದ್ರಿಂದ ಅವರಿಗೆ ಟ್ರೀಟ್ಮೆಂಟ್ ಅನ್ನು ಕೊಡ್ತಿರ್ತಾನೆ. ಆದ್ರೆ ಏನೇ ಮಾಡಿದ್ರು ಯಾವುದೇ ರೀತಿಯ ಪ್ರಯೋಜನನೂ ಇಲ್ಲ, ಯಾಕೆಂದ್ರೆ ಆ ಪೊಲೀಸ್ ಅವರ ಬಾಡಿ ಕಂಡೀಷನ್ ತುಂಬಾನೇ ವೀಕ್ ಆಗ್ತಿದೆ. ಹಾಗಿರ್ಬೇಕಾದ್ರೆ ಆಫೀಸರ್ ನಮ್ಮ ಜಾಕ್ ಹತ್ರ ಒಂದು ವಿಷಯವನ್ನ ಹೇಳ್ತಾರೆ, ಕೇಟ್ ಒಬ್ಬಳು ಕ್ರಿಮಿನಲ್ ಅಂತ ಹೇಳ್ತಾರೆ. ಆಕ್ಚುಲಿ ಏನು ಅಂದ್ರೆ ಈ ಪೊಲೀಸ್ ಆಫೀಸರ್ ನಮ್ಮ ಕೇಟನ್ನ ಅರೆಸ್ಟ್ ಮಾಡಿನೇ ಆ ಫ್ಲೈಟ್ ಅಲ್ಲಿ ಕರ್ಕೊಂಡು ಬಂದಿರ್ತಾರೆ. ಅದರ ನಂತರವೇ ಫ್ಲೈಟ್ ಅಲ್ಲಿ ಪ್ರಾಬ್ಲಮ್ ಆಗಿ ಐಲ್ಯಾಂಡ್ ಗೆ ಬಂದು ಇವರೆಲ್ಲರೂ ಸಿಗಾಕೊಂಡಿರೋದು. ಇವಾಗ ಈ ಪೊಲೀಸ್ ಆಫೀಸರ್ ಜೀವಕ್ಕಾಗಿ ಕಷ್ಟಪಡ್ತಿದ್ದಾರೆ. ಈ ಕಡೆ ನಮ್ಮ ಕೇಟು ಸಿಗ್ನಲ್ ಏನಾದ್ರೂ ರೇಡಿಯೋಗೆ ಸಿಗುತ್ತಾ ಅಂತ ಜನರನ್ನ ಕರ್ಕೊಂಡು ಆ ಬೆಟ್ಟಕ್ಕೆ ಹೋಗ್ತಿರ್ತಾಳೆ. ಸೊ ಫೈನಲಿ ಹೇಗೋ 6 ಜನರುವೆ ಬೆಟ್ಟದ ಟಾಪ್ ಗೆ ಬಂದ್ಬಿಟ್ಟಿರ್ತಾರೆ. ಸಿಗ್ನಲ್ ಸಿಗುತ್ತಾ ಅಂತ ಸರ್ಚ್ ಮಾಡಿ ನೋಡ್ಬೇಕಾದ್ರೆ ಸಿಗ್ನಲ್ ಸಿಗುತ್ತೆ. ಆದ್ರೆ ಆಪೋಸಿಟ್ ಅಲ್ಲಿ ಮಾತಾಡೋರು ಫ್ರೆಂಚ್ ಭಾಷೆ ಮಾತಾಡ್ತಿರ್ತಾರೆ. ಆ ಬ್ರದರ್ ಅಂಡ್ ಸಿಸ್ಟರ್ ಇರ್ತಿದ್ದಾರೆ ಅಲ್ವಾ, ಅದರಲ್ಲಿ ಸಿಸ್ಟರ್ ಹುಡುಗಿಗೆ ಚೆನ್ನಾಗಿ ಫ್ರೆಂಚ್ ಗೊತ್ತು. ಆ ಹುಡುಗಿ ಆ ರೇಡಿಯೋದಲ್ಲಿ ಆಪೋಸಿಟ್ ಅಲ್ಲಿ ಮಾತಾಡೋರು ಏನನ್ನ ಮಾತಾಡ್ತಿದ್ದಾರೆ ಫ್ರೆಂಚ್ ಅಲ್ಲಿ ಅನ್ನೋದನ್ನ ಕೇಳಿ ತಿಳ್ಕೊಂಡು ಎಲ್ಲರಿಗೂ ಹೇಳ್ತಾಳೆ. ಆ ಸಿಗ್ನಲ್ ಅಲ್ಲಿ ಒಬ್ಬಳು ಹುಡುಗಿನ ಆಪೋಸಿಟ್ ಅಲ್ಲಿ ಮಾತಾಡ್ತಿರೋದು, ಅದು ಬಂತು ಎಲ್ಲರನ್ನು ಕೊಂದ್ಬಿಡ್ತು ಅಂತ ಹೇಳಿ ಮಾತಾಡ್ತಾಳೆ ಹುಡುಗಿ. ಹಾಗಾದ್ರೆ ಈ ಐಲ್ಯಾಂಡ್ ಅಲ್ಲಿ ನಮ್ಮನ್ನು ಬಿಟ್ಟು ಬೇರೆ ಯಾರೋ ಈ ಜಾಗದಲ್ಲಿ ಇರ್ತಿದ್ದಾರೆ ಅಂತ ಇವ್ರುಗಳು ಅನ್ಕೋತಿರ್ಬೇಕಾದ್ರೇನೆ ಆ ಮಿಲಿಟರಿ ಆಫೀಸರ್ ಇರ್ತಿದ್ದಾರೆ ಅಲ್ಲ, ಅವರು ಆ ಸಿಗ್ನಲ್ ಅನ್ನ ಚೆಕ್ ಮಾಡಿ ನೋಡ್ಬಿಟ್ಟು ಈ ಸಿಗ್ನಲ್ ಲೂಪ್ ಅಲ್ಲಿ ಇರ್ತಾ ಇದೆ, ಇದು 16 ವರ್ಷಗಳ ಹಿಂದೆ ಕಳಿಸಿರುವ ಮೆಸೇಜ್, ಆ ಸಿಗ್ನಲ್ ಏನೇ ಇವಾಗ ನಮಗೆ ಸಿಕ್ಕಿರೋದು ಅಂತ ಹೇಳ್ತಾರೆ. ಹಾಗಾದ್ರೆ 16 ವರ್ಷಗಳ ಹಿಂದೆನೆ ಈ ಜಾಗದಲ್ಲಿ ಯಾರು ಸಿಗಾಕೊಂಡಿದ್ದಾರೆ, ಅವರನ್ನ ಏನೋ ಒಂದು ವಿಷಯ ಬಂದು ಕೊಂದಿದೆ ಅಂತ ಕಂಡುಹಿಡಿತಾರೆ. ನಂತರ ಈ 6 ಜನರುವೆ ಮತ್ತೆ ರಿಟರ್ನ್ ಬೀಚ್ ಗೆನೆ ಬಂದ್ಬಿಡ್ತಾರೆ. ಆದ್ರೆ ಆ ಸಿಗ್ನಲ್ ಬಗ್ಗೆ ಯಾರ ಹತ್ರನೂ ಏನನ್ನು ಹೇಳೋದಿಲ್ಲ, ಯಾಕೆಂದ್ರೆ ಹೇಳಿದ್ರೆ ಎಲ್ಲರೂ ಹೆದರ್ಕೋತಾರೆ ಅಂತ. ಈ ಕಡೆ ನಮ್ಮ ಜಾಕೋ ಆ ಪೊಲೀಸ್ ಆಫೀಸರ್ಗೇನೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಿರ್ತಾನೆ. ಅದು ಮಾತ್ರ ಇಲ್ಲ, ನಮ್ಮ ಕೇಟ್ ಒಬ್ಬಳು ಕ್ರಿಮಿನಲ್ ಅನ್ನೋ ವಿಷಯ ನಮ್ಮ ಜಾಕಿಗೆ ಮಾತ್ರವೇ ಗೊತ್ತಿರುತ್ತೆ. ಹೀಗಿರ್ಬೇಕಾದ್ರೆ ಆ ಕೇಟು ನಮ್ಮ ಜಾಕ್ ಹತ್ರ ಬಂದು ಆ ಪೊಲೀಸ್ ಆಫೀಸರ್ ತುಂಬಾನೇ ಜೀವಕ್ಕಾಗಿ ಕಷ್ಟಪಡ್ತಿದ್ದಾರೆ ಅಲ್ವಾ, ಸುಮ್ನೆ ಅವರನ್ನ ಪಾಪ ಪುಣ್ಯ ನೋಡಿ ಕೊಂದ್ಬಿಡ್ಬೋದಲ್ವಾ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಜಾಕೋ ನಾನೇನು ಮರ್ಡರರ್ ಅಲ್ಲ, ಅದು ಮಾತ್ರ ಇಲ್ಲ ನನಗೆ ಚೆನ್ನಾಗಿ ನಿನ್ನ ಬಗ್ಗೆ ಗೊತ್ತು, ನೀನೊಬ್ಬಳು ಕ್ರಿಮಿನಲ್ ತಾನೆ ಅಂತ ಹೇಳ್ತಾರೆ. ಹಾಗೆ ಕಟ್ ಮಾಡಿ ಇವಾಗ ನಮ್ಮ ಕೇಟ್ ಅವಳ ಫ್ಲಾಶ್ ಬ್ಯಾಕ್. ಆಕ್ಚುಲಿ ನಮ್ಮ ಕೇಟು ತುಂಬಾನೇ ಅರ್ಜೆಂಟ್ ಆಗಿ ಯಾವುದೋ ಒಂದು ಜಾಗಕ್ಕೆ ಹೋಗ್ತಿರ್ತಾಳೆ. ಆ ರೀತಿ ಹೋಗ್ತಿರ್ಬೇಕಾದ್ರೆ ಯಾರೋ ಫಾರ್ಮರ್ ಅವರ ಮನೆಯಲ್ಲಿ ಕೊಠಡಿಯಲ್ಲಿ ಮಲಗಿ ನಿದ್ದೆ ಮಾಡಿರ್ತಾಳೆ. ಆ ಫಾರ್ಮರ್ವೇ ನಮ್ಮ ಕೇಟನ್ನು ನೋಡಿ ನೀನು ಇಲ್ಲೇನೆ ಸ್ಟೇ ಆಗ್ಬಿಡಮ್ಮ, ನಾನು ನಿನಗೆ ಊಟದ ವ್ಯವಸ್ಥೆಯನ್ನೆಲ್ಲ ಮಾಡಿ ಕೊಡ್ತೀನಿ, ಇಲ್ಲೇನೆ ಕೆಲಸ ಮಾಡು ಅಂತ ಹೇಳ್ತಾರೆ. ಆದ್ರಿಂದ ನಮ್ಮ ಕೇಟುವೆ ಅಲ್ಲೇನೆ ಇರೋದಕ್ಕೆ ಶುರು ಮಾಡ್ತಾಳೆ. ಆಗಿರ್ಬೇಕಾದ್ರೆ ಒಂದು ದಿನ ಆ ಫಾರ್ಮರ್ ತಾತ ಏನನ್ನ ಮಾಡ್ತಾನೆ ಅಂದ್ರೆ ನಮ್ಮ ಕೇಟನ್ನ ಸರಿಯಾಗಿ ಪೊಲೀಸ್ ಅವರ ಹತ್ರ ಸಿಗಾಕ್ಸ್ಬಿಡ್ತಾನೆ. ಯಾಕೆಂದ್ರೆ ಪೊಲೀಸ್ ಟೀಮು ನಮ್ಮ ಕೇಟನ್ನ ಹುಡುಕ್ತಿದ್ದಾರೆ, ಏನು ಕಾರಣ ಅಂತ ಇಲ್ಲಿವರೆಗೂ ನಮಗೆ ಗೊತ್ತಿಲ್ಲ, ಇವಾಗ್ಲೂ ತೋರಿಸೋದಿಲ್ಲ. ಕೇಟನ್ನ ಹಿಡಿದು ಕೊಟ್ರೆ ಪೊಲೀಸ್ ಕಡೆಯಿಂದ ರಿವಾರ್ಡ್ ಸಿಗುತ್ತೆ ಅಂತ ಹೇಳಿರ್ಬೇಕಾದ್ರೆ ಆ ರಿವಾರ್ಡ್ ಗೆ ಆಸೆ ಪಟ್ಟಿದೆ ಈ ಫಾರ್ಮರ್ ನಮ್ಮ ಕೇಟನ್ನ ಸಿಗಾಕ್ಸ್ಬಿಟ್ಟಿದ್ದಾರೆ. ಆದ್ರೂ ನಮ್ಮ ಕೇಟ್ ಆ ಫಾರ್ಮರ್ ಅವರ ಗಾಡಿಯನ್ನ ತಿರುಗಿಸ್ಬಿಟ್ಟು ಒಂದು ದೊಡ್ಡ ಕ್ರಾಶ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾಳೆ. ಆ ಆಕ್ಸಿಡೆಂಟ್ ಅಲ್ಲಿ ಫಾರ್ಮರ್ ಅವರ ಕತೆ ಮುಗ್ದೋಗುತ್ತೆ. ಹಾಗಿರ್ಬೇಕಾದ್ರೆ ಈ ಪೊಲೀಸ್ ಆಫೀಸರು ನಮ್ಮ ಕೇಟನ್ನ ಅಲ್ಲೇನೆ ಅರೆಸ್ಟ್ ಅನ್ನು ಮಾಡಿ ಫ್ಲೈಟ್ ಅಲ್ಲಿ ಕರ್ಕೊಂಡು ಬಂದಿರ್ತಾರೆ. ಆವಾಗಲೇ ಈ ರೀತಿಯ ಘಟನೆ ಎಲ್ಲ ನಡೆದೋಗಿರುತ್ತೆ. ಸೊ ಇವಾಗ ಜೀವಕ್ಕಾಗಿ ಕಷ್ಟಪಡ್ತಿರುವ ಪೊಲೀಸ್ ಅನ್ನ ಸಾಯಿಸ್ಬಿಡೋಣ ಅಂತ ನಮ್ಮ ಕೇಟ್ ಮತ್ತೆ ಸಾಯರ್ ಅಂತ ಒಬ್ಬ ಇರ್ತಿದ್ದಾನೆ ಅಲ್ಲ, ಇಬ್ಬರು ಸೇರಿ ಪ್ಲಾನ್ ಅನ್ನ ಮಾಡ್ತಾರೆ. ಸೊ ಕೇಟ್ ಸಾಯರ್ ಹತ್ರ ಗನ್ ಕೊಡ್ಬೇಕಾದ್ರೆ ಅವನುವೆ ಪೊಲೀಸ್ ಅವರನ್ನ ಶೂಟ್ ಮಾಡ್ತಾನೆ. ಹಾರ್ಟ್ ಗೆ ಶೂಟ್ ಮಾಡಿ ಸಾಯಿಸ್ತೀನಿ ಅಂತ ಹೇಳ್ಬಿಟ್ಟು ಲಂಗ್ಸ್ ಗೆ ಶೂಟ್ ಮಾಡ್ಬಿಡ್ತಾನೆ. ಇದರಿಂದ ಪೊಲೀಸ್ ಅವರು ಇನ್ನವೇ ನರಳುತ್ತಾರೆ ನೋವಲ್ಲಿ. ನಮ್ಮ ಜಾಕ್ವೆ ಆ ಸದನ ಕೇಳಿ ಆ ಜಾಗಕ್ಕೆ ಓಡಿ ಬಂದು ನೋಡಿ ಏನು ಕೆಲಸವನ್ನ ಮಾಡಿದೀರಾ ನೀವು ಅಂತ ಜೋರಾಗಿ ಟೆನ್ಷನ್ ಆಗ್ತಿರ್ತಾರೆ. ಅವರಿಗೆ ನೋವೇ ಇಲ್ಲದೆ ಸಾಯಿಸ್ಬೇಕು ಅಂತ ಅನ್ಕೊಂಡ ಇವ್ರುಗಳು ತುಂಬಾನೇ ನೋವನ್ನ ಕೊಟ್ಟು ಸಾಯಿಸ್ಬಿಡ್ತಾರೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ಜಾನ್ ಲಾಕ್ ಅಂತ ಒಬ್ಬರು ಬೋಡೆ ತಲೆ ಅಂಕಲ್ ಇರ್ತಾರೆ ಅಲ್ಲ, ಅವರು ಏನನ್ನ ಮಾಡ್ತಾರೆ ಅಂದ್ರೆ ವಿಸಿಲ್ ರೀತಿ ಒಂದನ್ನ ತೆಗೆದು ಊದುತ್ತಾರೆ. ಆವಾಗ ಸದನ ಕೇಳಿ ಕಾಡಿನ ಒಳಗಡೆ ಸುತ್ತಾಡ್ತಾ ಇದ್ದ ವಾಲ್ಟ್ ಅನ್ನುವ ಹುಡುಗನ ನಾಯಿ ಮರಿ ಓಡಿ ಬರುತ್ತೆ. ಡೈರೆಕ್ಟ್ ಆಗಿ ಆ ನಾಯಿಯನ್ನ ಹುಡುಗನ ಕೈಗೆ ಹ್ಯಾಂಡ್ ಓವರ್ ಮಾಡದೆ ಆ ಹುಡುಗನ ತಂದೆಯವರನ್ನ ಎಬ್ಬಿಸಿ ನಾನು ನಿನ್ನ ಮಗನ ನಾಯಿ ಮರಿಯನ್ನ ಕಂಡುಹಿಡಿದು ಬಿಟ್ಟಿದ್ದೀನಿ, ಆದ್ರೆ ಅದನ್ನ ನೀನೇ ಕಂಡುಹಿಡಿದಿರೋ ರೀತಿ ಹೇಳಿ ಆ ಹುಡುಗನಿಗೆ ಹ್ಯಾಂಡ್ ಓವರ್ ಅನ್ನ ಮಾಡು ಅಂತ ಹೇಳ್ತಿರ್ತಾರೆ. ಯಾಕೆಂದ್ರೆ ಆ ಪುಟ್ಟ ಹುಡುಗ ವಾಲ್ಟ್ ಅವರ ತಂದೆಯನ್ನ ಸರಿಯಾಗಿ ಕೇರೆ ಮಾಡೋದಿಲ್ಲ, ಅವರಿಗೆ ಮರ್ಯಾದೆನೆ ಕೊಡೋದಿಲ್ಲ. ಸೊ ಇವಾಗ ಇದನ್ನ ಇವರು ಮಾಡಿದ್ರೆ ಈ ಮೈಕಲ್ ಅವರ ಮೇಲೆ ಅವರ ಮಗನಿಗೆ ಒಳ್ಳೆ ಅಭಿಪ್ರಾಯ ಬರುತ್ತೆ ಅಲ್ವಾ, ಆದ್ರಿಂದ ಈ ಐಡಿಯಾವನ್ನ ಜಾನ್ ಲಾಕ್ ಹೇಳ್ತಾರೆ. ಅದೇ ರೀತಿ ಮೈಕಲ್ ಅವರು ಮಾಡ್ಬೇಕಾದ್ರೆ ಆ ಚಿಕ್ಕ ಹುಡುಗ ವಾಲ್ಟ್ ಗೆ ಮತ್ತೆ ಅವನ ನಾಯಿ ಮರಿಯನ್ನ ನೋಡಿ ತುಂಬಾನೇ ಖುಷಿ ಆಗ್ತಿರುತ್ತೆ. ಇದನ್ನ ದೂರದಿಂದ ಬೋಡೆ ತಲೆ ಜಾನ್ ಲಾಕ್ ಅಂಕಲ್ವೇ ನೋಡ್ತಿರ್ತಾರೆ. ಕಟ್ ಮಾಡಿದ್ರೆ ಫ್ಲಾಶ್ ಬ್ಯಾಕ್. ಆಕ್ಚುಲಿ ಜಾನ್ ಲಾಕ್ ಅವರಿಗೆ ಬೇಟೆ ಆಡೋದಂದ್ರೆ ತುಂಬಾನೇ ಇಷ್ಟ, ಆದ್ರೆ ಅದನ್ನ ಅವರ ಕೈಯಲ್ಲಿ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಈ ಜಾನ್ ಲಾಕ್ ಅವರ ಕೈಯಲ್ಲಿ ಎದ್ದು ನಡೆಯೋದಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ಅವರ 2 ಕಾಲುಗಳು ಕೆಲಸ ಮಾಡೋದಿಲ್ಲ, ಯಾವಾಗ್ಲೂ ವೀಲ್ ಚೇರ್ ಅಲ್ಲೇ ಇರ್ತಾರೆ.
ಸೊ ಆ ವೀಲ್ ಚೇರ್ ಅಲ್ಲಿ ಒಂದು ಆಫೀಸ್ ಅಲ್ಲಿ ಕೆಲಸ ಮಾಡ್ಕೊಂಡು ಅವರಿಗೆ ಇಷ್ಟ ಇಲ್ಲದೆ ಇರುವ ಒಂದು ಲೈಫ್ ಅನ್ನೇ ಬದುಕ್ತಿರ್ತಾರೆ. ಸೊ ನಮ್ಮ ಜಾನ್ ಲಾಕ್ ಅವರ ಲೈಫ್ ಟೈಮ್ ಆಸೆನೇ ಏನು ಅಂದ್ರೆ ಬೇಟೆ ಆಡೋದೆ. ಸೊ ಇದಕ್ಕಾಗಿ ಇವರು ಅಮೆರಿಕದಿಂದ ಆಸ್ಟ್ರೇಲಿಯಾಗೆ ಬರ್ತಾರೆ. ಬೇಟೆಯನ್ನು ಆಡಬೇಕು ಅಂದ್ರೆ ಕೆಲವೊಂದು ಪರ್ಮಿಷನ್ ತಗೊಂಡು ಕೆಲವೊಬ್ಬರ ಜೊತೆನೆ ಹೋಗೋದಕ್ಕೆ ಸಾಧ್ಯ, ಅಂದ್ರೆ ಫಾರೆಸ್ಟ್ ಆಫೀಸರ್ ಗಳ ಜೊತೆ. ಆದ್ರೆ ಅವರುಗಳು ಜಾನ್ ಲಾಕ್ ಅವರ ಕಂಡೀಷನ್ ಅನ್ನು ನೋಡ್ಬಿಟ್ಟು ಅವರನ್ನ ಕರ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಯಾಕೆಂದ್ರೆ ನಿಮಗೆ 2 ಕಾಲು ಕೆಲಸ ಮಾಡೋದಿಲ್ಲ, ಬೇಟೆ ಆಡೋಷ್ಟು ನಿಮಗೆ ಕೆಪಾಸಿಟಿ ಇಲ್ಲ ಅಂತ ಹೇಳ್ಬಿಡ್ತಾರೆ. ಸೊ ಇದನ್ನ ಕೇಳಿ ತುಂಬಾನೇ ಬೇಜಾರಾಗಿದ್ದ ನಮ್ಮ ಜಾನ್ ಲಾಕ್ ಫ್ಲೈಟ್ ಅನ್ನ ಕ್ಯಾಚ್ ಮಾಡಿ ಮತ್ತೆ ಲಾಸ್ ಏಂಜಲ್ಸ್ ಗೆ ರಿಟರ್ನ್ ಬರ್ತಿರ್ತಾರೆ. ಹಾಗಿರ್ಬೇಕಾದ್ರೆ ಫ್ಲೈಟ್ ಕ್ರಾಶ್ ಆಗಿ ಐಲ್ಯಾಂಡ್ ಅಲ್ಲಿ ಕೆಳಗಡೆ ಬಿದ್ದೋಗಿರ್ತಾರೆ. ನಮ್ಮ ಜಾನ್ ಲಾಕ್ ಅವರ ಕೈಯಲ್ಲಿ ಎದ್ದು ನಡೆಯೋದಕ್ಕೆ ಆಗೋದಿಲ್ಲ, ಯಾರಾದ್ರೂ ನಮಗೆ ಹೆಲ್ಪ್ ಮಾಡೋದಕ್ಕೆ ಬರ್ತಾರೆ ಅಂತ ಅವರು ವೇಟ್ ಮಾಡ್ತಿರ್ಬೇಕಾದ್ರೇನೆ ಜಾನ್ ಲಾಕ್ ತುಂಬಾನೇ ಡಿಫ್ರೆಂಟ್ ಆಗಿ ಫೀಲ್ ಮಾಡ್ತಿರ್ತಾರೆ. ಅದು ಏನು ಅಂದ್ರೆ ಜಾನ್ ಲಾಕ್ ಅವರ ಕೈಯಲ್ಲಿ ಅವರ ಕಾಲುಗಳನ್ನ ಅಲ್ಲಾಡ್ಸೋದಕ್ಕೆ ಆಗ್ತಿದೆ, ಎದ್ದು ನಡೆಯೋದಕ್ಕೆ ಶುರು ಮಾಡುತ್ತಾರೆ. ಅವರ ಕೈಯಲ್ಲಿ ನಂಬೋದಕ್ಕೇನೆ ಆಗ್ತಿಲ್ಲ. ಆವಾಗ್ಲೇ ಅವರು ಡಿಸೈಡ್ ಅನ್ನ ಮಾಡ್ಬಿಡ್ತಾರೆ ಐಲ್ಯಾಂಡ್ ಅಲ್ಲಿ ಏನೋ ಒಂದು ವಿಷಯ ಡಿಫ್ರೆಂಟ್ ಆಗಿ ಇರ್ತಿದೆ ಅಂತ. ಆದ್ರಿಂದಾನೇ ಆ ವಾಲ್ಟ್ ಹುಡುಗನ ಹತ್ರ ಈ ಐಲ್ಯಾಂಡ್ ಅಲ್ಲಿ ಏನೋ ಒಂದು ವಿಷಯ ಮಿರಾಕಲ್ ಆಗಿ ನಡೀತಿದೆ ಅಂತ ಇವರು ಆಲ್ರೆಡಿ ಹೇಳಿದ್ದು. ಯಾಕೆಂದ್ರೆ ಇವರ ಕೈಯಲ್ಲಿ ಎದ್ದು ನಡೆಯೋದಕ್ಕೆ ಆಗ್ತಿದೆ ಅಲ್ವಾ. ಮತ್ತೆ ಐಲ್ಯಾಂಡ್ ಅಲ್ಲಿ ಸಿಗಾಕೊಂಡು ಎಲ್ಲರೂ ಕಷ್ಟ ಪಡ್ತಿದ್ರೆ ಈ ಜಾನ್ ಲಾಕ್ ಅವರು ಮಾತ್ರವೇ ಈ ಫ್ಲೈಟ್ ಈ ಐಲ್ಯಾಂಡ್ ಅಲ್ಲಿ ಕ್ರಾಶ್ ಆಗಿದ್ದಕ್ಕೆ ಖುಷಿ ಪಡ್ತಿರುವ ಒಬ್ಬನೇ ಒಬ್ಬ ವ್ಯಕ್ತಿ. ಸೊ ರಾತ್ರಿ ಆಗುತ್ತೆ, ಎಲ್ಲರೂ ಬೀಚ್ ಸೈಡ್ ಅಲ್ಲಿ ಇರ್ತಾರೆ. ಎಲ್ಲರೂ ಮಲಗಿ ನಿದ್ದೆಯನ್ನ ಮಾಡ್ತಿರ್ಬೇಕಾದ್ರೆ ಆ ಚಿಕ್ಕ ಹುಡುಗ ವಾಲ್ಟ್ ಅವನ ನಾಯಿ ಮಾತ್ರ ಜೋರಾಗಿ ಬೊಗಳ್ತಿರುತ್ತೆ. ತಕ್ಷಣವೇ ಎಲ್ಲರೂ ಎಚ್ಚರ ಆಗ್ತಾರೆ. ಆ ನಾಯಿ ಕ್ರಾಶ್ ಆಗಿ ಬಿದ್ದಿದೆ ಅಲ್ವಾ ಫ್ಲೈಟಿನ ಮಿಡಿಲ್ ಪಾರ್ಟ್, ಅದನ್ನ ನೋಡಿನೇ ಜೋರಾಗಿ ಬೊಗಳ್ತಿರುತ್ತೆ. ಏನೋದು ಅಂತ ನಮ್ಮ ಜಾಕುವೆ ಟಾರ್ಚ್ ಲೈಟ್ ಅನ್ನೆಲ್ಲ ತಗೊಂಡು ಆ ಮಿಡಿಲ್ ಪಾರ್ಟ್ ಗೆ ಹೋಗಿ ಚೆಕ್ ಮಾಡಿ ನೋಡ್ಬೇಕಾದ್ರೇನೆ ಕ್ರಾಶ್ ಅಲ್ಲಿ ಸತ್ತೋಗಿದ್ದ ಜನರ ಡೆಡ್ ಬಾಡಿಯನ್ನೆಲ್ಲ ಮಿಡಿಲ್ ಪಾರ್ಟ್ ಅಲ್ಲೇನೆ ಹಾಕಿಟ್ಟಿರ್ತಾರೆ. ಸೊ ಆ ಬಾಡಿಗಳನ್ನ ಕಾಡಿಂದ ಬಂದಿದ್ದ ಕಾಡಿನ ಹಂದಿಗಳು ತಿಂತಿರ್ತವೆ. ಸೊ ಸದ್ದನ್ನ ಕೇಳಿದ ತಕ್ಷಣ ಮತ್ತೆ ಆ ಹಂದಿಗಳೆಲ್ಲ ಕಾಡಿನ ಒಳಗಡೆ ಓಡಿ ಹೋಗ್ಬಿಡ್ತವೆ. ನಂತರ ನಮ್ಮ ಜಾಕು ಮಿಕ್ಕಿರೋರ ಹತ್ರ ಈ ರೀತಿ ಸತ್ತೋದವರ ಬಾಡಿಯನ್ನ ನಾವು ಹಾಗೇನೆ ಇಟ್ಟಿರಬಾರ್ದು, ಏನನ್ನಾದ್ರೂ ಮಾಡ್ಬೇಕು ಅಂತ ಸತ್ತೋದವರಿಗೆ ಫಿನರಲ್ ನ ಮಾಡ್ಬೇಕು ಅಂತ ಡಿಸೈನ್ ಮಾಡ್ತಾರೆ ಎಲ್ಲರೂ. ನೆಕ್ಸ್ಟ್ ದಿನಾನೂ ಆಗುತ್ತೆ. ಆ ಮಿಲಿಟರಿ ಮ್ಯಾನ್ ಇರ್ತಿದ್ದಾರೆ ಅಲ್ವಾ ಸೈಯದ್, ಅವರು ರೇಡಿಯೋನ ತಗೊಂಡು ಏನೋ ಒಂದು ವಿಷಯವನ್ನ ಅದರಲ್ಲಿ ರೆಡಿ ಮಾಡ್ತಿರ್ತಾರೆ. ಯಾಕೆಂದ್ರೆ ಈ ಐಲ್ಯಾಂಡ್ ಅಲ್ಲಿ 16 ವರ್ಷವಾಗಿ ಯಾರೋ ಒಬ್ಬರು ಫ್ರೆಂಚ್ ಲೇಡಿ ಮಾತಾಡಿದ ಸಿಗ್ನಲ್ ಇಲ್ಲೇನೆ ಸುತ್ತಾಡ್ತಿದೆ. ಹಾಗಾದ್ರೆ 16 ವರ್ಷಗಳ ಕಾಲವಾಗಿ ಯಾರೋ ಆ ಸಿಗ್ನಲ್ ನ ರನ್ ಮಾಡ್ತಿದ್ದಾರೆ ಈ ಜಾಗದಲ್ಲಿ. ಖಂಡಿತ ಈ ಜಾಗದಲ್ಲಿ ಯಾರೋ ಇರ್ತಿದ್ದಾರೆ, ಅದಕ್ಕಾದ ಪವರ್ ಸೋರ್ಸ್ ಈ ಜಾಗದಲ್ಲಿ ಇರಬೇಕು, ಅದನ್ನ ನಾವು ಕಂಡುಹಿಡಿಯಲೇಬೇಕು ಅಂತ ಸಿಗ್ನಲ್ ಎಲ್ಲಿಂದ ಬರ್ತಿದೆ ಅಂತ ಅದನ್ನ ಕಂಡುಹಿಡಿಯೋದಕ್ಕಾಗಿ ಒಂದು ರಿಸೀವರ್ ಅನ್ನ ರೆಡಿ ಮಾಡ್ತಾರೆ. ಅದನ್ನ ಕಾಡಿನ ಒಳಗಡೆ ಒಂದು ಹೈಟ್ ಆಗಿರುವ ಜಾಗದಲ್ಲಿ ಫಿಕ್ಸ್ ಮಾಡ್ಬೇಕು ಅಂತ ನಮ್ಮ ಕೇಟ್ ಹತ್ರ ಹೇಳ್ತಿರ್ತಾರೆ ಮಿಲಿಟರಿ ಮ್ಯಾನ್. ಇವಾಗ ಇಲ್ಲಿ ಜೀವ ಉಳಿದು ಈ ಬೀಚ್ ಅಲ್ಲಿ ಇರ್ತಿದ್ದಾರೆ ಅಲ್ವಾ, ಇವ್ರಗಳ ಹತ್ರ ಯಾರ ಹತ್ರನೂ ಇವಾಗ ತಿನ್ನೋದಕ್ಕೆ ಊಟ ಅಂತ ಇಲ್ಲ. ತುಂಬಾನೇ ಹೊಟ್ಟೆ ಹಶ್ವಾಗ್ತಿರುತ್ತೆ, ಏನನ್ನ ಮಾಡೋದು ಅಂತಾನೆ ಇವ್ರಗಳಿಗೆ ಗೊತ್ತಾಗ್ತಿಲ್ಲ. ಆವಾಗ್ಲೇನೆ ನಮ್ಮ ಜಾನ್ ಲಾಕ್ ಅಂಕಲ್ ಅಲ್ಲಿಗೆ ಬರ್ತಾರೆ. ನಿನ್ನೆ ರಾತ್ರಿ ಬಂದಿದ್ದ ಕಾಡಿನ ಹಂದಿಗಳನ್ನೆಲ್ಲ ನೀವು ನೋಡಿದ್ರ ಒಂದೊಂದುವೇ ಒಂದು 40 kg ಜಾಸ್ತಿನೇ ಇರುತ್ತೆ. ಸೊ ಅವುಗಳನ್ನ ನಾವು ಬೇಟೆ ಆಡೋಣ ಅಂತ ಹೇಳ್ತಾರೆ. ಆದ್ರೆ ಅಲ್ಲಿರೋರಿಗೆ ಡೌಟ್ ಏನು ಅಂದ್ರೆ ನಮ್ಮ ಹತ್ರ ಕತ್ತಿ ಕಡ್ಗ ಅಂತ ಏನುವೇ ಇಲ್ವಲ್ಲ, ವೆಪನ್ಸೇ ಇಲ್ವಲ್ಲ, ಹೇಗೆ ನಮ್ಮ ಕೈಯಲ್ಲಿ ಬೇಟೆಯನ್ನು ಆಡೋದಕ್ಕೆ ಆಗುತ್ತೆ ಅಂತ ಕೇಳ್ತಾರೆ. ಆವಾಗ ನಮ್ಮ ಜಾನ್ ಲಾಕ್ ಅವರ ಪೆಟ್ಟಿಗೆಯನ್ನು ಓಪನ್ ಮಾಡಿ ತೋರಿಸ್ತಾರೆ. ನೋಡಿದ್ರೆ ಅದರಲ್ಲಿ ತುಂಬಾನೇ ವೆಪನ್ಸ್ ಚಾಕುಗಳೆಲ್ಲ ಇರುತ್ತೆ. ಯಾಕೆಂದ್ರೆ ಇವರು ಬೇಟೆ ಆಡ್ಬೇಕು ಅಂತ ತಾನೇ ಆಸ್ಟ್ರೇಲಿಯಾಗೆ ಬಂದಿದ್ದು. ಸೊ ಇವಾಗ ಜಾನ್ ಲಾಕ್ ಅಂಕಲ್ ಮಿಕ್ಕಿರೋರನ್ನ ನೋಡಿ ನನ್ನ ಜೊತೆ ಬನ್ನಿ ಕಾಡಿನ ಹಂದಿಗಳನ್ನ ಬೇಟೆ ಆಡೋಣ ಅಂತ ಹೇಳಿ ಅಂಕಲ್ ಅವರ ಜೊತೆಗೇನೆ ನಮ್ಮ ಕೇಟ್ ಮತ್ತೆ ಮೈಕಲ್ ಅನ್ನು ಕರ್ಕೊಂಡು ಹೋಗ್ತಾರೆ. ನಮ್ಮ ಕೇಟ್ ಬೇಟೆ ಆಡೋದಕ್ಕಿಂತ ಜಾಸ್ತಿ ಆ ಮಿಲಿಟರಿ ಮ್ಯಾನ್ ಒಂದು ರಿಸೀವರ್ ಅನ್ನ ಇವಳ ಕೈಗೆ ಕೊಟ್ಟಿರ್ತಾರೆ. ಅದನ್ನ ಹೈಟ್ ಆಗಿರುವ ಜಾಗದಲ್ಲಿ ಫಿಕ್ಸ್ ಮಾಡ್ಬೇಕು ಅಂತಾನೆ ಇವಳು ಮೇನ್ ಆಗಿ ಬಂದಿರೋದು. ಆದ್ರೆ ಫಸ್ಟ್ ಇವ್ರುಗಳು ಕಾಡಿನ ಹಂದಿಯನ್ನ ಬೇಟೆ ಆಡೋದಕ್ಕೆ ಶುರು ಮಾಡ್ತಾರೆ. ಅದು ತುಂಬಾನೇ ಆಕ್ರೋಶವಾಗಿರ್ತಿದೆ. ನಮ್ಮ ಮೈಕಲ್ಗೆ ಬಂದು ಡಿಚ್ಚಿಯನ್ನ ಮಾಡ್ಬೇಕಾದ್ರೆ ಅವರಿಗೂ ಕೂಡ ಏಟಾಗುತ್ತೆ. ಸೊ ಕೇಟುವೆ ಇದನ್ನ ನೋಡ್ಬಿಟ್ಟು ಇವುಗಳನ್ನ ಹಿಡಿಯೋದಕ್ಕೆ ಚಾನ್ಸೇ ಇಲ್ಲ, ಬೇರೆ ಏನಾದ್ರೂ ಐಡಿಯಾ ಇದ್ರೆ ಹೇಳಿ ಅಂತ ಕೇಳ್ಬೇಕಾದ್ರೆ ನಮ್ಮ ಜಾನ್ ಲಾಕ್ ಸುಮ್ನೆ ಬಿಡದೆ ನಾನು ಅದನ್ನ ನೋಡ್ಕೋತೀನಿ ಅಂತ ಹೇಳ್ಬಿಟ್ಟು ಆ ಕಾಡಿನ ಹಂದಿಯನ್ನ ಫಾಲೋ ಮಾಡಿ ಅವರು ಮಾತ್ರ ಅಲ್ಲೋನಾಗಿ ಹೋಗ್ತಾರೆ. ಈ ಕಡೆ ನಮ್ಮ ಕೇಟು ಅವಳು ಬಂದಿದ್ದ ಕೆಲಸವನ್ನ ಮಾಡ್ತಾವಳೆ. ಒಂದು ಮರದ ಮೇಲೆ ಹೈಟ್ ಆಗಿ ಹತ್ತಿ ಕೂತ್ಕೊಂಡು ಆ ರಿಸೀವರ್ ಅನ್ನ ಫಿಟ್ ಮಾಡೋಣ ಅಂತ ಅನ್ಕೋಬೇಕಾದ್ರೆ ದೂರದಲ್ಲಿ ಆ ಮಾನ್ಸ್ಟರ್ ರೀತಿ ಇರುವ ವಿಚಿತ್ರ ಕ್ರಿಯೇಚರ್ ಅದು ಏನು ಅಂತಾನೆ ಗೊತ್ತಾಗ್ತಿಲ್ಲ. ಆದ್ರೆ ಗಿಡಗಳೆಲ್ಲ ಅಲ್ಲೋಡೋದನ್ನ ನೋಡ್ಬೇಕಾದ್ರೆ ಅದು ಖಂಡಿತ ಜಾನ್ ಲಾಕ್ ಅವರ ಹಿಂದೆನೆ ಹೋಗ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಏನನ್ನ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾಳೆ. ಆಗಿರ್ಬೇಕಾದ್ರೆ ಆ ಮಾನ್ಸ್ಟರ್ ಕಿರ್ಚ್ಕೊಂಡಿದ್ದ ಸದ್ದನ್ನ ಕೇಳಿ ಗಾಬರಿಯಲ್ಲಿ ಅವಳ ಕೈಯಲ್ಲಿ ಇರ್ತಾ ಇದ್ದ ರಿಸೀವರ್ ಅನ್ನ ಕೆಳಗಡೆ ಹಾಕ್ಬಿಡ್ತಾಳೆ ನಮ್ಮ ಕೇಟ್. ಅದು ಹೊಡೆದೇ ಹೋಗ್ಬಿಡುತ್ತೆ. ಈ ಕಡೆ ಆ ಮಾನ್ಸ್ಟರ್ ನಮ್ಮ ಜಾನ್ ಲಾಕ್ ಅವರ ಹತ್ರನೇ ಬರುತ್ತೆ. ನಮ್ಮ ಜಾನ್ ಲಾಕ್ ಆ ಮಾನ್ಸ್ಟರ್ ಅನ್ನ ನೋಡ್ತಾರೆ. ಆದ್ರೆ ಆ ವಿಷಯ ಏನು ಅಂತ ನಮಗೆ ಮಾತ್ರ ಗೊತ್ತಾಗೋದಿಲ್ಲ. ಆದ್ರೆ ಆ ವಿಚಿತ್ರ ವಿಷಯ ನಮ್ಮ ಜಾನ್ ಲಾಕ್ ಅವರನ್ನ ಏನನ್ನೂ ಮಾಡೋದಿಲ್ಲ. ಈ ಕಡೆ ನಮ್ಮ ಕೇಟ್ ಮೈಕಲ್ ಅನ್ನ ಕರ್ಕೊಂಡು ಮತ್ತೆ ಬೀಚ್ಗೆನೆ ಬಂದ್ಬಿಡ್ತಾಳೆ. ನಡೆದಿದ್ದ ವಿಷಯ ಎಲ್ಲವನ್ನು ಎಲ್ಲರ ಹತ್ರನೂ ಹೇಳ್ತಾಳೆ. ಜಾನ್ ಲಾಕ್ ಅವರಿಗೆ ಏನು ಆಯ್ತು ಅಂತಾನೆ ಗೊತ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಬಂದಿದ್ದ ನಮ್ಮ ಜಾಕೋ ಕೇಟಿಗೆ ಏನಾದ್ರೂ ಏಟಾಗ್ಬಿಟ್ಟಿದ್ಯಾ ಅಂತ ಅವಳನ್ನ ಹಾಗೆ ತುಂಬಾನೇ ಪ್ರೀತಿಯಿಂದ ನೋಡ್ತಿರ್ತಾನೆ. ಲವ್ ಮಾಡೋದಕ್ಕೆ ಶುರು ಮಾಡ್ಕೊಬಿಟ್ಟಿದ್ದಾನೆ ಅನ್ಸುತ್ತೆ ಅವಳನ್ನ. ಹಾಗಿರ್ಬೇಕಾದ್ರೆ ನಮ್ಮ ಜಾಕ್ ಅವನ ಕಣ್ಣಿಗೆ ಮಾತ್ರ ಯಾರೋ ಒಬ್ಬರು ವ್ಯಕ್ತಿ
ಕೋಟ್ ಶೂಟ್ ಅನ್ನ ಹಾಕೊಂಡು ಆ ಜಾಗದಲ್ಲಿ ನಿಂತಿರೋ ರೀತಿ ಕಾಣುತ್ತೆ. ನಂತರ ನಮ್ಮ ಜಾನ್ ಲಾಕ್ ಮುಖದಲ್ಲಿ ಫುಲ್ ಬ್ಲಡ್ ಆಗಿ ಆ ಬೀಚ್ಗೆ ಬರ್ತಾರೆ. ಏನು ಅಂತ ನೋಡಿದ್ರೆ ಅವರು ಒಂದು ಹಂದಿಯನ್ನ ಬೇಟೆಯಾಡಿ ಆ ಜಾಗಕ್ಕೆ ತಂದಿರ್ತಾರೆ. ಸೊ ಇದರಿಂದ ಅವತ್ತಿನ ದಿನ ರಾತ್ರಿ ಎಲ್ಲರೂ ಚೆನ್ನಾಗಿ ತಿನ್ನುತ್ತಾರೆ. ಮತ್ತೆ ಸತ್ತೋಗಿದ ಎಲ್ಲರಿಗೂ ಫ್ಯೂನರಲ್ ಮಾಡ್ತಾರೆ. ಆಗಿರ್ಬೇಕಾದ್ರೆ ನಮ್ಮ ಮೈಕಲ್ ಇದಾರಲ್ಲ, ಅವರು ಜಾನ್ ಲಾಕ್ ಹತ್ರ ನೀವು ಹೋಗಿದ ಕಡೆಗೇನೆ ಆ ಮಾನ್ಸ್ಟರ್ ರೀತಿ ಇರ್ತಾ ಇರುವ ವಿಚಿತ್ರ ರೂಪ ಅಲ್ಲಿಗೆ ಬಂತು, ನೀವು ಅದನ್ನ ಏನಾದ್ರೂ ನೋಡಿದ್ರ ಅಂತ ಕೇಳಿದ್ರೆ ನಾನು ಏನನ್ನು ನೋಡಿಲ್ಲ ಅಂತ ಸುಳ್ಳನ್ನ ಹೇಳ್ತಾರೆ ಜಾನ್ ಲಾಕ್. ಸೊ ಇವಾಗ ನಮ್ಮ ಜಾಕ್ ಇರ್ತಿದ್ದಾರೆ ಅಲ್ವಾ, ಅವರ ಫ್ಲಾಶ್ ಬ್ಯಾಕ್ ಅನ್ನು ಇವಾಗ ನಮಗೆ ತೋರಿಸ್ತಾರೆ. ಆಕ್ಚುಲಿ ನಮ್ಮ ಜಾಕ್ ಒಬ್ಬ ಡಾಕ್ಟರ್. ಅವನ ಕಾಣೆಯಾಗಿದ್ದ ತಂದೆ ಇವಾಗ ಆಸ್ಟ್ರೇಲಿಯಾದಲ್ಲಿ ಇರ್ತಿದ್ದಾರೆ ಅಂತ ವಿಷಯ ಗೊತ್ತಾಗಿನೇ ಜಾಕ್ ಆಸ್ಟ್ರೇಲಿಯಾಗೆ ಬಂದಿರ್ತಾನೆ. ಆದ್ರೆ ಆವಾಗ್ಲೇನೆ ಅವನಿಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಅವನ ತಂದೆ ಫುಲ್ ಕುಡಿದಿದ್ರಲ್ಲಿ ಆಸ್ಟ್ರೇಲಿಯಾದಲ್ಲಿ ಸತ್ತೋಗ್ಬಿಟ್ರು ಅಂತ. ಸೊ ಅವನ ತಂದೆ ಸತ್ತೋಗ್ಬಿಟ್ಟಿರೋದನ್ನ ನೋಡಿ ಹುಡುಗ ತುಂಬಾನೇ ಬೇಜಾರಾಗ್ತಾನೆ. ನಂತರ ಅವರ ತಂದೆಯ ಡೆಡ್ ಬಾಡಿಯನ್ನು ಒಂದು ಕೊಫಿನ್ ಬಾಕ್ಸ್ ಅಲ್ಲಿ ಇಟ್ಟು ಫ್ಲೈಟ್ ಅಲ್ಲಿ ಮಡಗಿ ಲಾಸ್ ಏಂಜಲ್ಸ್ ಗೆ ತಗೊಂಡ್ ಬರ್ತಿರ್ತಾನೆ. ಆದ್ರೆ ಹಾಗಿರ್ಬೇಕಾದ್ರೇನೆ ಆ ಫ್ಲೈಟ್ ಕ್ರಾಶ್ ಆಗಿ ಐಲ್ಯಾಂಡ್ ಗೆ ಬಂದು ಸಿಗಾಕೋಬಿಟ್ಟಿರೋದು. ಆದ್ರೆ ಹಾಗಿರ್ಬೇಕಾದ್ರೂ ಕೂಡ ಈ ಐಲ್ಯಾಂಡ್ ಅಲ್ಲಿ ನಮ್ಮ ಜಾಕು ಎಷ್ಟೇ ಹುಡುಕಿ ನೋಡಿದ್ರು ಅವನ ತಂದೆ ಅವರ ಕೊಫಿನ್ ಬಾಕ್ಸ್ ಅನ್ನ ಕಂಡು ಹಿಡಿಯೋದಕ್ಕೆ ಆಗ್ತಿಲ್ಲ. ಇದರಿಂದ ಜಾಕು ಗಿಲ್ಟಿಗೆ ಒಳಗಾಗ್ತಾನೆ. ಆದ್ರಿಂದ ಅವನ ಕಣ್ಣಿಗೆ ಕೋಟ್ ಶೂಟ್ ಅನ್ನ ಹಾಕೊಂಡು ಒಬ್ಬರು ವ್ಯಕ್ತಿ ಕಾಣಿಸ್ಕೊಂಡ್ರೆ ಅಲ್ವಾ, ಆ ಇಲ್ಯೂಷನ್ ಬೇರೆ ಯಾರು ಇಲ್ಲ, ಅದು ನಮ್ಮ ಜಾಕ್ ಅವನ ತಂದೆನೆ. ಸೊ ಆ ಗಿಲ್ಟ್ ಇಂದ ಇಲ್ಯೂಷನ್ಸ್ ಎಲ್ಲ ಬಂದು ನಮ್ಮ ಜಾಕ್ ಅನ್ನು ತುಂಬಾನೇ ಡಿಸ್ಟರ್ಬ್ ಮಾಡುತ್ತೆ. ಒಂದು ಸ್ಟೇಜ್ ಅಲ್ಲಿ ಆ ಇಲ್ಯೂಷನ್ ಅನ್ನ ಫಾಲೋ ಮಾಡಿ ಹೋಗಿ ಬೆಟ್ಟದಿಂದ ಕೆಳಗಡೆನೆ ಬಿದ್ದೋಗ್ಬಿಡ್ತಿದ್ದ. ಸದ್ಯ ಜಾನ್ ಲಾಕ್ ಆ ಜಾಗಕ್ಕೆ ಬಂದು ನಮ್ಮ ಜಾಕ್ ಅನ್ನ ಕಾಪಾಡ್ತಾರೆ. ನಂತರವೇ ಇಬ್ಬರು ಕೂತು ಮಾತಾಡ್ತಿರ್ತಾರೆ. ಆವಾಗ ಜಾನ್ ಲಾಕ್ ಏನು ಪ್ರಾಬ್ಲಮ್ ಅಂತ ಕೇಳಿದ್ರೆ ಜಾಕ್ ಡಾಕ್ಟರ್ ಅಲ್ವಾ, ಅದೆಲ್ಲ ಏನು ಇಲ್ಲ, ಜಸ್ಟ್ ಹ್ಯಾಲುಸಿನೇಷನ್, ನನಗೆ ಅದು ಬೇಗನೆ ಸರಿಯಾಗ್ಬಿಡುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಜಾನ್ ಲಾಕ್ ನೀವು ಬೇಗನೆ ವಾಸಿ ಆಗ್ತಿರೋ ಇಲ್ವೋ, ಆದ್ರೆ ಒಂದು ವಿಷಯವನ್ನ ನಾನು ನಿಮಗೆ ಹೇಳ್ಬೇಕು. ಈ ಐಲ್ಯಾಂಡ್ ತುಂಬಾನೇ ಮಿರಾಕಲ್ ಆಗಿರುವ ಒಂದು ಪ್ಲೇಸ್. ಈ ಐಲ್ಯಾಂಡ್ ನಿಮ್ಮ ಕಣ್ಣಿಗೆ ಏನನ್ನಾದ್ರೂ ತೋರಿಸ್ಕೊಡ್ತಿದೆ ಅಂದ್ರೆ ಅದು ನಿಮ್ಮ ಹತ್ರ ಏನನ್ನು ಹೇಳೋದಕ್ಕೆ ಟ್ರೈ ಮಾಡ್ತಿದೆ ಅಂತ ಅರ್ಥ. ಸೊ ಅದನ್ನ ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿ ಹೋಗಿ, ಖಂಡಿತ ನಿಮಗೆ ಉತ್ತರ ಸಿಗುತ್ತೆ ಅಂತ ಹೇಳ್ತಾರೆ ಜಾನ್. ಅದನ್ನ ಕೇಳಿದ ನಮ್ಮ ಜಾಕುವೆ ಮತ್ತೆ ಅದ್ರ ಬಗ್ಗೆನೇ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಮತ್ತೇನು ಅವನ ತಂದೆಯವರ ಇಲ್ಯೂಷನ್ ಅವನಿಗೆ ಕಾಣುತ್ತೆ. ಆದ್ರೆ ಈ ಸಲ ಗಾಬರಿ ಆಗದೆ ಆ ಇಲ್ಯೂಷನ್ ಅನ್ನ ಫಾಲೋ ಮಾಡಿ ಹೋಗ್ಬೇಕಾದ್ರೆ ಕಾಡಿನ ಒಳಗಡೆ ಒಂದು ಸೇಫ್ ಆಗಿರುವ ಗುಹೆ ಕಣ್ಣಿಗೆ ಕಾಣುತ್ತೆ. ಅದು ಮಾತ್ರ ಇಲ್ಲ, ಆ ಜಾಗದಲ್ಲಿ ಕುಡಿಯೋದಕ್ಕೆ ಒಳ್ಳೆ ನೀರು ಕೂಡ ಇರುತ್ತೆ. ಅದನ್ನ ಕಂಡುಹಿಡಿತಾನೆ. ಫ್ಲೈಟಿನ ಕೆಲವೊಂದು ಹೊಡೆದೋಗಿದ್ದ ಪಾರ್ಟ್ಸ್ ಕೂಡ ಆ ಜಾಗದಲ್ಲಿ ಇರುತ್ತೆ. ಅಲ್ಲೇನೆ ನಮ್ಮ ಜಾಕ್ ಅವನ ತಂದೆಯವರ ಕೊಫಿನ್ ಬಾಕ್ಸ್ ಕೂಡ ಇರುತ್ತೆ. ಅದನ್ನ ಕಂಡುಹಿಡಿದು ಹುಡುಗ ಅದನ್ನು ಓಪನ್ ಮಾಡಿ ನೋಡಿದ್ರೆ ಒಳಗಡೆ ಅವನ ತಂದೆಯವರ ಡೆಡ್ ಬಾಡಿಯನ್ನ ಕಾಣ್ತಿಲ್ಲ. ಇದರಿಂದ ನಮ್ಮ ಜಾಕ್ ತುಂಬಾನೇ ಟೆನ್ಷನ್ ಆಗ್ತಾನೆ. ಏನು ಹೇಗೋ ಕುಡಿಯೋದಕ್ಕೆ ಒಳ್ಳೆ ನೀರು ಸಿಕ್ಕಿದೆ ಅನ್ನೋದ್ರಿಂದ ಆ ವಿಷಯವನ್ನ ತಂದು ಬೀಚ್ ಅಲ್ಲಿ ಇರುವ ಜನರಿಗೆ ಹೇಳ್ತಾನೆ. ಅದನ್ನ ಕೇಳಿದ ಜನ ತುಂಬಾನೇ ಖುಷಿ ಆಗ್ತಾರೆ. ಇವಾಗ ಕೊರಿಯನ್ ಕಪಲ್ಸ್ ಇನ ಫ್ಲಾಶ್ ಬ್ಯಾಕ್ ಅನ್ನೇ ನೋಡ್ತೀವಿ. ಸೊ ಆ ಕೊರಿಯನ್ ಹಸ್ಬೆಂಡ್ ಹೆಸರು ಜಿನ್. ಅವನು ಒಂದು ಹೋಟೆಲ್ ಅಲ್ಲಿ ಸರ್ವರ್ ಆಗಿ ಕೆಲಸ ಮಾಡ್ತಿರೋನು. ಅವನು ಲವ್ ಮಾಡ್ತಾ ಇದ್ದ ಆ ಕೊರಿಯನ್ ಹುಡುಗಿ ಒಂದು ದೊಡ್ಡ ಸಾಹುಕಾರನ ಮಗಳು. ಇವ್ರಗಳ ಲವ್ ಗೆ ಆ ಸಾಹುಕಾರ ತಂದೆ ಓಕೆ ಅಂತ ಹೇಳೋದಕ್ಕೆ ಚಾನ್ಸೇ ಇಲ್ಲ. ಆದ್ರೆ ಹಾಗಿದ್ರು ಕೂಡ ಇವ್ರಗಳ ಲವ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಬಿಟ್ಟಿರ್ತಾರೆ. ಆದ್ರಿಂದ ಇವ್ರಗಳ ಒಳಗಡೆ ಮದುವೆ ಕೂಡ ಆಗುತ್ತೆ. ಏನಕ್ಕಾಗಿ ಆ ದೊಡ್ಡ ಸಾಹುಕಾರ ಮದುವೆಗೆ ಒಪ್ಪಿಗೆಯನ್ನ ಕೊಟ್ರು ಅಂದ್ರೆ ನಮ್ಮ ಜಿನ್ ಇರ್ತಿದ್ದಾನೆ ಅಲ್ಲ, ಆ ಸಾಹುಕಾರನಿಗಾಗಿ ಅಸಾಸಿನ್ ಕೆಲಸಗಳನ್ನೆಲ್ಲ ಮಾಡಿ ಬಂದಿರ್ತಾನೆ. ಅವರಿಗೆ ಆಗದೆ ಇರುವ ಬಿಸ್ನೆಸ್ ಎನಿಮೀಸ್ ಗಳ ಕಥೆಯನ್ನ ಮುಗಿಸೋದು. ಈ ವಿಷಯ ಜಿನ್ ಅವರ ಹೆಂಡತಿಗೆ ಗೊತ್ತಾಗ್ಲಿಕ್ಕೆ ಬಂದು ತುಂಬಾನೇ ಬೇಜಾರಾಗಿ ಅವನಿಂದ ದೂರ ಆಗ್ತಿರ್ತಾಳೆ. ಇದ್ರ ಮೇಲೆ ಅವನ ಜೊತೆ ಒಂದಾಗಿರಬಾರ್ದು ಅಂತ ಅವನನ್ನ ಬಿಟ್ಟು ದೂರ ಆಗೋಣ ಅಂತ ಅನ್ಕೋಬಿಟ್ಟಿರ್ತಾಳೆ. ಆದ್ರೆ ಫೈನಲ್ ಟೈಮ್ ಅಲ್ಲಿ ಮನ್ಸು ಬದಲಾಗಿ ಇವನ ಜೊತೆ ಫ್ಲೈಟ್ ಅಲ್ಲಿ ಬಂದಿರ್ತಾರೆ. ಆ ಫ್ಲೈಟ್ ಕ್ರಾಶ್ ಆಗಿ ಇವಾಗ ಈ ಐಲ್ಯಾಂಡ್ ಅಲ್ಲಿ ಸಿಗೋಕೋಬಿಟ್ಟಿದೆ. ಬೇರೆ ದಾರಿ ಇಲ್ಲದೆ ಈ ಐಲ್ಯಾಂಡ್ ಅಲ್ಲಿ ಅವನ ಜೊತೆನೆ ಇವಳು ಇವಾಗ ಇರ್ತಿದ್ದಾಳೆ. ಸೊ ಕತೆ ಇವಾಗ ಪ್ರೆಸೆಂಟ್ ಟೈಮಿಗೆ ಬರುತ್ತೆ. ಬೀಚ್ ಅಲ್ಲಿ ಎಲ್ಲರೂ ಇರ್ತಾರೆ. ಮೈಕಲ್ ಅವರ ಮಗನ ಜೊತೆ ಸೇರಿ ಆಟ ಆಡ್ತಿರ್ಬೇಕಾದ್ರೆ ಸಡನ್ ಆಗಿ ಜಿನ್ ಓಡಿ ಬಂದು ನಮ್ಮ ಮೈಕಲ್ ಅನ್ನ ಹಿಡಿದು ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಅಲ್ಲಿರುವ ಮಿಲಿಟರಿ ಮ್ಯಾನ್ ಸೋಲಿಯರು ಎಲ್ಲರೂ ಬಂದು ಅವನನ್ನ ತಡೆಯೋದಕ್ಕೆ ಟ್ರೈ ಮಾಡ್ತಾರೆ. ಫೈನಲಿ ಹೇಗೋ ಜಿನ್ ಅನ್ನು ಲಾಕ್ ಮಾಡ್ಕೋತಾರೆ. ಈ ಕಡೆ ನಮ್ಮ ಜಾಕು ಕುಡಿಯುವ ನೀರನ್ನು ನೋಡಿರ್ತಾನೆ ಅಲ್ವಾ. ಸೊ ಆ ಲೊಕೇಶನ್ ಅನ್ನ ಎಲ್ಲರಿಗೂ ತೋರಿಸ್ಕೊಡ್ಬೇಕು ಅಂತ ಕೇಟೋ, ಜಾನ್ ಲಾಕ್ ಮತ್ತೆ ಆ ಚಾರ್ಲಿ ಅನ್ನುವ ನಿಶೆಗಂಡು ಅವರು ಎಲ್ಲರನ್ನು ಕರ್ಕೊಂಡು ಅಲ್ಲಿಗೆ ಹೋಗ್ತಿರ್ತಾನೆ. ಹಾಗಿರ್ಬೇಕಾದ್ರೆ ಆ ಚಾರ್ಲಿ ಹುಡುಗ ಗೊತ್ತಿಲ್ಲದೆ ಜೇನಿನ ಗೂಡ್ ಮೇಲೆ ಡ್ಯಾಶ್ ಮಾಡಿ ಬಿಡ್ಬೇಕಾದ್ರೆ ಅಷ್ಟೇ ಜೇನು ಹುಳುಗಳು ಇವರನ್ನ ಕಚ್ಚೋದಕ್ಕೆ ಶುರು ಮಾಡುತ್ತೆ. ಫೈನಲ್ ಆಗಿ ಹೇಗೋ ಓಡಿ ಆ ಗುಹೆ ಒಳಗಡೆ ಹೋಗ್ಬಿಡ್ತಾರೆ. ಆದ್ರೆ ಆ ಜಾಗದಲ್ಲಿ ನಮ್ಮ ಕೇಟು ಎರಡು ಡೆಡ್ ಬಾಡೀಸ್ ಅಲ್ಲಿ ಇರೋದನ್ನ ನೋಡ್ತಾಳೆ. ಒಂದು ಮೇಲು, ಇನ್ನೊಂದು ಫಿಮೇಲು. ನಮ್ಮ ಜಾಕು ಒಬ್ಬ ಡಾಕ್ಟರ್ ಅಲ್ವಾ, ಆದ್ರಿಂದ ಸರಿ ಅಂತ ಅದರಲ್ಲಿ ಒಂದು ಡೆಡ್ ಬಾಡಿಯ ಪಾಕೆಟ್ ಅನ್ನ ಚೆಕ್ ಮಾಡಿ ನೋಡ್ಬೇಕಾದ್ರೆ ವೈಟ್ ಮತ್ತೆ ಬ್ಲಾಕ್ ಅಂತ ಎರಡು ಕಾಯಿನ್ಸ್ ಗಳು ಸಿಗುತ್ತೆ. ಜೊತೆಗೆ ಆ ಡೆಡ್ ಬಾಡಿಗಳು ಇರುವ ಕಂಡೀಷನ್ ಅನ್ನು ನೋಡ್ಬಿಟ್ಟು ಹೇಗೂ ಇವುಗಳು ಸತ್ತೋಗಿ 30-40 ವರ್ಷ ಆಗಿರಬಹುದು ಅಂತ ಹೇಳ್ತಾನೆ. ಈ ಕಡೆ ನಮ್ಮ ಜಿನ್ ಅವನ ವೈಫ್ ಇರ್ತಿದ್ದಾಳೆ ಅಲ್ವಾ ಕೊರಿಯನ್, ಅವಳು ಮೈಕಲ್ ಅನ್ನ ನೋಡೋದಕ್ಕೆ ಹೋಗಿ ಅವನ ಜೊತೆ ಇಂಗ್ಲಿಷ್ ಅಲ್ಲಿ ಮಾತಾಡ್ತಿರ್ತಾಳೆ. ನಿಮ್ಮ ಕೈಯಲ್ಲಿ ಕಟ್ಟಿರುವ ವಾಚ್ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಮೈಕಲು ಇದನ್ನ ನಾನು 2 ದಿನದ ಹಿಂದೆ ಕೆಳಗಡೆಯಿಂದ ತಗೊಂಡೆ ಅಂತ ಹೇಳ್ತಾನೆ. ಅದು ನನ್ನ ತಂದೆಯವರ ವಾಚೇನೆ, ಅದನ್ನ ನೀವು ಕದ್ಬಿಟ್ರೋ ಏನೋ ಅಂತ ಅನ್ಕೊಂಡೆ ಜಿನ್ ಅವರು ನಿಮ್ಮನ್ನ ಅಟ್ಯಾಕ್ ಮಾಡಿದ್ದು. ಮತ್ತೆ ನನಗೆ ಇಂಗ್ಲಿಷ್ ಗೊತ್ತು ಅನ್ನೋ ವಿಷಯ ನನ್ನ ಹಸ್ಬೆಂಡ್ ಗೆ ಗೊತ್ತಿಲ್ಲ. ಪ್ಲೀಸ್ ಅದನ್ನ ಅವರಿಗೆ ಮಾತ್ರ ಹೇಳ್ಬಿಡ್ಬೇಡಿ, ಮತ್ತೆ ಅವರನ್ನ ರಿಲೀಸ್ ಮಾಡಿ ಕೊಡಿ ಅಂತ ಕೇಳ್ಕೊತಾಳೆ. ಆದ್ರಿಂದ ಮೈಕಲ್ವೆ ಡೈರೆಕ್ಟ್ ಆಗಿ ಜಿನ್ ಹತ್ರ ಬಂದು ಈ ವಾಚ್ಗಾಗಿ ತಾನೇ ನೀನು ನನ್ನನ್ನು ಹೊಡೆದಿದ್ದು, ತಗೊಳ್ಳೋ ನಿನ್ನ ವಾಚ್ ಅಂತ ಬಿಸಾಕ್ಬಿಟ್ಟು ಅವನಿಗೆ ಹಾಕೊಟ್ಟಿರುವ ಹ್ಯಾಂಡ್ ಕಫ್ ಅನ್ನು ಬಿಚ್ಚಿ ಕೊಡ್ತಾನೆ. ನಂತರ ಈ ಕಡೆ ಕೇವಿಗೆ ಹೋಗಿದ್ದವರು ಕೂಡ ಮತ್ತೆ ರಿಟರ್ನ್ ಬೀಚ್ ಗೆ ಬಂದ್ಬಿಟ್ಟಿರ್ತಾರೆ. ಆವಾಗ ಜಾಕ್ ಏನಂತ ಹೇಳ್ತಾನೆ ಅಂದ್ರೆ, ನಾವು ಈ ಜಾಗದಲ್ಲಿ ಇರೋದಕ್ಕಿಂತ ಆ ಗುಹೆ ಹತ್ರ ಇರೋದು ತುಂಬಾನೇ ಸೇಫ್ ಅಂತ ಹೇಳ್ತಾನೆ. ಸೊ ನಮ್ಮನ್ನ ಕಾಪಾಡೋದಕ್ಕೆ ಯಾರುವೇ ಬರೋದಿಲ್ಲ ಈ ಜಾಗಕ್ಕೆ. ನಾವು ನಮ್ಮ ಜೀವನ ಕಾಪಾಡ್ಕೋಬೇಕು ಅಂದ್ರೆ ನಾವು ಸರ್ವೈವ್ ಅನ್ನ ಮಾಡ್ಲೇಬೇಕು ಅಂತ ಅನ್ಕೊಳ್ಳೋರೆಲ್ಲ ನಮ್ಮ ಜಾಕಿನ ಜೊತೆಗೆ
ಕೇವಿಗೆ ಹೋಗ್ತಾರೆ. ನಮ್ಮನ್ನ ಕಾಪಾಡೋದಕ್ಕೆ ಖಂಡಿತ ಯಾರಾದ್ರೂ ಬಂದೇ ಬರ್ತಾರೆ. ಶಿಪ್ ಏನಾದ್ರೂ ಈ ಕಡೆ ಬಂದ್ರೆ ಸಿಗ್ನಲ್ ಅನ್ನ ತೋರಿಸಬೇಕು ಅಂತ ಅನ್ಕೊಳ್ಳೋರು ಬೀಚ್ ಅಲ್ಲೇ ಇರ್ತಾರೆ. ಸೊ 2 ಗ್ರೂಪ್ ಆಗಿ ಡಿವೈಡ್ ಆಗ್ತಾರೆ. ಇವಾಗ ನಿಶೆಗಂಡು ಚಾರ್ಲಿ ಅವನ ಫ್ಲಾಶ್ ಬ್ಯಾಕ್ ಅನ್ನೇ ನಮಗೆ ತೋರಿಸ್ತಾರೆ. ಆಕ್ಚುಲಿ ಚಾರ್ಲಿ ಒಬ್ಬ ಮ್ಯೂಸಿಷಿಯನ್. ಒಂದು ಬ್ಯಾಂಡ್ ಗ್ರೂಪ್ ಅಲ್ಲಿ ಅವನು ಮ್ಯೂಸಿಕ್ ಅನ್ನ ಪ್ಲೇ ಮಾಡಿ ಬಂದಿದ್ದಾನೆ. ಅದರಲ್ಲಿ ಚಾರ್ಲಿ ಅವನ ಅಣ್ಣನೇ ಮೇನ್. ಎಲ್ಲ ಅಪ್ರಿಸಿಯೇಷನ್ ಅವರ ಅಣ್ಣನಿಗೇನೆ ಬರ್ತಿರುತ್ತೆ. ಆದ್ರೆ ಚಾರ್ಲಿ ಅವನ ಅಣ್ಣ ತುಂಬಾನೇ ಡ್ರಗ್ಸ್ ಅನ್ನೆಲ್ಲ ಯೂಸ್ ಮಾಡಿ ಕೇರ್ಲೆಸ್ ಆಗಿ ಇದ್ದಿದ್ರಿಂದ ಬ್ಯಾಂಡ್ ಎಕ್ಕುಟ್ಟು ಹೋಗ್ಬಿಟ್ಟಿರುತ್ತೆ. ಸೊ ಕೆಲಸ ಇಲ್ಲದೆ ಇರೋದ್ರಿಂದ ಚಾರ್ಲಿನ ಡ್ರಗ್ಸ್ ಗೆ ಅಡಿಕ್ಟ್ ಆಗ್ತಾನೆ. ಮತ್ತೆ ಆ ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡೋಣ ಅಂತ ಅವನ ಬ್ರದರ್ ಅನ್ನ ಹುಡುಕಿ ಹೋದ್ರೆ ಅವನು ಅವನ ಮಗುವನ್ನ ಕೈಗೆ ತಗೊಂಡು ಫ್ಯಾಮಿಲಿಯಾಗಿ ಬದುಕೋದಕ್ಕೇನೆ ನನಗೆ ಇಷ್ಟವಾಗ್ತಿದೆ ಅಂತ ಹೇಳ್ಬಿಡ್ತಾನೆ. ಸೊ ಟೆನ್ಷನ್ ಆಗಿ ಆಸ್ಟ್ರೇಲಿಯಾದಿಂದ ಲಾಸ್ ಏಂಜಲ್ಸ್ ಗೆ ಬರ್ತಿರ್ಬೇಕಾದ್ರೇನೆ ಫ್ಲೈಟ್ ಕ್ರಾಶ್ ಆಗಿ ಐಲ್ಯಾಂಡ್ ಅಲ್ಲಿ ಸಿಗಾಕೋಬಿಟ್ಟಿದ್ದಾನೆ ಚಾರ್ಲಿ. ಸೊ ಚಾರ್ಲಿಯ ಪ್ರಕಾರ ಅವನು ತುಂಬಾನೇ ಇನ್ಸೆಕ್ಯೂರ್ ಆಗಿ ಫೀಲ್ ಮಾಡ್ತಿರ್ತಾನೆ. ನಮ್ಮ ಕೈಯಲ್ಲಿ ಏನನ್ನು ಮಾಡೋದಕ್ಕೆ ಬರೋದಿಲ್ಲ, ನಾವು ಒಬ್ಬ ಯೂಸ್ಲೆಸ್ ಫೆಲೋ ಅಂತ ಅನ್ಕೊಂಡಿರ್ತಾನೆ. ಆದ್ರಿಂದಾನೇ ಅವನು ಡ್ರಗ್ಸ್ ಅನ್ನ ಕೂಡ ತಗೋತಿರ್ತಾನೆ. ಇವಾಗ ಕತೆ ಪ್ರೆಸೆಂಟ್ ಗೆ ಬರುತ್ತೆ. ಟೋಟಲ್ ಆಗಿ 2 ಗ್ರೂಪ್ ಆಗಿ ಎಲ್ಲರೂ ಡಿವೈಡ್ ಆಗಿದ್ದಾರೆ. ಕೇವಲ್ ಇರುವ ಜನರು ಮತ್ತೆ ಬೀಚ್ ಅಲ್ಲಿ ಇರುವ ಜನರು. ಸೊ ಬೀಚಿನ ಗ್ರೂಪ್ ಅಲ್ಲಿ ನಮ್ಮ ಕೇಟ್ ಕೂಡ ಇರ್ತಾಳೆ. ಸೊ ಕೇಟ್, ಮಿಲಿಟರಿ ಮ್ಯಾನ್ ಇವರೆಲ್ಲರೂ ಒಂದಾಗಿ ಸೇರಿ ಏನನ್ನ ಪ್ಲಾನ್ ಅನ್ನ ಮಾಡ್ತಾರಂದ್ರೆ 16 ವರ್ಷವಾಗಿ ಈ ಐಲ್ಯಾಂಡ್ ಅಲ್ಲಿ ಸುತ್ತಾಡ್ತಾ ಇರುವ ಆ ಸಿಗ್ನಲ್ ಎಲ್ಲಿಂದ ಬರ್ತಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕಾಗಿ ದೂರವಾಗಿ ಒಂದು 3 ಜಾಗದಲ್ಲಿ ರಿಸೀವರ್ಸ್ ಅನ್ನ ಫಿಕ್ಸ್ ಮಾಡಿ ಸೇಮ್ ಟೈಮ್ ಅಲ್ಲಿ ಎಲ್ಲವನ್ನು ಆನ್ ಮಾಡ್ಬೇಕಾದ್ರೆ ಆ ಸಿಗ್ನಲ್ ಎಲ್ಲಿಂದ ಬರ್ತಿದೆ ಅನ್ನೋದನ್ನ ಕರೆಕ್ಟ್ ಆಗಿ ನಮ್ಮ ಕೈಯಲ್ಲಿ ಕಂಡುಹಿಡಿಯೋದಕ್ಕೆ ಆಗುತ್ತೆ ಅಂತ ಒಂದು ಪ್ಲಾನ್ ಅನ್ನ ನಮ್ಮ ಮಿಲಿಟರಿ ಮ್ಯಾನ್ ಹಾಕ್ತಾರೆ. ಸೊ ನಮ್ಮ ಮಿಲಿಟರಿ ಮ್ಯಾನ್, ಕೇಟೋ ಮತ್ತೆ ಇನ್ನೊಬ್ಬರು ಅಂತ ಮೂವರುವೆ ಸಪರೇಟ್ ಆಗಿ ಡಿವೈಡ್ ಆಗಿ ಒಂದೇ ಸಮಯದಲ್ಲಿ 3 ರಿಸೀವರ್ ಗಳನ್ನ ಬೇರೆ ಬೇರೆ ಕಡೆ ಫಿಕ್ಸ್ ಮಾಡಿ ಸೇಮ್ ಟೈಮ್ ಆಕ್ಟಿವೇಟ್ ಮಾಡಬೇಕಾದ್ರೆ ನಮ್ಮ ಮಿಲಿಟರಿ ಮ್ಯಾನ್ ಕಾಡಿನ ಒಳಗಡೆ ಅಲೋನ್ ಆಗಿರ್ತಾನೆ. 16 ವರ್ಷಗಳಾಗಿ ಆ ಫ್ರೆಂಚ್ ಸಿಗ್ನಲ್ ಎಲ್ಲಿಂದ ಬರ್ತಿದೆ ಅನ್ನೋದನ್ನ ಚೆಕ್ ಮಾಡ್ತಿರ್ಬೇಕಾದ್ರೆ ಯಾರೋ ಹಿಂದೆಯಿಂದ ದೊಣ್ಣೆಯನ್ನು ಯೂಸ್ ಮಾಡಿ ನಮ್ಮ ಮಿಲಿಟರಿ ಮ್ಯಾನ್ ಅವನ ತಲೆಗೇನೆ ಹೊಡಿತಾರೆ. ಅದು ಯಾರು ಏನು ಅಂತ ಇವಾಗ ಸದ್ಯಕ್ಕೆ ನಮಗೆ ಗೊತ್ತಾಗುವುದಿಲ್ಲ. ಇಲ್ಲಿ ನಮ್ಮ ಜಾಕ್ ಇರ್ತಿದ್ದಾನೆ ಅಲ್ಲ, ಅವನು ಒಂದು ಗ್ರೂಪಿನ ಜೊತೆಗೆ ಗುಹೆ ಒಳಗಡೆನೆ ಇರ್ತಾನೆ. ಆ ಗುಹೆ ಒಳಗಡೆನೆ ಇರ್ತಾ ಇರುವ ಕೇವಲ ನಮ್ಮ ಜಾಕ್ ನೋಡ್ತಿರ್ಬೇಕಾದ್ರೆ ಸಡನ್ ಆಗಿ ಕಲ್ಲು ಮಣ್ಣು ಜಾರಿ ನಮ್ಮ ಜಾಕ್ ಅದ್ರ ಒಳಗಡೆ ಸಿಗಾಕೊಂಡ್ಬಿಡ್ತಾನೆ. ಎಲ್ಲರೂ ಅವನನ್ನ ಕಾಪಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಆಗ್ತಾನೆ ಇಲ್ಲ. ಚಿಕ್ಕದಾಗಿ ಒಂದೇ ಒಂದು ಗ್ಯಾಪ್ ಮಾತ್ರವೇ ಇರ್ತಿರೋದು. ಸೊ ಅದ್ರ ಒಳಗಡೆ ಯಾರಾದ್ರೂ ಹೋಗಿನೇ ನಮ್ಮ ಜಾಕ್ ಅನ್ನ ಕಾಪಾಡಿ ತರಬೇಕು. ಅದಕ್ಕೆ ತಕ್ಷಣವೇ ನಮ್ಮ ಚಾರ್ಲಿ ನಾನು ಹೋಗಿ ಕಾಪಾಡಿ ಬರ್ತೀನಿ ಅಂತ ಹೇಳಿ ಒಳಗಡೆ ಹೋಗಿ ಏಟಾಗಿ ಇರುವ ನಮ್ಮ ಜಾಕ್ ಅನ್ನ ಕಾಪಾಡಿ ಸೇಫ್ ಆಗಿ ಮೇಲ್ಗಡೆ ಕರ್ಕೊಂಡು ಬರ್ತಾನೆ. ಸೊ ಆವಾಗ ಜಾಕು ನಾನು ಇವಾಗ ಜೀವಂತವಾಗಿ ಇರ್ತಾ ಇರೋದಕ್ಕೆ ಕಾರಣವೇ ಚಾರ್ಲಿನೇ ಅಂತ ಹೇಳಿ ಎಲ್ಲರ ಮುಂದೆನ ಅವನನ್ನ ಅಪ್ರಿಶಿಯೇಟ್ ಮಾಡ್ತಾನೆ. ಎಲ್ಲರೂ ಚಾರ್ಲಿಯನ್ನ ವಿಶ್ ಮಾಡ್ಬೇಕಾದ್ರೆ ನಮ್ಮ ಚಾರ್ಲಿಗೂ ನಾವೇನು ವೇಸ್ಟ್ ಫೆಲೋ ಇಲ್ಲ, ನಾವೊಂದು ಯೂಸ್ಲೆಸ್ ಫೆಲೋ ಇಲ್ಲ ಅಂತ ಅವನ ಇನ್ಸೆಕ್ಯೂರಿಟಿ ಫೀಲಿಂಗ್ಸ್ ಕಡಿಮೆ ಆಗಿ ಇದ್ರ ಮೇಲೆ ನಾವು ಈ ಡ್ರಗ್ಸ್ ಅನ್ನ ತಗೋಬಾರ್ದು ಅಂತ ಡಿಸೈನ್ ಮಾಡಿ ಅದನ್ನ ತೆಗೆದು ಬೆಂಕಿಗೆ ಹಾಕ್ಬಿಡ್ತಾನೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಆಗುತ್ತೆ. ನಮ್ ಜಾಕ್ ಜೊತೆಗೆ ಆ ಬ್ರದರ್ ಅಂಡ್ ಸಿಸ್ಟರ್ಸ್ ಈ ಕೇವ್ ಒಳಗಡೆನೆ ಇರ್ತಾರೆ. ಅದರಲ್ಲಿ ಸಿಸ್ಟರ್ ಹುಡುಗಿಗೆ ಆಸ್ತಮಾ ಪ್ರಾಬ್ಲಮ್ ಇರುತ್ತೆ. ಸೊ ಆದ್ರಿಂದ ಅವಳಿಗೆ ಇನ್ಹೇಲರ್ ಬೇಕಾಗಿದೆ. ಆದ್ರೆ ಫ್ಲೈಟ್ ಕ್ರಾಶ್ ಆಗಿ ಕೆಳಗಡೆ ಬಿದ್ದಿದ್ರಲ್ಲಿ ಇನ್ಹೇಲರ್ ಎಲ್ಲಿ ಬಿದ್ದಿದೆ ಅಂತಾನೆ ಅವ್ರಿಗೆ ಗೊತ್ತಾಗ್ತಿಲ್ಲ. ಆದ್ರೆ ಆ ಸೋಯರ್ ಇರ್ತಿದ್ದಾನೆ ಅಲ್ವಾ, ಅವನ ಹತ್ರ ಆ ಇನ್ಹೇಲರ್ ಇರೋ ರೀತಿನೇ ವಿಚಿತ್ರವಾಗಿ ಬಿಹೇವ್ ಮಾಡ್ತಿರ್ತಾನೆ. ಯಾಕೆಂದ್ರೆ ಆ ಬ್ರದರ್ ಅಂಡ್ ಸಿಸ್ಟರ್ ಇದಕ್ಕೂ ಮುಂಚೆ ಯೂಸ್ ಮಾಡ್ತಿದ್ದ ಥಿಂಗ್ಸ್ ಎಲ್ಲ ಇವನ ಹತ್ರ ಇರುತ್ತೆ ಕೆಲವೊಂದು. ಅದು ಮಾತ್ರ ಇಲ್ಲ, ಈ ಮಿಲಿಟರಿ ಮ್ಯಾನ್ ಅನ್ನ ಯಾರು ಹೊಡೆದಿರ್ತಾರೆ, ಆ ರಿಸೀವರ್ ಗಳನ್ನು ಹೊಡೆದಾಕಿರ್ತಾರೆ. ಅದು ಯಾರಾಗಿರ್ಬೋದು ಅಂತ ಒಬ್ಬೊಬ್ಬರ ಮೇಲೇನು ಡೌಟ್ ಗೆ ಒಳಗಾಗ್ತಾನೆ. ಆ ರೀತಿನೇ ಸೋಯರ್ ಮೇಲೆ ಕೂಡ ಇವನಿಗೆ ಡೌಟ್ ಬರುತ್ತೆ. ಆದ್ರಿಂದ ಸೋಯರ್ ಗೆ ಹೊಡೆದು ಅವನನ್ನ ಬೇರೆ ಕಡೆ ಸೆಪರೇಟ್ ಆಗಿ ಕರ್ಕೊಂಡು ಹೋಗ್ತಾರೆ. ಜೊತೆಗೇನೆ ನಮ್ಮ ಜಾಕ್ ಕೂಡ ಇರ್ತಾನೆ. ಯಾಕೆಂದ್ರೆ ಆ ಸಿಸ್ಟರ್ ಹುಡುಗಿಗೆ ಇನ್ಹೇಲರ್ ಬೇಕಾಗಿದೆ ಅಲ್ವಾ, ಸೊ ಅದು ಸೋಯರ್ ಹತ್ರನೇ ಇರ್ಬೇಕು ಅಂತ ಅನ್ಕೊಂಡು ಅವನನ್ನ ವಿಚಾರಣೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಆವಾಗ ಮಿಲಿಟರಿ ಮ್ಯಾನ್ ಸೋಯರ್ ಅವನ ಹುಗುರಿಗೆಲ್ಲ ಚಾಕುನಿಂದ ಚುಚ್ಚಿ ಕಿತ್ತಾಕ್ತಾರೆ. ಆದ್ರೆ ಹಾಗಿರ್ಬೇಕಾದ್ರೂ ಕೂಡ ಸೋಯರ್ ನಿಜವನ್ನ ಹೇಳೋದಿಲ್ಲ. ಸೊ ಒಂದು ಸ್ಟೇಜ್ ಗೆ ನಂತರವೇ ಗೊತ್ತಾಗ್ಲಿಕ್ಕೆ ಬರುತ್ತೆ ಸೋಯರ್ ಹತ್ರ ಇನ್ಹೇಲರ್ ಇಲ್ಲ ಅಂತ. ಅದು ಮಾತ್ರ ಇಲ್ಲ, ಸಿಗ್ನಲ್ ಟೆಸ್ಟ್ ಅನ್ನ ಮಾಡ್ಬೇಕಾದ್ರೆ ಮಿಲಿಟರಿ ಮ್ಯಾನ್ ಗೆ ಹೊಡೆದಿದ್ದು ಇವನಿಲ್ಲ ಅಂತಾನು ಗೊತ್ತಾಗ್ಲಿಕ್ಕೆ ಬರುತ್ತೆ. ಆದ್ರಿಂದ ಅವನನ್ನ ಹಾಗೆ ಬಿಟ್ಬಿಡ್ತಾರೆ. ನಂತರ ನಮ್ಮ ಕೇಟುವೆ ಸೋಯರ್ ಹತ್ರ ಬಂದು ನಿನ್ನ ಹತ್ರ ಇನ್ಹೇಲರ್ ಇಲ್ಲ, ಹಾಗಿದ್ರು ಕೂಡ ಏನಕ್ಕಾಗಿ ಅದು ನಿನ್ನ ಹತ್ರ ಇರೋ ರೀತಿನೇ ನೀನು ವಿಯರ್ಡ್ ಆಗಿ ಬಿಹೇವ್ ಮಾಡ್ತಾ ಇದ್ದೆ ಅಂತ ಕೇಳಿ ಸೋಯರ್ ಅವಾಗ ಒಂದು ಲೆಟರ್ ಅನ್ನ ಓದುತ್ತಾನೆ ಅಲ್ವಾ, ಅದನ್ನ ಕೈಗೆ ತಗೊಂಡು ಇವಾಗ ನಮ್ಮ ಕೇಟ್ ಓದುತ್ತಾಳೆ. ಅದರಲ್ಲಿ ಇರುವ ಸೀಲನ್ನೆಲ್ಲ ನೋಡ್ಬೇಕಾದ್ರೆ ತುಂಬಾನೇ ಹಳೇದಾಗಿರ್ತಿದೆ. ಆ ಲೆಟರ್ ನಮ್ಮ ಸೋಯರ್ ಚಿಕ್ಕ ಹುಡುಗನಾಗಿ ಇರ್ಬೇಕಾದ್ರೇನೆ ಅವನ ಕೈಗೆ ಬಂದಿರಬೇಕು. ಸೊ ಏನು ಅಂತ ಕೇಟ್ ಕೇಳ್ಬೇಕಾದ್ರೇನೆ ಸೋಯರ್ವೇ ನಿಜವನ್ನ ಹೇಳೋದಕ್ಕೆ ಶುರು ಮಾಡ್ತಾನೆ. ಆಕ್ಚುಲಿ ನಮ್ಮ ಸೋಯರ್ ಅವನ ನಿಜವಾದ ಹೆಸರು ಜೇಮ್ಸ್. ಇವನು ಚಿಕ್ಕ ಹುಡುಗನಾಗಿ ಇರ್ಬೇಕಾದ್ರೆ ಸೋಯರ್ ಅನ್ನುವ ಹೆಸರನ್ನ ಯೂಸ್ ಮಾಡಿ ಯಾರೋ ಒಬ್ಬ ವ್ಯಕ್ತಿ ಇವನ ಅಮ್ಮನಿಗೆ ಮೋಸವನ್ನ ಮಾಡ್ಬಿಟ್ಟು ಹೋಗ್ಬಿಟ್ಟಿರ್ತಾನೆ. ಇದರಿಂದ ಅವನ ಅಮ್ಮ ಬೇಜಾರಾಗಿ ಸತ್ತೋಗ್ಬಿಟ್ಟಿರ್ತಾರೆ. ಸೊ ಚಿಕ್ಕ ಹುಡುಗನಾಗಿ ಇರ್ತಾ ಇದ್ದ ನಮ್ಮ ಜೇಮ್ಸ್ ಮೋಸ ಮಾಡಿ ಹೋಗಿದ್ದ ಸೋಯರ್ಗೆ ಲೆಟರ್ ಅನ್ನೆಲ್ಲ ಬರ್ದಿರ್ತಾನೆ. ಆದ್ರೆ ಅವರ ಒರಿಜಿನಲ್ ಅಡ್ರೆಸ್ ಈ ಹುಡುಗನಿಗೆ ಗೊತ್ತಿರಲ್ಲ. ಆದ್ರಿಂದ ಚಿಕ್ಕ ಹುಡುಗನಾಗಿ ಇರ್ತಾ ಇದ್ದ ಜೇಮ್ಸ್ ಅವನ ಮನೆಗೇನೆ ರಿಟರ್ನ್ ಲೆಟರ್ಸ್ ಅನ್ನ ಕಳ್ಸ್ಕೊಂಡಿರ್ತಾನೆ. ನಂತರ ಆ ಲೆಟರ್ಸ್ ಅನ್ನ ಕೈಯಲ್ಲಿ ಹಿಡ್ಕೊಂಡು ಹಾಗೆ ಬೆಳೆದು ಕೆಲವೊಂದು ಕ್ರಿಮಿನಲ್ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಇವನೇನೆ ಸೋಯರ್ ಆಗಿ ಚೇಂಜ್ ಆಗಿದ್ದಾನೆ. ಹೆಸರನ್ನ ಜೇಮ್ಸ್ ಇಂದ ಸೋಯರ್ ಆಗಿ ಚೇಂಜ್ ಮಾಡ್ಕೊಂಡಿದ್ದಾನೆ.
ಸೊ ಎಲ್ಲರೂ ನಮ್ಮನ್ನ ನೋಡ್ಬೇಕು, ನಮ್ಮನ್ನ ಹೊಡಿಬೇಕು, ನಮಗೆ ಟಾರ್ಚರ್ ಅನ್ನು ಕೊಡಬೇಕು ಅಂತಾನೆ ಬೇಕು ಅಂತ ಇನ್ಹೇಲರ್ ನೆಲ್ಲ ಇವನು ಕದ್ದು ಇವನ ಹತ್ರ ಇಟ್ಕೊಂಡಿರೋ ರೀತಿ ವಿಯರ್ಡ್ ಆಗಿ ಬಿಹೇವ್ ಮಾಡಿ ಹೊಡಿಸ್ಕೊಂಡು ಇವಾಗ ಕೂತಿದ್ದಾನೆ. ಈ ಕಡೆ ಇನ್ಹೇಲರ್ ಇಲ್ಲದೆ ಬ್ರೀತ್ ಮಾಡೋದಕ್ಕೆ ಆ ಸಿಸ್ಟರ್ ಹುಡುಗಿ ತುಂಬಾನೇ ಕಷ್ಟಪಡ್ತಿರ್ತಾಳೆ. ಸದ್ಯ ಆ ಜಾಗದಲ್ಲಿ ನಮ್ಮ ಕೊರಿಯನ್ ಹುಡುಗಿ ಇರ್ತಿದ್ದಾಳೆ ಅಲ್ವಾ, ಅವಳು ಅಲ್ಲೇ ಸಿಗುವ ಗಿಡಗಳನ್ನ ತಗೊಂಡು ನ್ಯಾಚುರಲ್ ಮೆಡಿಸಿನ್ ಅನ್ನ ರೆಡಿ ಮಾಡ್ತಾಳೆ. ಸೊ ಅದನ್ನ ತಗೊಳ್ಳುವ ಸಿಸ್ಟರ್ ಹುಡುಗಿಯಿಂದ ಚೆನ್ನಾಗಿ ಬ್ರೀತ್ ಮಾಡೋದಕ್ಕೆ ಆಗುತ್ತೆ. ಅದರ ನಂತರ ನಮ್ಮ ಚಾರ್ಲಿ ಆ ಪ್ರೆಗ್ನೆಂಟ್ ಹುಡುಗಿ ಇರ್ತಾಳೆ ಅಲ್ವಾ, ಅವಳ ಜೊತೆಗೆ ಚೆನ್ನಾಗಿ ಮಿಂಗಲ್ ಆಗಿ ಕ್ಲೋಸ್ ಆಗ್ಬಿಡ್ತಾನೆ. ಬೀಚ್ ಅಲ್ಲಿ ಇರ್ತಾ ಇದ್ದ ಹುಡುಗಿಯನ್ನ ಬಾ ನಾವು ಕೇವಿಗೆ ಹೋಗ್ಬಿಡೋಣ, ಅಲ್ಲೇನೆ ಸೇಫ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳಿ ಕರ್ಕೊಂಡ್ ಬಂದ್ಬಿಡ್ತಾನೆ. ಆವಾಗ್ಲೇ ಈ ಕಡೆ ಮಿಲಿಟರಿ ಮ್ಯಾನು ಈ ಐಲ್ಯಾಂಡ್ ಅಲ್ಲಿ ಏನೋ ಒಂದು ವಿಷಯ ಇರ್ತಾ ಇದೆ, ಅದನ್ನ ನಾನು ಕಂಡಿಡಿದು ರಿಟರ್ನ್ ಬರ್ತೀನಿ ಅಂತ ನಮ್ಮ ಕೇಟ್ ಹತ್ರ ಹೇಳ್ಬಿಟ್ಟು ಅವನು ಈ ಗ್ರೂಪ್ ಅನ್ನ ಬಿಟ್ಟು ಸೆಪರೇಟ್ ಆಗಿ ಹೋಗ್ಬಿಡ್ತಾನೆ. ಸೊ ಇವಾಗ ನಾವು ನಮ್ಮ ಮಿಲಿಟರಿ ಮ್ಯಾನ್ ಅವನ ಪಾಸ್ಟ್ ಅನ್ನು ನೋಡ್ತೀವಿ. ಅವನು ಮಿಲಿಟರಿಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಒಬ್ಳು ಹುಡುಗಿಯನ್ನ ವಿಚಾರಣೆ ಮಾಡುವ ಕಂಡೀಷನ್ ಬರುತ್ತೆ. ಸೊ ಸೆಪರೇಟ್ ಆಗಿ ಆ ಹುಡುಗಿಯನ್ನ ವಿಚಾರಿಸಬೇಕಾದ್ರೇನೆ ಅವನಿಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಆ ಹುಡುಗಿ ಬೇರೆ ಯಾರು ಇಲ್ಲ, ಚಿಕ್ಕ ವಯಸ್ಸಿನಲ್ಲಿ ಇವನಿಗೆ ಕ್ಲೋಸ್ ಫ್ರೆಂಡ್ ಆಗಿರ್ತಿದ್ದ ಹುಡುಗಿನೇ ಅಂತ. ಅದು ಮಾತ್ರ ಇಲ್ಲ, ಆ ಹುಡುಗಿಯ ಮೇಲೆ ಇವನಿಗೆ ದೊಡ್ಡದಾಗಿ ಲವ್ ಕೂಡ ಇದ್ದಿರುತ್ತೆ. ಆದ್ರಿಂದ ಆ ಹುಡುಗಿಯನ್ನು ಹೇಗಾದ್ರೂ ಕಾಪಾಡಬೇಕು ಅಂತ ಆರ್ಮಿಯಲ್ಲಿ ಸೇಫ್ಟಿ ಗಾರ್ಡ್ ಅನ್ನ ಮಾಡ್ತಿದ್ದವರನ್ನ ಇವನೇನೆ ಕೊಂದ್ಬಿಟ್ಟು ಆ ಹುಡುಗಿ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಹಾಯವನ್ನ ಮಾಡಿರ್ತಾನೆ. ಸೊ ತಪ್ಪಿಸ್ಕೊಂಡು ಹೋಗಿದ್ದ ಆ ಹುಡುಗಿ ಜೀವಂತವಾಗಿ ಇರ್ತಿದ್ದಾಳೋ ಇಲ್ವೋ, ಅಕಸ್ಮಾತ್ ಅವಳು ಏನಾದ್ರೂ ಜೀವಂತವಾಗಿದ್ರೆ ಖಂಡಿತ ಲಾಸ್ ಏಂಜಲ್ಸ್ ಅಲ್ಲಿ ಇರಬೇಕು, ಅಮೆರಿಕಾದಲ್ಲಿ ಇರಬೇಕು ಅಂತ ಇವನು ಆಸ್ಟ್ರೇಲಿಯಾದಿಂದ ಲಾಸ್ ಏಂಜಲ್ಸ್ ಗೆ ಹೋಗುವ ಫ್ಲೈಟ್ ಅನ್ನ ಕ್ಯಾಚ್ ಮಾಡಿ ಹೋಗ್ತಿರ್ಬೇಕಾದ್ರೇನೆ ಫ್ಲೈಟ್ ಕ್ರಾಶ್ ಆಗಿ ಐಲ್ಯಾಂಡ್ ಅಲ್ಲಿ ಬಂದು ಸಿಕ್ಕಾಕೋಬಿಟ್ಟಿರೋದು. ಸೊ ಇವಾಗ ಗ್ರೂಪ್ ಅನ್ನ ಬಿಟ್ಟು ಡಿವೈಡ್ ಆಗಿ ಸೆಪರೇಟ್ ಆಗಿ ಬಂದು ಅಪ್ಸೈಡ್ ಆಗಿ ಕೂತ್ಕೊಂಡು ಅವನ ಗರ್ಲ್ ಫ್ರೆಂಡಿನ ಫೋಟೋವನ್ನ ತಗೊಂಡು ನೋಡ್ತಿರ್ತಾನೆ. ಹಾಗಿರ್ಬೇಕಾದ್ರೇನೆ ಬೀಚಿನ ಮಣ್ಣಿನಲ್ಲಿ ಏನೋ ಒಂದು ರೀತಿಯ ವೈರ್ ಇರೋದನ್ನ ನೋಡುತ್ತಾನೆ. ಸಮುದ್ರದಿಂದಾನೇ ಈ ವೈರ್ ಈ ಐಲ್ಯಾಂಡ್ ಗೆ ಬರ್ತಿರುತ್ತೆ. ಹಾಗಾದ್ರೆ ಈ ವೈರ್ ಅನ್ನ ನಾವು ಫಾಲೋ ಮಾಡಿ ಹೋದ್ರೆ ಪವರ್ ಸೋರ್ಸ್ ಅನ್ನ ಕಂಡು ಹಿಡಿದು ಬಿಡಬಹುದು ಅಂತ ಅದನ್ನ ಫಾಲೋ ಮಾಡಿ ಹೋಗ್ಬೇಕಾದ್ರೇನೆ ನಮ್ಮ ಮಿಲಿಟರಿ ಮ್ಯಾನ್ ಒಂದು ಟ್ರ್ಯಾಪ್ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ. ಆವಾಗ ಒಬ್ಬರು ಲೇಡಿ ಆ ಜಾಗಕ್ಕೆ ಬಂದು ಅವನನ್ನ ಹಿಡಿದು ಕಟ್ಟಿ ಹಾಕಿಡ್ತಾರೆ. ಈ ಲೇಡಿನೇ ಆಲ್ರೆಡಿ ನಮ್ಮ ಮಿಲಿಟರಿ ಮ್ಯಾನ್ ಅವನ ತಲೆಗೆ ಹಿಂದೆಯಿಂದ ಹೊಡೆದಿದ್ದು. ಸೊ ಇವರ ಹೆಸರು ಡ್ಯಾನಿಯಲ್ಲ, ಇವರೊಬ್ಬರು ಸೈಂಟಿಸ್ಟ್. ಶಿಪ್ ಅಲ್ಲಿ ಒಂದು ಸೈಂಟಿಸ್ಟ್ ಗ್ರೂಪ್ ಸಮುದ್ರದಲ್ಲಿ ಇರ್ತಾ ಇರ್ಬೇಕಾದ್ರೆ ಶಿಪ್ ರಿಪೇರ್ ಆಗಿ ಗೊತ್ತಿಲ್ಲದೆ ಈ ಐಲ್ಯಾಂಡ್ ಗೆ ಬಂದು ಸೇರ್ಕೊಬಿಟ್ಟಿರ್ತಾರೆ. ಅದರ ನಂತರ ತುಂಬಾನೇ ವಷ್ಟಾಗಿರುವ ಘಟನೆಗಳೆಲ್ಲ ನಡೆದು ಇವಾಗ ನನ್ನ ಗ್ರೂಪ್ ಅಲ್ಲಿ ನನ್ನ ಟೀಮ್ ಅಲ್ಲಿ ನಾನು ಒಬ್ಬಳು ಮಾತ್ರವೇ ಇವಾಗ ಜೀವಂತವಾಗಿರ್ತಾ ಇದ್ದೀನಿ ಅಂತ ನಮ್ಮ ಮಿಲಿಟರಿ ಮ್ಯಾನ್ ಹತ್ರ ಎಲ್ಲ ವಿಷಯವನ್ನು ಹೇಳ್ತಾಳೆ. ಆವಾಗ ಮಿಲಿಟರಿ ಮ್ಯಾನ್ ಒಂದು ಫ್ಲೈಟ್ ಕ್ರಾಶ್ ಆಗಿನೇ ನಾವು ಎಲ್ಲರೂ ಈ ಜಾಗಕ್ಕೆ ಬಂದು ಸಿಕ್ಕಾಕೊಂಡಿವಿ ಅಂತ ನಡೆದಿದ್ದ ಎಲ್ಲ ವಿಷಯದ ಬಗ್ಗೆನೂ ಆ ಡ್ಯಾನಿಯಲ್ ಆಗಿ ಹೇಳ್ತಾನೆ. ಸೊ ಇದನ್ನ ಕೇಳಿದ ಡ್ಯಾನಿಯಲ್ ಸರಿ ಆಯ್ತು, ನೀನು ನಿನ್ನ ಗ್ರೂಪ್ ಜೊತೆನೆ ಹೋಗಿ ಜಾಯ್ನ್ ಆಗ್ಬಿಡು ಅಂತ ಹೇಳಿ ಕಳ್ಸಿಕೊಟ್ಬಿಡ್ತಾರೆ. ಆದ್ರೆ ಹೋಗೋದಕ್ಕಿಂತ ಮುಂಚೆ ನಮ್ಮ ಮಿಲಿಟರಿ ಮ್ಯಾನ್ ನೀವು ಆ ಸಿಗ್ನಲ್ ಅಲ್ಲಿ ಏನೋ ಒಂದು ವಿಷಯ ಬಂದು ನಿಮ್ಮನ್ನ ಅಟ್ಯಾಕ್ ಮಾಡ್ತಾ ಅಂತ ನೀವು ಹೇಳಿದ್ರಲ್ಲ, ಅದು ಏನು ಅಂತ ಕೇಳ್ತಾನೆ. ಅಂದ್ರೆ 16 ವರ್ಷಗಳ ಹಿಂದೆ ಆ ಸಿಗ್ನಲ್ ಅನ್ನು ಕಳಿಸಿದ್ದು ಬೇರೆ ಯಾರು ಇಲ್ಲ, ಈ ಡ್ಯಾನಿಯಲಾನೇ, ಇವಳೇನೆ ಆ ಫ್ರೆಂಚ್ ಲೇಡಿ. 16 ವರ್ಷಗಳ ಹಿಂದೆ ಈ ಐಲ್ಯಾಂಡ್ ಅಲ್ಲಿ ಸಿಗಾಕೊಂಡು ಇಲ್ಲಿಯವರೆಗೂ ಇಲ್ಲೇನು ಇರ್ತಿದ್ದಾಳೆ ಈ ಡ್ಯಾನಿಯಲ. ಸೊ ಇವಾಗ ಡ್ಯಾನಿಯಲ ಅವನು ಕೇಳಿದ ಕ್ವಶನ್ ಗೆ ನಾನು ಇವಾಗ ಅದ್ರ ಬಗ್ಗೆ ಹೇಳಿದ್ರೆ ನಿನಗೆ ಏನುವೇ ಅರ್ಥ ಆಗೋದಿಲ್ಲ. ಈ ಜಾಗದಲ್ಲಿ ಅದರ್ಸ್ ಇರ್ತಿದ್ದಾರೆ, ಅವ್ರುಗಳು ಮಾತಾಡುವ ವಿಷಯವೆಲ್ಲ ನನ್ನ ಕಿವಿಗೆ ಕೇಳಿಸ್ಕೊಳ್ಳುತ್ತೆ ಅಂತ ಹೇಳ್ಬೇಕಾದ್ರೆ ಇದನ್ನ ಮಿಲಿಟರಿ ಮ್ಯಾನ್ ನಂಬೋ ರೀತಿನೇ ಇಲ್ಲ. ಯಾಕೆಂದ್ರೆ ಇವಳು 16 ವರ್ಷಗಳಾಗಿ ಈ ಜಾಗದಲ್ಲಿ ಇರ್ತಿದ್ದಾರೆ, ಆದ್ರಿಂದ ಮೆಂಟಲಿ ಡಿಸ್ಟರ್ಬ್ಡ್ ಆಗಿರಬಹುದು ಅಂತ ಅನ್ಕೊಂಡು ಅಲ್ಲಿಂದ ಮತ್ತೆ ಅವನ ಗ್ರೂಪ್ ಮೆಂಬರ್ಸ್ ಅನ್ನ ನೋಡೋದಕ್ಕಾಗಿ ಬೀಚ್ ಕಡೆಗೆ ಬರ್ತಿರ್ತಾನೆ ಮಿಲಿಟರಿ ಮ್ಯಾನ್. ಆ ರೀತಿ ಬರ್ತಿರ್ಬೇಕಾದ್ರೇನೆ ಕಾಡಿನ ಒಳಗಡೆ ಯಾರೋ ಮಾತಾಡೋ ರೀತಿ ವಿಸ್ಪರ್ ಸೌಂಡ್ ಎಲ್ಲ ಅವನಿಗೆ ಕೇಳಿಸುತ್ತೆ. ಸೊ ಇದನ್ನ ಕೇಳಿ ತುಂಬಾನೇ ಹೆದರ್ಕೊ ಬಿಡ್ತಾನೆ. ಹಾಗಾದ್ರೆ ಡ್ಯಾನಿಯಲ್ ಹೇಳಿದ್ದು ಸುಳ್ಳಿಲ್ಲ, ನಿಜಾನೇ, ನಿಜವಾಗ್ಲೂ ಐಲ್ಯಾಂಡ್ ಅಲ್ಲಿ ಏನೋ ಒಂದು ವಿಷಯ ಇರ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋತಾನೆ. ಇದೇ ಸಮಯದಲ್ಲಿ ಈ ಕಡೆ ನಮ್ಮ ಜಾಕು ಮಿಕ್ಕಿರೋರೆಲ್ಲ ಏನನ್ನ ಮಾಡ್ತಾರಂದ್ರೆ ಯಾವಾಗ್ಲೂ ತುಂಬಾ ಟೆನ್ಷನ್ ಆಗಿ ನಾವು ಇರೋದು ಬೇಡ ಅಂತ ಹೊಡೆದೋಗಿದ್ದ ಫ್ಲೈಟ್ ಅಲ್ಲಿ ಸಿಕ್ಕಿದ್ದ ಗೋಲ್ಫ್ ಬ್ಯಾಟ್ಸ್ ಅನ್ನ ತಗೊಂಡು ಬಂದು ಆ ಆಟವನ್ನ ಆಡಿ ಟೈಮ್ ಅನ್ನು ಸ್ಪೆಂಡ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಇವಾಗ ನಮ್ಮ ಜಾಕ್ ಅವನ ಗ್ರೂಪ್ ಗೆ ಬಂದು ಹೊಸದಾಗಿ ಜಾಯ್ನ್ ಆಗಿರುವ ಪ್ರೆಗ್ನೆಂಟ್ ಹುಡುಗಿಯ ಫ್ಲಾಶ್ ಬ್ಯಾಕ್ ಅನ್ನು ನಮಗೆ ತೋರಿಸ್ತಾರೆ. ಅವಳ ಹೆಸರು ಕ್ಲಾರ್ ಪ್ರೆಗ್ನೆಂಟ್ ಆಗ್ತಾಳೆ. ಈ ವಿಷಯವನ್ನ ಅವಳ ಬಾಯ್ ಫ್ರೆಂಡ್ ಗೆ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಬಾಯ್ ಫ್ರೆಂಡ್ ಗೆ ತುಂಬಾನೇ ಶಾಕ್ ಆಗುತ್ತೆ, ಭಯ ಪಡ್ತಾನೆ. ಆದ್ರಿಂದ ಬಾಯ್ ಫ್ರೆಂಡ್ ಹುಡುಗ ತಕ್ಷಣವೇ ನಮ್ಮ ಕ್ಲಾರ್ ಅನ್ನ ಬಿಟ್ಟು ದೂರ ಆಗ್ಬಿಡ್ತಾನೆ. ಸೊ ಇವಾಗ ನಮ್ಮ ಕ್ಲಾರ್ ಗೆ ಏನನ್ನ ಮಾಡೋದಂತ ಗೊತ್ತಾಗ್ತಿಲ್ಲ. ಹಾಗಿರ್ಬೇಕಾದ್ರೇನೆ ಲಾಸ್ ಏಂಜಲ್ಸ್ ಅಲ್ಲಿ ಇರ್ತಾ ಇರುವ ಒಂದು ಕುಟುಂಬ ಇವಳಿಗೆ ಹುಟ್ಟಲಿರುವ ಮಗುವನ್ನ ಅವರು ತಗೋತೀನಿ ಅಂತ ಹೇಳಿರ್ತಾರೆ. ಆದ್ರಿಂದ ಮಗುವನ್ನ ಮಾರೋದಕ್ಕಾಗಿನೇ ಫ್ಲೈಟ್ ಅನ್ನ ಕ್ಯಾಚ್ ಮಾಡಿ ಹೋಗ್ತಿರ್ಬೇಕಾದ್ರೇನೆ ಫ್ಲೈಟ್ ಕ್ರಾಶ್ ಆಗಿ ಐಲ್ಯಾಂಡ್ ಗೆ ಬಂದು ಸಿಗಾಕೊಂಡ್ಬಿಟ್ಟಿದ್ದಾಳೆ. ಸೊ ಕತೆ ಇವಾಗ ಪ್ರೆಸೆಂಟ್ ಗೆ ಬರುತ್ತೆ. ಪ್ರೆಗ್ನೆಂಟ್ ಲೇಡಿಯಾಗಿ ಇರ್ತಾ ಇರುವ ನಮ್ಮ ಕ್ಲಾರಿಗೆ ಡಿಫರೆಂಟ್ ಆಗಿರುವ ಇಲ್ಯೂಷನ್ಸ್ ಎಲ್ಲ ಬರುತ್ತೆ. ಸೊ ನಿದ್ದೆಯಿಂದ ಫಟ್ ಅಂತ ಎಚ್ಚರಿಯಾಗಿದ್ದ ಹುಡುಗಿ ಎಲ್ಲರ ಹತ್ರನು ಯಾರು ಸಡನ್ ಆಗಿ ಬಂದ್ರು ನನ್ನನ್ನು ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಅಂತೆಲ್ಲ ಹೇಳ್ಬೇಕಾದ್ರೆ ಡಾಕ್ಟರ್ ಆಗಿ ಇರ್ತಾ ಇರುವ ನಮ್ಮ ಜಾಕು ಪ್ರೆಗ್ನೆನ್ಸಿ ಸಮಯದಲ್ಲಿ ಇವೆಲ್ಲ ನಾರ್ಮಲ್ ನಮ್ಮ ಇಲ್ಯೂಷನ್ಸ್ ಬರುತ್ತೆ ಅಂತ ಹೇಳ್ತಾರೆ. ಆದ್ರೆ ಆವಾಗ ಚಾರ್ಲಿ ಮೇ ಬಿ ಅವಳು ಹೇಳೋದು ನಿಜವಾಗಿದ್ರೆ ಅಂತ ಕೇಳ್ಬೇಕಾದ್ರೇನೆ ಸರಿ ಓಕೆ, ಟೋಟಲ್ ಆಗಿ ಈ ಫ್ಲೈಟ್ ಅಲ್ಲಿ ಎಷ್ಟು ಪ್ಯಾಸೆಂಜರ್ಸ್ ಬಂದಿರ್ತಾರೆ ಅಂತ ಒಂದು ನೇಮ್ ಲಿಸ್ಟ್ ಇರುತ್ತೆ ಅಲ್ಲ. ಸೊ ಆ ಲಿಸ್ಟ್ ಅನ್ನು ಇವಾಗ ಈ ಜಾಗದಲ್ಲಿ ಜೀವಂತವಾಗಿ ಇರ್ತಾ ಇರುವ ನೇಮ್ ಲಿಸ್ಟ್ ಅನ್ನು ಒಬ್ಬರು ಡುಮುಕ್ಕಿರುವ ವ್ಯಕ್ತಿ ರೆಡಿ ಮಾಡಿ 2 ಲಿಸ್ಟ್ ಅನ್ನು ಕಂಪೇರ್ ಮಾಡಿ ನೋಡ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಮಿಲಿಟರಿ ಮ್ಯಾನ್ ಇರ್ತಿದ್ದಾನೆ ಅಲ್ವಾ, ಅವನು ಜೋರಾಗಿ ಏಟನ್ನ ಮಾಡ್ಕೊಂಡು ಬೇಗನೆ ಜಾಕ್ ಮತ್ತೆ ಕೇಟ್ ಹತ್ರ ಬಂದು ನಾನು ಆ ಸಿಗ್ನಲ್ ಅನ್ನು ಕಳ್ಸಿದ್ರಲ್ವಾ ಫ್ರೆಂಚ್ ಲೇಡಿ, ಅವರನ್ನ ನಾನು ನೋಡ್ದೆ, ನಮ್ಮನ್ನ ಬಿಟ್ಟು ಈ ಜಾಗದಲ್ಲಿ ಇನ್ನವೇ ಬೇರೆ ಯಾರೋ ಇರ್ತಿದ್ದಾರೆ, ಅದರ್ಸ್ ಅಂತ ಯಾರೋ ಇರ್ತಿದ್ದಾರೆ ಅಂತ ಹೇಳ್ತಿರ್ತಾನೆ. ಸೊ ಡುಮ್ಮಕ್ಕೆ ಒಬ್ಬರು ವ್ಯಕ್ತಿ ಇರ್ತಾರೆ ಅಲ್ವಾ ನೇಮ್ ಲಿಸ್ಟ್ ಅನ್ನ ರೆಡಿ ಮಾಡಿದವರು, ಅವರ ಹೆಸರು ಹ್ಯೂಗೋ. ಸೊ ಹ್ಯೂಗೋನು ಆ ಜಾಗಕ್ಕೆ ಬಂದು ಜಾಕ್ ಹತ್ರ ಒಂದು ವಿಷಯವನ್ನ ಹೇಳ್ತಾರೆ. ನಾನು 2 ಲಿಸ್ಟ್ ಅನ್ನು ಕಂಪೇರ್ ಮಾಡಿ ಚೆಕ್ ಮಾಡಿ ನೋಡ್ದೆ, ಈತನಂತ ಒಬ್ಬ ವ್ಯಕ್ತಿ ನಮ್ಮ ಜೊತೆ ಫ್ಲೈಟ್ ಅಲ್ಲಿ ಬರ್ಲೇ ಇಲ್ಲ. ಆದ್ರೆ ಆ ವ್ಯಕ್ತಿ
ಇವಾಗ ಈ ಐಲ್ಯಾಂಡ್ ಅಲ್ಲಿ ನಮ್ಮ ಜೊತೆಗೆ ಇರ್ತಾ ಇದ್ದಾರೆ ಅಂತ ಹೇಳ್ತಾರೆ. ನೋಡಿದ್ರೆ ಆ ಈತನು ಇವಾಗ ನಮ್ಮ ಚಾರ್ಲಿ ಮತ್ತೆ ಆ ಪ್ರೆಗ್ನೆಂಟ್ ವುಮೆನ್ ಇರ್ತಾ ಇರುವ ಜಾಗದಲ್ಲೇ ಇರ್ತಾನೆ. ಹಾಗೆ ಆ ವ್ಯಕ್ತಿ ಒಂದ್ ರೀತಿ ಗುರಾಯಿಸಿ ನೋಡ್ತಿರ್ತಾನೆ ಅವ್ರುಗಳನ್ನ. ಅಂದ್ರೆ ಇವನು ದಿ ಅದರ್ಸ್ ಅನ್ನ ಸೇರಿದವನು ಅನ್ಸುತ್ತೆ. ಸೊ ಆ ಈತನು ನಮ್ಮ ಪ್ರೆಗ್ನೆಂಟ್ ಹುಡುಗಿ ಕ್ಲಾರ್ ಅನ್ನು ನಮ್ಮ ಚಾರ್ಲಿಯನ್ನು ಕಿಡ್ನಾಪ್ ಮಾಡಿ ಬಿಡ್ತಾನೆ ಅಲ್ಲಿಂದ. ಈ ಕಡೆ ನಮ್ಮ ಜಾಕ್ ಮತ್ತೆ ಮಿಕ್ಕಿರುವ ಜನರೆಲ್ಲ ತುಂಬಾನೇ ಟೆನ್ಷನ್ ಆಗ್ತಾರೆ. ಈತನನ್ನು ಯಾರೋ ಒಬ್ಬ ನಮ್ಮ ಜೊತೆನೆ ನಮ್ಮ ಗ್ರೂಪ್ ಅಲ್ಲಿ ಒಬ್ಬ ಮೆಂಬರ್ ರೀತಿ ಇದ್ದು ಇವಾಗ ಚಾರ್ಲಿ ಮತ್ತೆ ನಮ್ಮ ಕ್ಲಾರ್ ಹುಡುಗಿಯನ್ನ ಕಿಡ್ನಾಪ್ ಮಾಡಿ ಹೋಗ್ಬಿಟ್ಟಿದ್ದಾನೆ. ಸೊ ಅವರನ್ನ ಕಾಪಾಡಬೇಕು ಅಂತ ಹುಡ್ಕೊಡೋದಕ್ಕೆ ಶುರು ಮಾಡ್ತಾರೆ. ಎರಡು ಟೀಮ್ ಆಗಿ ಡಿವೈಡ್ ಆಗಿ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ನಮ್ಮ ಜಾಕ್ ಮತ್ತೆ ಕೇಟ್ ಒಂದು ಕಡೆ ಹೋಗ್ತಾರೆ. ಈ ಕಡೆ ನಮ್ಮ ಜಾನ್ ಲಾಕ್ ಮತ್ತೆ ಬ್ರದರ್ ಸಿಸ್ಟರ್ ಅಲ್ಲಿ ಬ್ರದರ್ ಇರ್ತಾನೆ ಅಲ್ಲ, ಅವನ ಹೆಸರು ಬೋನಿ. ಇವ್ರುಗಳು ಒಂದು ಕಡೆ ಬಂದು ಹುಡುಕ್ತಿರ್ತಾರೆ. ಸೊ ನಮ್ಮ ಜಾಕ್ ಆಲ್ಮೋಸ್ಟ್ ಆ ಈತನನ್ನ ಟ್ರ್ಯಾಕ್ ಮಾಡಿ ಬಿಡ್ತಾನೆ. ಆದ್ರೆ ಒಂದು ಜಾಗದಲ್ಲಿ ಆ ಈತನು ನಮ್ಮ ಜಾಕ್ ಅನ್ನ ಹಿಡಿದು ಸೊರಸೊರೆಯಾಗಿ ಹೊಡೆದು ಇದೇನಿಲ್ಲ ಅಷ್ಟು ಇದ್ರ ಮೇಲೆ ನನ್ನನ್ನ ಫಾಲೋ ಮಾಡಿ ಹಿಂದೆ ಬರ್ಬೇಡ, ಆ ರೀತಿ ಮತ್ತೆ ಬಂದ್ರೆ ಅಷ್ಟೇ ಇಬ್ಬರನ್ನ ಕಿಡ್ನಾಪ್ ಮಾಡಿ ಹೋಗಿದ್ದೀನಲ್ಲ ಅದ್ರಲ್ಲಿ ಒಬ್ಬರನ್ನ ಕೊಂದು ಬಿಡ್ತೀನಿ ಅಂತ ಹೇಳಿ ಹೆದರ್ಸ್ತಾನೆ. ಆದ್ರೆ ನಮ್ಮ ಜಾಕು ಕೇಳೋ ರೀತಿ ಇಲ್ಲ. ಸೊ ಜಾಕ್ ಮತ್ತೆ ಕೇಟು ಕಂಟಿನ್ಯೂಸ್ ಆಗಿ ಹುಡುಕ್ತಾನೆ ಇರ್ತಾರೆ. ಇದರಿಂದ ಟೆನ್ಷನ್ ಆಗಿದ್ದ ಈತನು ನಮ್ಮ ಚಾರ್ಲಿನ ಕೊಂದು ಒಂದು ಜಾಗದಲ್ಲಿ ನೇತೋಡೋದಕ್ಕೆ ಬಿಟ್ಟಿರ್ತಾನೆ. ಇದನ್ನ ನೋಡಿದ ನಮ್ಮ ಜಾಕ್ ಮತ್ತೆ ಕೇಟಿಗೆ ಏನನ್ನ ಮಾಡೋದಂತಾನೆ ಗೊತ್ತಾಗ್ತಿಲ್ಲ. ತಕ್ಷಣವೇ ಚಾರ್ಲಿಯನ್ನ ಕೆಳಗಡೆ ತಂದು ಅವನಿಗೆ ಸಿಪಿಆರ್ ಅನ್ನು ಕೊಟ್ಟು ಕಾಪಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಚಾರ್ಲಿ ಎದ್ದೇಳೋ ರೀತಿ ಕಾಣ್ತಿಲ್ಲ, ಸೊತ್ತೋಗ್ಬಿಟ್ಟಿದ್ದಾನೆ. ಇದನ್ನ ನೋಡಿ ಕೇಟು ತುಂಬಾನೇ ಬೇಜಾರಾಗಿ ಅಳ್ತಿರ್ತಾಳೆ. ಆದ್ರೆ ನಮ್ಮ ಜಾಕ್ ಅವನ ನಂಬಿಕೆಯನ್ನ ಕಳ್ಕೊಳ್ದೆ ಮತ್ತೆ ಸಿಪಿಆರ್ ಅನ್ನು ಕೊಟ್ಟು ಅವನಿಗೆ ಎದೆಗೆ ಗುದ್ಬೇಕಾದ್ರೆ ಫೈನಲಿ ನಮ್ಮ ಚಾರ್ಲಿಗೆ ಜೀವ ಬಂದ್ಬಿಡುತ್ತೆ. ಸೊ ಚಾರ್ಲಿ ಹತ್ರ ಏನು ನಡೀತು ಅಂತ ಕೇಳೋಣ ಅಂತ ನೋಡಿದ್ರೆ ನನಗೆ ಏನುವೇ ನೆನಪಿಲ್ಲ ಅಂತ ಹೇಳ್ತಾನೆ ಚಾರ್ಲಿ. ಸೊ ಇನ್ನವೇ ಇವ್ರುಗಳ ಕೆಲಸ ಮುಗ್ದಿಲ್ಲ, ಯಾಕೆಂದ್ರೆ ಆ ಪ್ರೆಗ್ನೆಂಟ್ ಹುಡುಗಿ ಕ್ಲಾರ್ ಅನ್ನ ಇವ್ರುಗಳು ಕಾಪಾಡಬೇಕಾಗಿದೆ. ಈ ಕಡೆ ಸೆಪರೇಟ್ ಆಗಿ ಹೋಗಿರುವ ನಮ್ಮ ಜಾನ್ ಲಾಕ್ ಮತ್ತೆ ಆ ಬೋನಿ ಹುಡುಗ ರಾತ್ರಿ ಹೊತ್ತು ಅವರು ನಡೆದು ಹೋಗ್ತಾ ಇರ್ಬೇಕಾದ್ರೆ ಕೆಳಗಡೆ ಭೂಮಿಯಲ್ಲಿ ಮೆಟಲ್ ರೀತಿ ಏನೋ ಒಂದನ್ನು ಊತಾಕಿರೋ ರೀತಿ ಅವರಿಗೆ ಕಾಣುತ್ತೆ. ಸೊ ಅದು ಏನು ಅಂತ ಚೆಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ನಮ್ಮ ಕೇಟ್ ಮತ್ತೆ ಸಾಯರ್ ಚಿಕ್ಕದಾಗಿ ಲೇಕ್ ರೀತಿ ಇರುವ ಒಂದು ವಿಷಯವನ್ನ ಕಂಡುಹಿಡಿತಾರೆ. ಅದರಲ್ಲಿ ಅವರು ಸ್ನಾನವನ್ನ ಮಾಡ್ತಿರ್ಬೇಕಾದ್ರೆ ಫ್ಲೈಟ್ ಕ್ರಾಶ್ ಅಲ್ಲಿ ಹೊಡೆದೋಗಿದ್ದ ಪಾರ್ಟ್ ಒಂದು ನೀರಿನ ಅಡಿಗೆ ಬಿದ್ದಿರುತ್ತೆ. ಅದರಲ್ಲಿ ಡೆಡ್ ಬಾಡಿಗಳು ಇರ್ತಾ ಇದೆ. ಅದ್ರ ಕೆಳಗಡೆ ಸೂಟ್ ಕೇಸು ಇರ್ತಾ ಇದೆ. ಅದನ್ನ ನೋಡಿದ ತಕ್ಷಣವೇ ಆ ಸೂಟ್ ಕೇಸು ನನಗೆ ಬೇಕು ಅಂತ ಕೇಟ್ ಕೇಳ್ಬೇಕಾದ್ರೆ ಸೋಯರ್ವೇ ಅದನ್ನ ತಗೊಂಡ್ ಬಂದು ಕೊಡ್ತಾನೆ. ಆದ್ರೆ ಅದ್ರ ಒಳಗಡೆ ಏನ್ ಇರ್ತಿದೆ ಅಂತ ಸೋಯರ್ ಕೇಳಿದ್ರೆ ಅದಕ್ಕೆ ಉತ್ತರವನ್ನ ಕೊಡ್ತಾ ಇಲ್ಲ ಕೇಟ. ಆದ್ರಿಂದ ಸೋಯರು ಇದ್ರ ಒಳಗಡೆ ಏನು ಇರ್ತಿದೆ ಅಂತ ಹೇಳಿದ್ರೆ ಮಾತ್ರವೇ ಇದನ್ನ ನಾನು ನಿನಗೆ ಕೊಡ್ತೀನಿ ಅಂತ ಹೇಳಿ ಅವನ ಜೊತೆಗೇನೆ ಇಟ್ಕೋತಾನೆ ಆ ಸೂಟ್ ಕೇಸ್ ಅನ್ನ. ಅದೇ ಸಮಯದಲ್ಲಿ ಈ ಕಡೆ ಕಾಡಿನ ಒಳಗಡೆ ಏನೋ ಒಂದನ್ನ ಊತಾಕಿಟ್ಟಿದ್ದಾರೆ ಅಲ್ವಾ, ಆ ವಿಷಯವನ್ನ ನಮ್ಮ ಜಾನ್ ಲಾಕ್ ಮತ್ತೆ ಬೋನಿ ಹುಡುಗ ನೋಡಿದ್ದಾರೆ. ಸೊ ಆ ವಿಷಯವನ್ನ ಗ್ರೂಪ್ ಅಲ್ಲಿ ಇರುವ ಮೆಂಬರ್ಸ್ ಗೆ ಹೇಳ್ದೆ ಅವರಿಬ್ಬರೇನೆ ಸೇರಿ ಏನೋ ಒಂದನ್ನ ಮಾಡ್ತಿರ್ತಾರೆ ಅಲ್ಲಿ. ಈ ಕಡೆ ಸೋಯರು ಸೂಟ್ ಕೇಸ್ ಅನ್ನು ಕೊಡ್ತಿಲ್ಲ ಅಂತ ನಮ್ಮ ಕೇಟು ಜಾಕ್ ಹತ್ರ ಬಂದು ಆ ಸೂಟ್ ಕೇಸ್ ನನಗೆ ಬೇಕು ಅಂತ ಕೇಳ್ಕೋಬೇಕಾದ್ರೆ ನಮ್ಮ ಜಾಕ್ವೆ ಸೋಯರ್ ಹತ್ರ ಹೋಗಿ ಮಾತಾಡಿ ಅವನನ್ನ ಸಮಾಧಾನ ಮಾಡಿ ಆ ಸೂಟ್ ಕೇಸ್ ಅನ್ನ ತಂದು ಕೇಟ್ ಕೈಗೆ ಕೊಡ್ತಾಳೆ. ಅದ್ರ ಒಳಗಡೆ ಏನ್ ಇರ್ತಿದೆ ಅಂತ ನೋಡಿದ್ರೆ ಒಂದು ಫ್ಲೈಟಿನ ಗೊಂಬೆ. ಇದನ್ನ ನೋಡಿದ ಜಾಕ್ ಹೇ ಈ ಗೊಂಬೆಗಾಗ ನೀನು ಈ ರೀತಿ ಎಲ್ಲ ಮಾಡ್ದೆ ಅಂತ ಕೇಳಿದ್ರೆ ಇದೇನು ನಾರ್ಮಲ್ ಆದ ಗೊಂಬೆ ಇಲ್ಲ, ಇದನ್ನ ನಾನು ತುಂಬಾನೇ ಲವ್ ಮಾಡಿದವರಿಗೆ ಸೇರಿದ ಗೊಂಬೆ, ಅದು ಮಾತ್ರ ಇಲ್ಲ ಅವರನ್ನ ಕೊಂದಿದ್ದು ನಾನೇನೆ ಅಂತ ಹೇಳಿ ತುಂಬಾನೇ ಬೇಜಾರಾಗಿ ಅಳ್ತಾಳೆ ಹುಡುಗಿ. ಈ ಕಡೆ ನಮ್ಮ ಚಾರ್ಲಿ ಇರ್ತಿದ್ದಾನೆ ಅಲ್ವಾ, ಅವನ ಕೈಯಲ್ಲಿ ಆ ಪ್ರೆಗ್ನೆಂಟ್ ಹುಡುಗಿ ಕ್ಲಾರ್ ಅನ್ನ ಕಾಪಾಡೋದಕ್ಕೆ ಆಗ್ಲಿಲ್ಲ ಅಂತ ತುಂಬಾನೇ ಅಪ್ಸೆಟ್ ಆಗಿ ಫೀಲ್ ಮಾಡ್ತಿರ್ತಾನೆ. ಆವಾಗ್ಲೇನೆ ರೋಸ್ ಅಂತ ಒಬ್ರು ಲೇಡಿ ಅವನ ಹತ್ರ ಬಂದು ಚಾರ್ಲಿ ಹತ್ರ ಮಾತಾಡಿ ಅವನನ್ನ ಸಮಾಧಾನ ಮಾಡ್ತಾರೆ. ಕಟ್ ಮಾಡಿದ್ರೆ ಆ ಬ್ರದರ್ ಅಂಡ್ ಸಿಸ್ಟರ್ ಅಲ್ಲಿ ಆ ಬೋನಿ ಹುಡುಗ ಇರ್ತಿದ್ದಾನೆ ಅಲ್ವಾ ಬ್ರದರ್, ಅವನ ಪಾಸ್ಟ್ ಅನ್ನ ಇವಾಗ ನಾವು ನೋಡ್ತೀವಿ. ಆಕ್ಚುಲಿ ಆ ಬೋನಿ ಹುಡುಗನ ಒರಿಜಿನಲ್ ಸಿಸ್ಟರ್ ಏನು ಇಲ್ಲ, ಆ ಹುಡುಗಿ ಅವನ ಸ್ಟೆಪ್ ಸಿಸ್ಟರೇನೆ. ಇನ್ನ ನಿಜವನ್ನ ಹೇಳ್ಬೇಕು ಅಂದ್ರೆ ಅವರಿಬ್ಬರ ಮಧ್ಯದಲ್ಲಿ ಲವ್ ಬೇರೆ ಇರ್ತಿದ್ಯಂತೆ. ಸರಿ ಅಂತ ಅವ್ರುಗಳು ಆಸ್ಟ್ರೇಲಿಯಾದಿಂದ ಹೊರಟು ಲಾಸ್ ಏಂಜಲ್ಸ್ ಗೆ ಬರ್ತಿರ್ಬೇಕಾದ್ರೇನೆ ಫ್ಲೈಟ್ ಕ್ರಾಶ್ ಆಗಿ ಐಲ್ಯಾಂಡ್ ಅಲ್ಲಿ ಬಂದು ಸಿಗಾಕೋಬಿಟ್ಟು ಇವಾಗ ಪ್ರೆಸೆಂಟ್ ನಮ್ಮ ಮಿಲಿಟರಿ ಮ್ಯಾನ್ ಫ್ರೆಂಚ್ ಲೇಡಿ ಹತ್ರ ಇಂದ ಕೆಲವೊಂದು ಮ್ಯಾಪ್ ಥಿಂಗ್ಸ್ ಅಂತ ತುಂಬಾ ವಿಷಯಗಳನ್ನ ತಂದಿರ್ತಾನೆ. ಅದು ಫ್ರೆಂಚ್ ಅಲ್ಲಿ ಇರ್ತಾ ಇರೋದ್ರಿಂದ ನಮ್ಮ ಬೋನಿ ಅವನ ಸಿಸ್ಟರ್ ಗೆ ಫ್ರೆಂಚ್ ಎಲ್ಲ ಗೊತ್ತು ಅಲ್ವಾ, ಆದ್ರಿಂದ ಅದನ್ನ ಓದೋಕೆ ಹೇಳಿ ಆ ಹುಡುಗಿ ಜೊತೆ ಟೈಮ್ ಅನ್ನು ಸ್ಪೆಂಡ್ ಮಾಡ್ತಿರ್ತಾನೆ ಮಿಲಿಟರಿ ಮ್ಯಾನ್. ಇದನ್ನ ದೂರದಿಂದ ಬೋನಿ ನೋಡಿ ತುಂಬಾನೇ ಟೆನ್ಷನ್ ಆಗ್ತಿರ್ತಾನೆ. ಅದರ ನಂತರ ನಮ್ಮ ಬೋನಿ ಮತ್ತೆ ಜಾನ್ ಲಾಕ್ ಇಬ್ಬರು ಸೇರಿ ಇವ್ರುಗಳು ತೋಡಿದ ಆ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಏನೋ ಒಂದು ಚೇಂಬರಿನ ಡೋರ್ ರೀತಿ ಕಾಣುತ್ತೆ. ಅದನ್ನ ಹೇಗೆ ಓಪನ್ ಮಾಡೋದು ಅಂತ ಇವ್ರುಗಳಿಗೆ ಗೊತ್ತಾಗ್ತಾ ಇಲ್ಲ. 2 ದಿನದಿಂದ ಟ್ರೈ ಮಾಡ್ತಿದ್ದಾರೆ. ಸೊ ಬೋನಿ ಯಾವಾಗ ನೋಡಿದ್ರು ಅವನ ಸಿಸ್ಟರ್ ಬಗ್ಗೆ ಮಾತಾಡ್ತಾ ಇದ್ದಾನೆ, ಅವಳ ಬಗ್ಗೆ ಯೋಚನೆ ಮಾಡ್ತಿದ್ದಾನೆ ಅಂತ ಟೆನ್ಷನ್ ಆಗಿದೆ ನಮ್ಮ ಜಾನ್ ಲಾಕ್. ಏನನ್ನ ಮಾಡ್ತಾರೆ ಅಂದ್ರೆ ಬೋನಿ ಅವನ ತಲೆಗೆನೆ ಒಂದನ್ನ ಹಾಕಿ ಅವನನ್ನ ಅನ್ಕಾನ್ಶಿಯಸ್ ಮಾಡಿ ಅವನ ಕೈ ಕಾಲುಗಳನ್ನ ಕಟ್ಟಿ ಹಾಕಿ ಅವನ ತಲೆಗೆ ಏನು ಡಿಫ್ರೆಂಟ್ ಆಗಿರುವ ನಿಶೆ ಆಗುವ ವಸ್ತುವನ್ನ ಹಾಕಿ ಕೊಡ್ತಾರೆ. ಸೊ ಆ ನಿಶೆ ವಿಷಯ ಇವಾಗ ಕೆಲಸ ಮಾಡೋದಕ್ಕೆ ಶುರು ಮಾಡ್ಕೊಬಿಟ್ಟಿದೆ ಅನ್ಸುತ್ತೆ. ನಮ್ಮ ಬೋನಿ ಅವನ ಕಿವಿಗೆ ಅವನ ಸಿಸ್ಟರ್ ಕಿರ್ಚ್ಕೊಂಡು ಇವನನ್ನ ಕೂಗೋ ರೀತಿ ಸದ್ದು ಕೇಳ್ತಿರುತ್ತೆ. ಸೊ ಬೇಗ ಬೇಗ ಅವನನ್ನ ಕಟ್ಟಿ ಹಾಕಿರುವ ಹಗ್ಗಗಳನ್ನ ಬಿಚ್ಕೊಂಡು ಓಡಿ ಹೋಗಿ ಬೋನಿ ಅವನ ಸಿಸ್ಟರ್ ಅನ್ನ ಒಂದು ಜಾಗದಲ್ಲಿ ಕಟ್ಟಾಕಿಟ್ಟಿರ್ತಾರೆ. ಅವಳನ್ನ ಕಾಪಾಡಿ ಬೇಗನೆ ಅಲ್ಲಿಂದ ಓಡಿ ಹೋಗ್ತಾನೆ. ಆದ್ರೆ ಅವಾಗಂತ ನೋಡಿ ಆ ಡಿಫ್ರೆಂಟ್ ಆಗಿರುವ ಕ್ರಿಯೇಚರ್ ಆ ಜಾಗಕ್ಕೆ ಬಂದು ನಮ್ಮ ಬೋನಿ ಅವನ ಸಿಸ್ಟರ್ ಅನ್ನ ಹಿಡ್ಕೊಬಿಡುತ್ತೆ. ಅಷ್ಟೇ ಅವಳ ಕತೆ ಮುಗ್ದೋಗುತ್ತೆ. ಸೊ ಸತ್ತೋಗಿದ್ದ ಸಿಸ್ಟರ್ ಅವಳ ಡೆಡ್ ಬಾಡಿಯನ್ನ ನೋಡಿ ಬಿದ್ದು ಬಿದ್ದು ಅಳ್ತಿರ್ತಾನೆ ಬೋನಿ. ನಂತರ ಡೈರೆಕ್ಟ್ ಆಗಿ ಬೀಚ್ ಗೆ ಬಂದು ಜಾನ್ ಲಾಕ್ ಅನ್ನ ಹಿಡಿದು ಅವನನ್ನ ಸಾಯಿಸೋದಕ್ಕೆ ಟ್ರೈ ಮಾಡ್ತಾನೆ. ಆವಾಗ ಜಾನ್ ಲಾಕ್ವೆ ಇವೆಲ್ಲ ನಿಶೆಯಿನ ಸೈಡ್ ಎಫೆಕ್ಟ್, ನಿಜವಾಗ್ಲೂ ನಿನ್ನ ಸಿಸ್ಟರ್ ಸತ್ತಿಲ್ಲ, ಜೀವಂತವಾಗಿನೇ ಇರ್ತಿದ್ದಾಳೆ ಅಂತ ಅವಳನ್ನ ತೋರಿಸ್ತಾರೆ. ಆದ್ರೆ ಇವಾಗ ನಿನ್ನ ಮನಸ್ಸಿಗೆ ನೆಮ್ಮದಿ ಸಿಕ್ತಲ್ವಾ, ಅದಕ್ಕಾಗಿನೇ ನಾನು ಈ ರೀತಿ ಮಾಡಿದ್ದು. ಬಾ ನಾವು ಇವಾಗ ಚೇಂಬರ್ ಹತ್ರ ಹೋಗೋಣ, ಡೋರ್ ಅನ್ನ ಹೇಗಾದ್ರೂ ಓಪನ್ ಮಾಡೋಣ ಅಂತ ಹೇಳ್ತಾರೆ.
ಈ ಕಡೆ ನಾವು ಬೇಟೆಯನ್ನ ಆಡಿ ತಿಂದ್ರೆ ಮಾತ್ರ ಸಾಕೋಗೋದಿಲ್ಲ, ನಾವು ಇಲ್ಲಿ ಖಂಡಿತ ವ್ಯವಸಾಯವನ್ನ ಮಾಡಬೇಕಾಗಿದೆ ಅಂತ ಕೊರಿಯನ್ ಕಪಲ್ ಜಿನ್ ಅವನ ಹೆಂಡತಿ ಕೊರಿಯನ್ ಹುಡುಗಿ ಇರ್ತಿದ್ದಾಳಲ್ಲ, ಅವರು ಮತ್ತೆ ಕೇಟು ಇಬ್ಬರು ಒಂದಾಗಿ ಸೇರಿ ವ್ಯವಸಾಯವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ನಮ್ಮ ಕೇಟು ಇಂಗ್ಲಿಷ್ ಅಲ್ಲಿ ಮಾತಾಡೋದನ್ನ ನೋಡಿ ನಮ್ಮ ಕೊರಿಯನ್ ಹುಡುಗಿ ರಿಯಾಕ್ಷನ್ ಅನ್ನ ಕೊಡ್ತಿರ್ತಾಳೆ. ಸೊ ನಮ್ಮ ಕೊರಿಯನ್ ಹುಡುಗಿಗೆ ಇಂಗ್ಲಿಷ್ ಗೊತ್ತು ಅನ್ನೋ ವಿಷಯ ನಮ್ಮ ಕೇಟಿಗೂ ಇವಾಗ ಗೊತ್ತಾಗ್ಬಿಡುತ್ತೆ. ಆದ್ರಿಂದ ಕೊರಿಯನ್ ಹುಡುಗಿ ಕೇಟ್ ಹತ್ರ ಈ ವಿಷಯದ ಬಗ್ಗೆ ಹೊರಗಡೆ ಯಾರ ಹತ್ರನೂ ಹೇಳ್ಬಿಡ್ಬೇಡಿ ಅಂತ ಹೇಳಿ ಕೇಳ್ಕೊತಾಳೆ. ಸೊ ಇವಾಗ ನಮ್ಮ ಕೊರಿಯನ್ ಹುಡುಗಿಗೆ ಇಂಗ್ಲಿಷ್ ಅರ್ಥ ಆಗುತ್ತೆ ಅನ್ನೋ ವಿಷಯ ನಮ್ಮ ಕೇಟ್ ಮತ್ತೆ ಮೈಕಲ್ಗೆ ಮಾತ್ರವೇ ಗೊತ್ತಿರುತ್ತೆ. ಸೊ ಇವಾಗ ಮೈಕಲ್ ಅವರು ಇರ್ತಿದ್ದಾರೆ ಅಲ್ವಾ, ಅವರ ಫ್ಲಾಶ್ ಬ್ಯಾಕ್ ಅನ್ನೇ ನಮಗೆ ತೋರಿಸ್ತಾರೆ. ನಮ್ಮ ಮೈಕಲ್ ಅವರ ಹೆಂಡತಿ ಇರ್ತಿದ್ದಾರೆ ಅಲ್ಲ, ಅವರು ತುಂಬಾನೇ ವಸ್ತು, ತುಂಬಾನೇ ಕೆಟ್ಟವರು. ನಮ್ಮ ಮೈಕಲ್ ಹತ್ರ ಇಂದ ಅವರ ಮಗ ವಾಲ್ಟ್ ಅನ್ನ ದೂರ ಮಾಡಿ ಅವನನ್ನ ಅವರು ನೋಡೋಕೆ ಕೂಡ ಬಿಡದೆ ಆಸ್ಟ್ರೇಲಿಯಾಗೆ ಮಗುವನ್ನ ಕರ್ಕೊಂಡ್ ಬಂದ್ಬಿಟ್ಟು ಅಲ್ಲಿ ಹೊಸದಾಗಿ ಒಬ್ಬನನ್ನ ಮದುವೆ ಆಗಿ ಅಲ್ಲಿನೇ ಸ್ಟೇ ಮಾಡೋದಕ್ಕೆ ಶುರು ಮಾಡ್ತಾರೆ. ನಮ್ಮ ಮೈಕಲನ ಅವರ ಮಗನನ್ನು ನೋಡೋದಕ್ಕೂ ಬಿಡ್ತಾ ಇಲ್ಲ, ಅವರು ಬರೆದು ಕಳಿಸಿದ ಲೆಟರ್ ಅನ್ನ ಹುಡುಗನಿಗೆ ತೋರಿಸ್ಕೊಡೋದಿಲ್ಲ. ಆದ್ರೆ ಹೀಗಿರ್ಬೇಕಾದ್ರೆ ಒಂದು ಸ್ಟೇಜ್ ಅಲ್ಲಿ ಮೈಕಲ್ ಅವರ ಹೆಂಡತಿ ಸತ್ತೋಗ್ಬಿಡ್ತಾರೆ. ಸೊ ಅವರು ಸತ್ತ ಮೇಲೆ ಅವರ ಹೆಂಡತಿ ಅವರು ಬೇರೆ ಒಬ್ಬರನ್ನ ಹೊಸದಾಗಿ ಮದುವೆ ಆಗಿರ್ತಾರೆ ಅಲ್ಲ, ಆ ವ್ಯಕ್ತಿ ಸರಿಯಾಗಿ ವಾಲ್ಟ್ ಅನ್ನ ನೋಡ್ಕೊಳ್ಳೋದಿಲ್ಲ. ಆದ್ರಿಂದ ಅವನು ಕಾಲ್ ಮಾಡಿ ವಾಲ್ಟ್ ಅವನ ತಂದೆಯಾಗಿದ್ದ ಮೈಕಲ್ಗೆ ಹೇಳ್ಬೇಕಾದ್ರೆ ಮೈಕಲ್ ಹೊರಟು ಆಸ್ಟ್ರೇಲಿಯಾಗೆ ಹೋಗಿ ತನ್ನ ಮಗನನ್ನ ಕರ್ಕೊಂಡು ಮತ್ತೆ ರಿಟರ್ನ್ ಲಾಸ್ ಏಂಜಲ್ಸ್ ಗೆ ಬರ್ತಿರ್ಬೇಕಾದ್ರೇನೆ ಫ್ಲೈಟ್ ಕ್ರಾಶ್ ಆಗಿ ಐಲ್ಯಾಂಡ್ ಅಲ್ಲಿ ಸಿಗೋಬಿಟ್ಟಿರ್ತಾರೆ. ಸೊ ಮೈಕಲ್ಗೆ ಅವರ ಮಗ ಅಂದ್ರೆ ತುಂಬಾನೇ ಇಷ್ಟ, ಆದ್ರೆ ಅವರ ಮಗ ವಾಲ್ಟ್ಗೆ ಇದ್ರ ಬಗ್ಗೆ ಎಲ್ಲ ಏನೂ ಗೊತ್ತಿಲ್ಲ. ಚಿಕ್ಕ ವಯಸ್ಸಿನಿಂದ ನನ್ನನ್ನು ನೋಡೋದಕ್ಕೆ ಕೂಡ ನೀವು ಬಂದಿಲ್ವಲ್ಲ ಅಂತ ತುಂಬಾ ಕೋಪವಾಗಿನೇ ಅವರ ತಂದೆ ಹತ್ರ ಬಿಹೇವ್ ಮಾಡ್ತಿರ್ತಾನೆ. ಅದು ಮಾತ್ರ ಇಲ್ಲ, ನಮ್ಮ ಜಾನ್ ಲಾಕ್ ಬೇಟೆಯನ್ನು ಆಡ್ತಿರ್ತಾರೆ. ಸೊ ಅವರ ಹತ್ರನೇ ಈ ಹುಡುಗ ಡೈರೆಕ್ಟ್ ಆಗಿ ಹೋಗಿ ನನಗೂ ಬೇಟೆ ಆಡೋದು ಹೇಗೆ ಅಂತ ಹೇಳ್ಕೊಡಿ ಅಂತ ಕೇಳ್ತಾನೆ. ಆವಾಗ ಮೈಕಲ್ ಬಂದು ಹುಡುಗನನ್ನ ತಡಿಬೇಕಾದ್ರೆ ಇದರಲ್ಲಿ ಟೆನ್ಷನ್ ಆಗಿದ್ದ ಹುಡುಗ ಅವನ ನಾಯಿ ಮರಿ ವಿನ್ಸೆಂಟ್ ಅನ್ನ ಕರ್ಕೊಂಡು ಕಾಡಿನ ಒಳಗಡೆ ಹೋಗ್ಬಿಡ್ತಾನೆ. ತುಂಬಾ ಹೊತ್ತಾದ್ರೂ ಹುಡುಗ ಮತ್ತೆ ರಿಟರ್ನ್ ಬಂದಿಲ್ಲ ಅಂತ ಜಾನ್ ಲಾಕ್ ಮತ್ತೆ ಮೈಕಲ್ ಹುಡುಗನನ್ನ ಹುಡುಕಿ ಕಾಡಿನ ಒಳಗಡೆ ಹೋಗಿ ನೋಡ್ತಾರೆ. ನೋಡಿದ್ರೆ ವಾಲ್ಟ್ ಒಂದು ಪೋಲಾರ್ ಬಿಯರ್ ಹತ್ರ ಸಿಗಾಕೊಂಡು ಜೀವಕ್ಕಾಗಿ ಕಷ್ಟಪಡ್ತಿರ್ತಾನೆ. ಜಾನ್ ಲಾಕ್ ಮತ್ತೆ ಮೈಕಲ್ ಇಬ್ಬರು ಹುಡುಗನನ್ನ ಕಾಪಾಡೋದಕ್ಕಾಗಿ ಜೋರಾಗಿ ಸದ್ದನ ಮಾಡ್ತಾರೆ. ಆ ಸದ್ದಿಗೆ ಹೆದರಿ ಆ ಪೋಲಾರ್ ಬಿಯರ್ ವಾಲ್ಟ್ ಅನ್ನ ಬಿಟ್ಬಿಟ್ಟು ಕಾಡಿನ ಒಳಗಡೆ ಓಡಿ ಹೋಗ್ಬಿಡುತ್ತೆ. ಆದ್ರೆ ಇವಾಗ ಮತ್ತೆ ಏನು ಪ್ರಾಬ್ಲಮ್ ಅಂದ್ರೆ ವಿನ್ಸೆಂಟ್ ಅನ್ನುವ ಡಾಗು ಮತ್ತೆ ಕಾಣೆಯಾಗ್ಬಿಡುತ್ತೆ. ಅದರ ನಂತರ ಮೈಕಲ್ ಅವರ ಮಗ ವಾಲ್ಟ್ ಹತ್ರ ಅವರು ಎಷ್ಟು ಲೆಟರ್ಸ್ ಅನ್ನ ಮಗನಿಗಾಗಿ ಬರೆದು ಕಳಿಸಿದ್ದಾರೆ, ಅದನ್ನ ನಿನ್ನ ಅಮ್ಮನೇ ನನಗೆ ತೋರಿಸ್ಕೊಟ್ಟಿಲ್ಲ ಅಂತ ಆ ಲೆಟರ್ಸ್ ಎಲ್ಲವನ್ನು ತೋರಿಸಬೇಕಾದ್ರೆ ಇವಾಗ್ಲೇನೆ ವಾಲ್ಟ್ ಅವರ ತಂದೆಯನ್ನ ಅರ್ಥ ಮಾಡ್ಕೋತಾನೆ. ಈ ಕಡೆ ಕಾಣಿಯಾಗಿರುವ ನಾಯಿ ಮರಿ ವಿನ್ಸೆಂಟ್ ಅನ್ನ ಹುಡುಕಿ ನಮ್ಮ ಜಾನ್ ಲಾಕ್ ಮತ್ತೆ ಹುಡುಗ ಬೋನಿ ಕಾಡಿನ ಒಳಗಡೆ ನಡೆದು ಬರ್ತಾ ಇರ್ಬೇಕಾದ್ರೆ ಒಂದು ಜಾಗದಲ್ಲಿ ಗಿಡಗಳೆಲ್ಲ ಹಾಗೆ ಅಲ್ಲಾಡ್ತಿರುತ್ತೆ. ಕಾಣಿಯಾಗಿದ್ದ ನಾಯಿನೇ ಬರ್ತಾ ಇದೆ ಅಂತ ಅನ್ಕೊಂಡು ಇವ್ರುಗಳು ನೋಡಿದ್ರೆ ಮಿಸ್ ಆಗಿದ್ದ ಪ್ರೆಗ್ನೆಂಟ್ ಲೇಡಿ ಕ್ಲೇರ್ ಬರ್ತಾಳೆ. ಅದನ್ನ ನೋಡಿ ಇವ್ರುಗಳು ಶಾಕ್ ಆಗ್ತಾರೆ. ಸೊ ಕ್ಲೇರ್ ಅನ್ನ ಕರ್ಕೊಂಡು ಇವರು ಮಿಕ್ಕಿರುವ ಜನರ ಹತ್ರ ಬಂದು ಸೇರ್ತಾರೆ. ಅವಳ ಹತ್ರ ವಿಚಾರಿಸಿದ್ರೆ ಅವಳಿಗೆ ಯಾರನ್ನು ನೆನ್ಪೇ ಇಲ್ಲ. ಕೊನೆಯದಾಗಿ ಅವಳಿಗೆ ನೆನ್ಪಿರ್ತಾ ಇರೋದು ಫ್ಲೈಟ್ ಅಲ್ಲಿ ಬಂದಿದ್ದ ವಿಷಯ ಮಾತ್ರವೇ. ಸೊ ಇದನ್ನ ಕೇಳಿದ ಮಿಕ್ಕಿರೋರಿಗೆ ಏನು ನಡೀತಾ ಇದೆ ಅಂತಾನೆ ಅರ್ಥ ಆಗ್ತಿಲ್ಲ, ಅದು ಹೇಗೆ ಎಲ್ಲವನ್ನೂ ಇವಳು ಮರ್ತು ಬಿಟ್ಟಿರ್ತಾಳೆ ಅಂತ ಕನ್ಫ್ಯೂಷನ್ ಆಗ್ತಿರ್ತಾರೆ. ನಮ್ಮ ಚಾರ್ಲಿ ಆ ಪ್ರೆಗ್ನೆಂಟ್ ವುಮೆನ್ ಕ್ಲೇರ್ ಜೊತೆ ತುಂಬಾನೇ ಕ್ಲೋಸ್ ಆಗಿದ್ದಿರ್ತಾನೆ. ನಮ್ಮನ್ನು ಅವಳು ಮರ್ತು ಬಿಟ್ಟಿದ್ದಾಳಲ್ಲ ಅಂತ ಅವನಿಗೆ ತುಂಬಾನೇ ಫೀಲಿಂಗ್ಸ್ ಆಗ್ತಿರುತ್ತೆ. ಸೊ ಆ ಎಮೋಷನಲ್ ಜೊತೆನೆ ಆ ಕೊರಿಯನ್ ಜಿನ್ ಇರ್ತಿದ್ದಾನೆ ಅಲ್ಲ, ಅವನ ಜೊತೆ ಸೇರಿ ಕಾಡಿನ ಒಳಗಡೆ ನಡೆದು ಬರ್ತಿರ್ತಾನೆ. ಹಾಗಿರ್ಬೇಕಾದ್ರೆ ಸಡನ್ ಆಗಿ ಆ ಜಿನ್ ಅನ್ನ ಯಾರೋ ಅಟ್ಯಾಕ್ ಮಾಡ್ಬಿಡ್ತಾರೆ. ಅಷ್ಟೇ ಅವನು ಆ ಜಾಗದಲ್ಲಿ ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ತಾನೆ. ಹಾಗಿರ್ಬೇಕಾದ್ರೆ ಆ ಜಾಗಕ್ಕೆ ದಿ ಅದರ್ಸ್ ಅನ್ನ ಸೇರಿದ ಈತನ್ ಬರ್ತಾನೆ. ನನಗೆ ಆ ಕ್ಲೇರ್ ಹುಡುಗಿ ಬೇಕಲೇಬೇಕು, ನೀನೇನೇ ತಂದ ಅವಳನ್ನ ನನ್ನ ಹತ್ರ ಬಿಡ್ಬೇಕು, ಇಲ್ಲಾಂದ್ರೆ ನಿಮ್ಮ ಗ್ರೂಪ್ ಇಂದ ಒಬ್ಬೊಬ್ಬರ ಕಥೆಯಾಗಿ ಮುಗಿಸ್ತೀನಿ ಅಂತ ಹೇಳಿ ಅಲ್ಲಿಂದ ಹೆದರ್ಸಿ ಹೋಗ್ತಾನೆ. ಸೊ ಹೆದರಿದ್ದ ಚಾರ್ಲಿ ವಿಷಯವನ್ನ ಜಾಕ್ ಮತ್ತೆ ಜಾನ್ ಲಾಕ್ ಹತ್ರ ಹೇಳ್ಬೇಕಾದ್ರೆ ಅವ್ರುಗಳು ಹೇಗಾದ್ರೂ ಆ ಈತನನ್ನ ಹಿಡಿಬೇಕು ಅಂತ ಪ್ಲಾನ್ ಅನ್ನ ಮಾಡ್ತಾರೆ. ಅದೇ ತರ ಈತನ್ ಹೇಳಿದ ರೀತಿನೇ ಗ್ರೂಪ್ ಅಲ್ಲಿ ಇರುವ ಒಬ್ಬರು ಮೆಂಬರ್ ಅನ್ನ ಕೊಂದೇ ಬಿಡ್ತಾನೆ. ಸೊ ಇವ್ರುಗಳು ಆ ಸತ್ತೋಗಿದ ಪರ್ಸನ್ ಡೆಡ್ ಬಾಡಿಗೆ ಫ್ಯುನರಲ್ ನ ಮಾಡ್ತಾರೆ. ನೆಕ್ಸ್ಟ್ ಪರ್ಸನ್ ಅನ್ನ ನಾವು ಕಳ್ಕೋಬಾರ್ದು, ಅಷ್ಟರಲ್ಲಿ ಆ ಈತನನ್ನ ನಾವು ಹಿಡಿಲೇಬೇಕು ಅಂತ ನಮ್ಮ ಜಾಕ್ ಮತ್ತೆ ಕೇಟ ಒಂದು ಸೂಟ್ ಕೇಸ್ ಅನ್ನ ಓಪನ್ ಮಾಡಿರ್ತಾರೆ ಅಲ್ಲ, ಅದರಲ್ಲಿ ಕೂಡ ಒಂದು ಫ್ಲೈಟ್ ಗೊಂಬೆ ಇರ್ತಿತ್ತಲ್ಲ, ಅದನ್ನು ದಾಟಿ ಆ ಸೂಟ್ ಕೇಸ್ ಅಲ್ಲಿ 2 ಗನ್ಸ್ ಇದ್ದಿದೆ. ಸೊ ಆ ಗನ್ ಅನ್ನ ನಾವು ಯೂಸ್ ಮಾಡೋಣ ಅಂತ ಯೋಚನೆ ಮಾಡಿ ಮತ್ತೆ ಆ ಕ್ಲೇರ್ ಹುಡುಗನನ್ನ ಈತನ ಹತ್ರನೇ ಕೊಡೋ ರೀತಿ ಇವ್ರುಗಳು ಸ್ಕೆಚ್ ಅನ್ನ ಹಾಕಿ ಹೌಸಿದ ಈತನನ್ನ ಹಿಡಿದು ಬಿಡೋಣ ಅಂತ ಡಿಸೈಡ್ ಮಾಡ್ಕೋತಾರೆ. ನೆಕ್ಸ್ಟ್ ದಿನ ಇವ್ರುಗಳು ಪ್ಲಾನ್ ಮಾಡಿದ ರೀತಿನೇ ಆ ಈತನನ್ನ ಹಿಡಿದು ಬಿಡ್ತಾರೆ. ಸೊ ಗನ್ ಪಾಯಿಂಟ್ ಅಲ್ಲಿ ಅವನನ್ನ ಹಿಡಿದಿಟ್ಟಿರ್ಬೇಕಾದ್ರೆ ಚಾರ್ಲಿ ಟೆನ್ಷನ್ ಆಗಿ ಆ ಈತನಿಗೆ ಶೂಟ್ ಮಾಡಿ ಅವನನ್ನ ಕೊಂದೇ ಬಿಡ್ತಾನೆ. ಸೊ ಈತನ್ ಯಾರು, ದಿ ಅದರ್ಸ್ ಯಾರು, ಈ ಜಾಗದಲ್ಲಿ ಏನು ತಾನೇ ನಡೀತಿದೆ ಅಂತ ಎಲ್ಲವನ್ನ ಅವನನ್ನ ವಿಚಾರಿಸಿ ತಿಳ್ಕೊಳ್ಳೋಣ ಅಂತ ಅನ್ಕೊಂಡಿದ್ರು. ಆದ್ರೆ ಅಷ್ಟರಲ್ಲಿ ಚಾರ್ಲಿ ಅರ್ಜೆಂಟ್ ಪಡ್ಕೊಂಡು ಅವನನ್ನ ಶೂಟ್ ಮಾಡಿ ಕೊಂದ್ಬಿಟ್ಟ. ಸರಿ, ಏನೇ ಇರ್ಲಿ ಒಂದು ಅಪಾಯ ಇರ್ತಿತ್ತು, ಅದನ್ನ ನಾವು ಇವಾಗ ಸಾಲ್ವ್ ಮಾಡ್ಬಿಟ್ಟಿದೀವಿ ಅಂತ ಯೋಚನೆ ಮಾಡಿ ಎಲ್ಲರೂ ನೆಮ್ಮದಿ ಆಗ್ತಾರೆ. ರಾತ್ರಿ ಹೊತ್ತು ಎಲ್ಲರೂ ಮಲ್ಗಿ ನಿದ್ದೆ ಮಾಡ್ತಿರ್ತಾರೆ. ಸೋಯರ್ವೆ ಒಂದು ಜಾಗದಲ್ಲಿ ಮಲ್ಗಿ ನಿದ್ದೆ ಮಾಡ್ತಿರ್ಬೇಕಾದ್ರೆ ಏನೋ ಒಂದು ಸದ್ದಾಗುತ್ತೆ. ಏನು ಅಂತ ಸೋಯರ್ ಕಣ್ಬಿಟ್ಟು ಎಚ್ಚರಾಗಿ ಮುಂದೆ ನೋಡ್ಬೇಕಾದ್ರೆ ಅದು ಒಂದು ಕಾಡ್ ಹಂದಿ. ಅದು ಇವನ ಟೆಂಟ್ ಅನ್ನೇ ಫುಲ್ ನಾಶ ಮಾಡ್ಬಿಟ್ಟು ಅಲ್ಲಿಂದ ಓಡಿ ಹೋಗುತ್ತೆ. ಸೊ ಅದನ್ನ ಚೇಸ್ ಮಾಡಿ ಹಿಂದೆನೆ ಕಿರ್ಚ್ಕೊಂಡೆ ಓಡಿ ಹೋಗ್ತಾನೆ ಸೋಯರ್. ಸೊ ಇವಾಗ ಸೋಯರ್ ಅವನ ಪಾಸ್ಟ್ ಅಲ್ಲಿ ಏನಕ್ಕಾಗಿ ಸೋಯರ್ ಆಸ್ಟ್ರೇಲಿಯಾಗೆ ಬಂದಿದ್ದ ಅಂದ್ರೆ ಸಾಯರ್ನ ಹೆಸರಲ್ಲಿ ಒಬ್ಬ ನಿಜವಾಗ್ಲೂ ಫ್ರಾಡ್ ಕೆಲಸ ಮಾಡಿರ್ತಾನೆ. ಆದ್ರಿಂದ ನಮ್ಮ ಸೋಯರ್ ನಿಜವಾದ ಇವನ ಹೆಸರು ಜೇಮ್ಸ್. ಅವನ ತಂದೆ ತಾಯಿ ಸತ್ತ ಮೇಲೆ ಸೋಯರ್ ಅಂತ ಅವನ ಹೆಸರನ್ನ ಚೇಂಜ್ ಮಾಡ್ಕೊಬಿಟ್ಟಿದ್ದಾನೆ. ನಿನ್ನ ತಂದೆ ತಾಯಿ ಸಾಯೋದಕ್ಕೆ ಕಾರಣವಾಗಿದ್ದ ಆ ಸೋಯರ್ ಅನ್ನ ನಾನು ಕಂಡುಹಿಡಿದು ಬಿಟ್ಟಿದ್ದೀನಿ, ಇದೇನೇ ಅವನ ಅಡ್ರೆಸ್ ಅಂತ ನಮ್ಮ ಸೋಯರ್ಗೆ ಗೊತ್ತಿರುವ ಒಬ್ಬ ಪರ್ಸನ್ ಹೇಳ್ಬೇಕಾದ್ರೆ ಆಸ್ಟ್ರೇಲಿಯಾಗೆ ಆ ವ್ಯಕ್ತಿಯನ್ನ ಹುಡುಕಿ ಬಂದಿದ್ದಾನೆ ನಮ್ಮ ಹುಡುಗ. ಸೊ ಅದೇ ತರ ಸೋಯರ್ ಆಸ್ಟ್ರೇಲಿಯಾಗೆ ಬಂದು ಒಬ್ಬ ವ್ಯಕ್ತಿಯನ್ನ ಹಿಡಿದು ಕೊಂದಿದ್ದಾನೆ. ಆಕ್ಚುಲಿ ನಿಜವಾಗ್ಲೂ ನಮ್ಮ ಸೋಯರ್ ಅವನ ತಂದೆ ತಾಯಿ ತೀರೋಗೋದಕ್ಕೆ ಕಾರಣ ಈ ವ್ಯಕ್ತಿ ಇಲ್ಲ, ಇವರೊಬ್ಬ ಅಮಾಯಕ. ಅಮಾಯಕ ಒಬ್ಬನನ್ನ ನಾವು ಕೊಂದ್ಬಿಟ್ಟಿದೀವಲ್ಲ ಅಂತ ಗಿಲ್ಟ್ ಫೀಲ್ ಗೆ ಒಳಗೋಗೋದಕ್ಕೆ ಶುರು ಮಾಡ್ಕೋತಾನೆ ನಮ್ಮ ಸೋಯರ್. ಸೊ ಆ ಗಿಲ್ಟ್ ಫೀಲ್ ಅಲ್ಲೇ ಲಾಸ್ ಏಂಜಲ್ಸ್ ಗೆ ಫ್ಲೈಟ್ ಅನ್ನ ಕ್ಯಾಚ್ ಮಾಡಿ ಹೋಗ್ತಿರ್ಬೇಕು
ಇರ್ಬೇಕಾದ್ರೇನೆ ಆಕ್ಸಿಡೆಂಟ್ ಗೆ ಒಳಗಾಗಿ ಫ್ಲೈಟ್ ಈ ಐಲ್ಯಾಂಡ್ ಅಲ್ಲಿ ಸಿಗಾಕೋಬಿಟ್ಟಿರೋದು. ಸಾಯರ್ ಅವನ ಗಿಲ್ಟಿ ಫೀಲ್ ಇಲ್ಲಿರುವ ಹಂದಿಗಳನ್ನ ನೋಡ್ಬೇಕಾದ್ರೇನೆ ಅವನಿಗೆ ಆ ಹಂದಿಗಳು ಇವನನ್ನ ಸಾಯಿಸೋದಕ್ಕೆ ಬರೋ ರೀತಿಯ ಒಂದು ಇಲ್ಯೂಷನ್ಸ್ ಅನ್ನು ಕೊಡ್ತಿರುತ್ತೆ. ಆ ರೀತಿಯ ಒಂದು ಭಯ ಅವನ ಒಳಗಡೆ ಬಂದ್ಬಿಟ್ಟಿರುತ್ತೆ. ಆದ್ರಿಂದ ಆ ಹಂದಿಗಳನ್ನ ನಾನು ಸಾಯಿಸ್ತೀನಿ ಅಂತ ಕೈಗೆ ಗನ್ನನ್ನು ತಗೊಂಡು ಆ ಹಂದಿಗಳನ್ನ ಹುಡುಕಿ ಹೊರಡ್ತಾನೆ. ಕೇಟ್ವೆ ಅವನಿಗೆ ಹೆಲ್ಪ್ ಅನ್ನ ಮಾಡ್ತಾಳೆ. ಫೈನಲ್ ಆಗಿ ಒಂದು ಸ್ಟೇಜ್ ಅಲ್ಲಿ ಒಂದು ಹಂದಿಯನ್ನ ಡೈರೆಕ್ಟ್ ಆಗಿ ಫೇಸ್ ಟು ಫೇಸ್ ನೋಡ್ತಾನೆ ಸಾಯರ್. ಆದ್ರೆ ಅದನ್ನ ಅವನು ಶೂಟ್ ಮಾಡೋದಿಲ್ಲ. ಯಾಕೆಂದ್ರೆ ಇವನು ನಿದ್ದೆ ಮಾಡ್ಬೇಕಾದ್ರೆ ಇವನನ್ನ ಡಿಸ್ಟರ್ಬ್ ಮಾಡಿದ್ದು ಇದೇ ಹಂದಿನ ಅಂತ ಇವನಿಗೆ ಗೊತ್ತಿಲ್ಲ ಅಲ್ವಾ. ಹೇಗೆ ಇವನು ಒಬ್ಬ ಅಮಾಯಕ ವ್ಯಕ್ತಿಯನ್ನ ಕೊಂದನೋ ಅದೇ ರೀತಿ ಹಂದಿಯನ್ನ ಸಾಯಿಸೋದು ಬೇಡ ಅಂತ ಅದನ್ನ ಹಾಗೆ ಬಿಟ್ಬಿಡ್ತಾನೆ. ಈ ಕಡೆ ಕೊರಿಯನ್ ಕಪಲ್ಸ್ ಇರ್ತಿದ್ದಾರೆ ಅಲ್ವಾ. ಹಸ್ಬೆಂಡಿನ ಹೆಸರು ಜಿನ್ನು, ಹೆಂಡತಿಯ ಹೆಸರು ಸಿಯೋನ್. ಸೊ ಆ ಸಿಯೋನ್ ಹುಡುಗಿ ತುಂಬಾನೇ ಬೇವ್ಕೋತಿದೆ ಅಂತ ಹಾಕಿರುವ ಡ್ರೆಸ್ ಅನ್ನ ಬಿಚ್ಬಿಟ್ಟು ಬರೀ ಬಿಕಿನಿಯಲ್ಲಿ ಹಾಗೆ ಸುತ್ತಾಡ್ತಿರ್ಬೇಕಾದ್ರೆ ಇದನ್ನ ನೋಡಿ ಟೆನ್ಷನ್ ಆಗಿದ್ದ ಆ ಜಿನ್ನು ಗಂಡ, ಏನು ಡ್ರೆಸ್ ಅನ್ನ ನೀನು ಹಾಕೊಂಡಿದ್ಯಾ ಅಂತ ಕೊರಿಯಾ ಭಾಷೆಯಲ್ಲಿ ಇಬ್ಬರುವೆ ಜಗಳ ಮಾಡ್ಕೋತಾರೆ. ಆಗಿರ್ಬೇಕಾದ್ರೆ ಆ ಜಿನ್ನು ಹೆಂಡತಿಯನ್ನೇ ಹೊಡೆಯೋದಕ್ಕೆ ಟ್ರೈ ಮಾಡ್ತಾನೆ. ಇದನ್ನ ನೋಡುವ ಮೈಕಲ್ ಓಡಿ ಬಂದು ಜಿನ್ನನ್ನ ತಡೀತಾನೆ. ಆವಾಗ ಸಿಯೋನು ಏನನ್ನ ಮಾಡ್ತಾಳೆ ಅಂದ್ರೆ ತಕ್ಷಣ ನಮ್ಮ ಮೈಕಲ್ಗೆ ಹೊಡೆದು ಬಿಟ್ಟು ಜಿನ್ನವನ ಕೈಯನ್ನ ಹಿಡಿದ ಅವಳ ಹಸ್ಬೆಂಡ್ ಜೊತೆನೆ ಹೋಗ್ಬಿಡ್ತಾಳೆ. ಸರಿ ಅಂತ ನಮ್ಮ ಮೈಕಲ್ವೇ ಅವನ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ. ಮೈಕಲ್ ಮತ್ತೆ ಮಿಕ್ಕಿರೋರೆಲ್ಲ ಒಟ್ಟಿಗೆ ಸೇರಿ ಏನನ್ನ ಮಾಡ್ತಾರೆ ಅಂದ್ರೆ ಸರಿ ಆಯ್ತು, ಇಲ್ಲಿಂದ ನಾವೇನೇ ತಪ್ಪಿಸ್ಕೊಂಡು ಹೋಗ್ಬಿಡೋಣ, ನಮ್ಮನ್ನ ಕಾಪಾಡೋದಕ್ಕೆ ಯಾರು ಬರೋದಿಲ್ಲ ಅಂತ ಒಂದು ದೊಡ್ಡ ಬೋಟಿನ ರೀತಿ ಒಂದು ವಿಷಯವನ್ನ ರೆಡಿ ಮಾಡ್ತಿರ್ತಾರೆ. ಆದ್ರೆ ಅದರ ಕೆಲಸ ಇನ್ನ ಸ್ವಲ್ಪ ದಿನದಲ್ಲಿ ಬೇಗನೆ ಮುಗ್ದೋಗ್ತಿದೆ. ಹಾಗಿರ್ಬೇಕಾದ್ರೆ ಒಂದು ದಿನ ರಾತ್ರಿ ಯಾರೋ ಆ ಬೋಟಿಗೆ ಬೆಂಕಿಯನ್ನ ಇಟ್ಟು ಅದನ್ನ ಸುಟ್ಟಾಕ್ಬಿಡ್ತಾರೆ. ಮೈಕಲ್ಗೆ ಯಾರ ಮೇಲೆ ಡೌಟ್ ಬರುತ್ತೆ ಅಂದ್ರೆ ಆ ಕೊರಿಯನ್ ಜಿನ್ ಮೇಲೇನೆ. ಆದ್ರಿಂದ ನೆಕ್ಸ್ಟ್ ದಿನ ಆ ಜಿನ್ನನ್ನ ಹಿಡಿದು ಜೋರಾಗಿ ಹೊಡಿತಿರ್ತಾನೆ ಮೈಕಲ್. ಎಲ್ಲರಿಗೂ ಆ ಜಿನ್ ಮೇಲೇನೆ ಡೌಟ್ ಆಗ್ತಿರುತ್ತೆ. ಜಿನ್ ಅವನ ಹೆಂಡತಿ ಆದ ಸಿಯೋನುವೆ ಎಲ್ಲರ ಮುಂದೆ ಬಂದು ನಿಂತು ಮಾತಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಅವಳು ಕೊರಿಯನ್ ಅಲ್ಲಿ ಮಾತಾಡ್ತಿರ್ತಾಳೆ. ಅದು ಯಾರಿಗೂ ಅರ್ಥ ಆಗೋದಿಲ್ಲ. ಸೊ ಕಂಟಿನ್ಯೂಸ್ ಆಗಿ ಜಿನ್ನು ಈ ಕಡೆ ಸರ್ಸರಿಗೆ ಹೊಡೆಸ್ಕೊತಿರ್ತಾನ. ಅದನ್ನ ತಡ್ಕೊಳ್ಳಕ್ಕೆ ಆಗದೆ ಇರುವ ಅವನ ಹೆಂಡತಿ ಇಂಗ್ಲಿಷ್ ಅಲ್ಲಿ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಅವರು ಏನನ್ನು ಮಾಡಿಲ್ಲ ಅಂತ ಹೇಳ್ತಾಳೆ. ಇದನ್ನ ಕೇಳುವ ಎಲ್ಲರಿಗೂ ತುಂಬಾನೇ ಶಾಕ್ ಆಗುತ್ತೆ. ನಿನಗೆ ಇಂಗ್ಲಿಷ್ ಮಾತಾಡೋದಕ್ಕೆ ಬರುತ್ತಾ? ಇಂಪಾರ್ಟೆಂಟ್ಲಿ ಸಿಯೋನ್ ಅವಳ ಗಂಡನಾದ ಕೊರಿಯನ್ ಗಂಡ ಜಿನ್ನಿಗೇನೆ ತುಂಬಾ ಶಾಕ್ ಆಗುತ್ತೆ. ನನ್ನ ಹತ್ರ ಈ ವಿಷಯದ ಬಗ್ಗೆ ನೀನು ಮುಚ್ಚಿಟ್ಬಿಟ್ಟಿದ್ಯಲ್ಲ, ಇದ್ರ ಮೇಲೆ ನಾನು ನಿನ್ನ ಜೊತೆ ಮಾತಾಡೋದಿಲ್ಲ ಅಂತ ಕೋಪಿಸ್ಕೊಂಡು ಅಲ್ಲಿಂದ ಹೋಗ್ತಾನೆ. ನಂತರ ಡೈರೆಕ್ಟ್ ಆಗಿ ಕಾಡಿನ ಒಳಗಡೆ ಹೋಗಿ ತುಂಬಾನೇ ಬ್ಯಾಂಬೂ ಸ್ಟಿಕ್ಸ್ ಗಳನ್ನ ಮುರ್ಕೊಂಡು ಸ್ಟ್ರೈಟ್ ಆಗಿ ಮೈಕಲ್ ಹತ್ರ ಬಂದು ನಾವು ಒಂದು ಬೋಟ್ ಅನ್ನ ರೆಡಿ ಮಾಡೋಣ ಅಂತ ಹೇಳ್ತಾನೆ. ಕೊರಿಯನ್ ಭಾಷೆಯಲ್ಲೇ ಮಾತಾಡ್ತಾನೆ. ಆದ್ರೆ ಬೋಟ್ ಅನ್ನುವ ವಿಷಯ ಒಂದು ವರ್ಡ್ ಅರ್ಥ ಆಗ್ಬಿಡುತ್ತೆ ಮೈಕಲ್ಗೆ. ಸೊ ಹಾಗಾದ್ರೆ ಈ ಜಿನ್ ಮೇಲೆ ಯಾವುದೇ ರೀತಿಯ ತಪ್ಪು ಇರೋದಿಲ್ಲ ಅಂತ ಅರ್ಥ ಮಾಡ್ಕೊಂಡ ಮೈಕಲ್ ಜಿನ್ ಜೊತೆ ಸೇರಿ ಮತ್ತೆ ಬೋಟ್ ಅನ್ನ ರೆಡಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ಜಾನ್ ಲಾಕ್ ನಮ್ಮ ವಾಲ್ಟ್ ಹುಡುಗನ ಹತ್ರ ಮಾತಾಡ್ತಿರ್ತಾರೆ. ಹೌದು ತಮ್ಮ, ಏನಕ್ಕಾಗಿ ನೀನು ಆ ಬೋಟ್ ಅನ್ನ ಸುಟ್ಟಾಕ್ತಿ ಅಂತ ಕೇಳ್ತಿರ್ತಾರೆ. ಇವಾಗ್ಲೇನೆ ನಮಗೇನೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಆ ಬೋಟ್ ಅನ್ನ ಸುಟ್ಟಾಕಿರೋದು ಈ ಗಂಡೆ ಅಂತ. ಯಾಕೆಂದ್ರೆ ಬೋಟ್ ಅನ್ನ ರೆಡಿ ಮಾಡಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದು ಈ ಹುಡುಗನಿಗೆ ಒಂದು ಚೂರು ಇಷ್ಟನೇ ಆಗ್ತಿಲ್ಲ. ಈ ಐಲ್ಯಾಂಡ್ ಅಲ್ಲಿ ಇರೋದೇನೆ ಅವನಿಗೆ ಇಷ್ಟವಾಗ್ತಿದೆ, ಆದ್ರಿಂದಾನೇ ಈ ರೀತಿ ಮಾಡಿದಾನೆ. ಹಾಗಿದ್ರು ಕೂಡ ನಮ್ಮ ಮೈಕಲು, ಜಿನ್ನು, ಹ್ಯೂಗೋ ಅಂತ ಎಲ್ಲರೂ ಸೇರಿ ಒಂದು ಬೋಟ್ ಅನ್ನ ರೆಡಿ ಮಾಡ್ತಾರೆ. ಮತ್ತೆ ಸೊ ಅದನ್ನ ತಗೊಂಡು ಇವ್ರುಗಳು ಸಮುದ್ರದ ಒಳಗಡೆ ಹೋದ್ರು ಕೂಡ ಯಾವ್ದಾದ್ರು ಶಿಪ್ ಅನ್ನ ನೋಡಿದ್ರೆ ಸಿಗ್ನಲ್ ಅನ್ನ ಕೊಡೋದಕ್ಕೆ ಇವ್ರುಗಳಿಗೆ ಒಂದು ವಸ್ತು ಬೇಕಾಗಿದೆ. ಸೊ ಒಂದು ರೇಡಿಯೋವನ್ನ ತಗೊಂಡು ಹೋಗೋಣ ಅಂತ ಅನ್ಕೋತಾರೆ. ಅದರಲ್ಲಿ ಚಾರ್ಜ್ ಇರೋದಿಲ್ಲ. ಸೊ ಇವರಿಗೆ ಒಂದು ಬ್ಯಾಟ್ರಿ ಬೇಕಾಗಿದೆ. ನಮ್ಮ ಮಿಲಿಟರಿ ಮ್ಯಾನ್ ಅನ್ನ ಒಬ್ಬರು ಫ್ರೆಂಚ್ ಲೇಡಿ ಹಿಡ್ಕೊಂಡ್ರಲ್ಲ ಡ್ಯಾನಿಯಲ, ಅವರ ಹತ್ರ ತುಂಬಾನೇ ಬ್ಯಾಟ್ರೀಸ್ ಇರುತ್ತೆ. ಸೊ ಮಿಲಿಟರಿ ಮ್ಯಾನ್ ಹತ್ರ ಅವರು ಎಲ್ಲಿ ಇರ್ತಿದ್ದಾರೆ ಅಂತ ಹೇಳಿದ್ರೆ ಕೇಳಿ ಅವರು ಹುಚ್ಚಿಯ ರೀತಿ ಬಿಹೇವ್ ಮಾಡ್ತಿದ್ದಾರೆ, ಅವರ ಹತ್ರ ನಾವು ಹೋಗೋದು ಬೇಡ ಅಂತ ತಡಿತಾರೆ. ಅದು ಮಾತ್ರ ಇಲ್ಲ, ಆ ಡ್ಯಾನಿಯಲ ಅವರ ಥಿಂಗ್ಸ್ ಅನ್ನ ತುಂಬಾನೇ ನಮ್ಮ ಮಿಲಿಟರಿ ಮ್ಯಾನ್ ಮಡಗಿರ್ತಾರೆ. ಅದರಲ್ಲಿ ಒಂದು ಪೇಪರ್, ಅದನ್ನ ನಮ್ಮ ಹ್ಯೂಗೋ ತಗೊಂಡು ನೋಡ್ಬೇಕಾದ್ರೆ 4, 8, 15, 16, 23, 42 ಅಂತ ತುಂಬಾನೇ ನಂಬರ್ಸ್ ಗಳು ಇರುತ್ತೆ. ಸೊ ಇದನ್ನ ನೋಡಿ ಹ್ಯೂಗೋ ತುಂಬಾನೇ ಶಾಕ್ ಆಗ್ತಾರೆ. ಇವಾಗ್ಲೇನೆ ಹ್ಯೂಗೋ ಅವರ ಪಾಸ್ಟ್ ಏನು ಅಂತ ನಮಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ. ಆಕ್ಚುಲಿ ಇವಾಗ ನಮ್ಮ ಹ್ಯೂಗೋ ನೋಡಿದ್ರಲ್ವಾ ಒಂದು ನಂಬರು, ಅದೇ ನಂಬರ್ ಅನ್ನೇ ನಮ್ಮ ಹ್ಯೂಗೋ ಲಾಟರಿಯಲ್ಲಿ ತಗೊಂಡಿರ್ತಾರೆ. ಅದರಲ್ಲಿ ಫಸ್ಟ್ ಪ್ರೈಸ್ ಅನ್ನು ಗೆದ್ದು ದೊಡ್ಡ ಸಾವುಕಾರ ಆಗ್ಬಿಟ್ಟಿರ್ತಾನೆ ನಮ್ಮ ಹ್ಯೂಗೋ. ಆದ್ರೆ ಒನ್ಸ್ ಅವ್ರು ಗೆದ್ದಾದ ಮೇಲೆ ಅವರನ್ನ ಸುತ್ತ ಬರೀ ಕೆಟ್ಟದು ಮಾತ್ರವೇ ನಡೀತಿರುತ್ತೆ. ಅವನ ತಾತ ಸತ್ತೋಗ್ಬಿಡ್ತಾರೆ, ಅವನ ಮನೆ ಸುಟ್ಟೋಗುತ್ತೆ, ಅವನನ್ನ ಸುತ್ತ ಇರೋ ಎಲ್ಲರಿಗೂ ಏನಾದ್ರೂ ಒಂದು ಪ್ರಾಬ್ಲಮ್ ಬರ್ತಾನೆ ಇರುತ್ತೆ. ಸೊ ಹ್ಯೂಗೋ ಏನಂತ ಅನ್ಕೋತಾನೆ ಅಂದ್ರೆ ಈ ನಂಬರ್ ಒಂದು ಶಾಪಕ್ಕೆ ಒಳಗಾಗಿರುವ ನಂಬರ್ ಅಂತ ಅನ್ಕೊಂಡು ಆ ನಂಬರ್ ಬಗ್ಗೆ ರಿಸರ್ಚ್ ಅನ್ನ ಮಾಡ್ಬಿಟ್ಟು ಆಸ್ಟ್ರೇಲಿಯಾದಲ್ಲಿ ಇರ್ತಾ ಇರುವ ಒಬ್ಬರು ಲೇಡಿಯನ್ನ ಮೀಟ್ ಮಾಡಿ ಅದ್ರ ಬಗ್ಗೆ ಮಾತಾಡ್ತಾನೆ. ಆ ಲೇಡಿ ಅವರ ಹಸ್ಬೆಂಡ್ ಪೆಸಿಫಿಕ್ ಓಷನ್ ಅಲ್ಲಿ ಶಿಪ್ ರನ್ ಮಾಡ್ತಿರ್ಬೇಕಾದ್ರೆ ಸಿಗ್ನಲ್ ಒಂದು ಬಂದಿದೆ. ಆ ಸಿಗ್ನಲ್ ಅಲ್ಲಿ ಮತ್ತೆ ಈ ನಂಬರ್ಸ್ ರಿಪೀಟೆಡ್ ಆಗಿ ಪ್ಲೇ ಆಗಿದೆ. ಸೊ ಮತ್ತೆ ಅವರು ಲ್ಯಾಂಡ್ ಗೆ ಬಂದಿದ್ದ ತಕ್ಷಣವೇ ಆ ನಂಬರ್ ಅಲ್ಲಿ ಲಾಟರಿ ಚೀಟಿಯನ್ನು ಒಂದನ್ನ ತಗೊಂಡಿರ್ತಾರೆ. ಎಲ್ಲಿ ಆಸ್ಟ್ರೇಲಿಯಾದಲ್ಲಿ. ಅದರಲ್ಲಿ ಅವರು ಫಸ್ಟ್ ಪ್ರೈಸ್ ಅನ್ನ ಗೆದ್ದಿದ್ದಾರೆ. ಅದು ಆಗಿದ್ದ ಸ್ವಲ್ಪ ದಿನದಲ್ಲೇ ಸುತ್ತಮುತ್ತ ಎಲ್ಲವೇ ಕೆಟ್ಟದಾಗಿ ನಡೆಯೋದಕ್ಕೆ ಶುರುವಾಗಿದೆ. ಹ್ಯೂಗೋ ಹತ್ರ ಇವಾಗ ಮಾತಾಡ್ತಿದ್ದಾರೆ ಎಲ್ಲ ಲೇಡಿ ಅವರ ಕಾಲನ್ನ ತೋರಿಸ್ತಾರೆ. ನೋಡಿದ್ರೆ ಒಂದು ಕಾಲೇ ಕಟ್ ಆಗಿರುತ್ತೆ. ಸೊ ಇದು ಜಸ್ಟ್ ಬರೀ ಕೋಇನ್ಸಿಡೆನ್ಸ್. ಆದ್ರೆ ನನ್ನ ಗಂಡ ಈ ನಂಬರ್ ಶಾಪಕ್ಕೆ ಒಳಗಾಗಿರುವ ನಂಬರ್ಸ್ ಅಂತ ಪೇಚಾಡಿ ಹುಚ್ಚನಾಗಿ ಕೊನೆಗೆ ಸತ್ತೇ ಹೋಗ್ಬಿಟ್ರು ಅಂತ ಹೇಳ್ತಾರೆ. ತಕ್ಷಣವೇ ನಮ್ಮ ಹ್ಯೂಗೋನು ನಾನುವೇ ಅದೇ ಸೇಮ್ ನಂಬರ್ ಅನ್ನು ಯೂಸ್ ಮಾಡಿ ಅಮೆರಿಕಾದಲ್ಲಿ ಒಂದು ಲಾಟರಿ ಚೀಟಿಯನ್ನ ತಗೊಂಡೆ, ಫಸ್ಟ್ ಪ್ರೈಸ್ ಅನ್ನು ಗೆದ್ದೆ, ಅದರ ನಂತರದಿಂದ ನನ್ನನ್ನು ಸುತ್ತ ಬರೀ ಕೆಟ್ಟ ವಿಷಯಗಳೇ ನಡೆಯೋದಕ್ಕೆ ಶುರುವಾಯ್ತು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಆ ಲೇಡಿ ಇಲ್ಲಿ ನೋಡು, ನಂಬರ್ಸ್ಗೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧನೂ ಇಲ್ಲ, ಎಲ್ಲವೇ ನಿನ್ನ ಕಲ್ಪನೆ ಮಾತ್ರವೇ ಅಂತ ಹೇಳ್ತಾರೆ. ಸೊ ಹ್ಯೂಗೋನು ಇವಾಗ ಫ್ಲೈಟ್ ಅನ್ನ ಕ್ಯಾಚ್ ಮಾಡಿ ಲಾಸ್ ಏಂಜಲ್ಸ್ ಗೆ ಹೋಗ್ತಿರ್ಬೇಕಾದ್ರೇನೆ ಫ್ಲೈಟ್ ಆಕ್ಸಿಡೆಂಟ್ ಗೆ ಒಳಗಾಗಿ ಹ್ಯೂಗೋನು ಐಲ್ಯಾಂಡ್ ಅಲ್ಲಿ ಸಿಗಾಕೊಂಡ್ಬಿಟ್ಟಿರೋದು. ಇಲ್ಲಿ ಡ್ಯಾನಿಯಲ್ ಅಂತ ಒಬ್ರು ಲೇಡಿ 16 ವರ್ಷಗಳಾಗಿ ಇಲ್ಲಿ ಸಿಗಾಕೊಂಡಿರೋರುವೆ ಸೇಮ್ ನಂಬರ್ ಅನ್ನ ಬರ್ದಿಟ್ಟಿದ್ದಾರಲ್ಲ. ಹಾಗಾದ್ರೆ ನಮಗೆ ಬೇಕಾಗಿರುವ ಉತ್ತರ ಅವರ ಹತ್ರ ನಮಗೆ
ನನಗೆ ಸಿಗ್ಬಹುದು ಅಂತ ಯೋಚನೆ ಮಾಡಿ ಯಾರ ಹತ್ರನೂ ಹೇಳ್ದೆ ನಮ್ಮ ಹ್ಯೂಗೋ ಮಾತ್ರ ಅಲೋನ್ ಆಗಿ ಹೊರಟು ಆ ಡ್ಯಾನಿಯಲಾ ಅನ್ನೋ ಲೇಡಿಯನ್ನು ನೋಡೋದಕ್ಕಾಗಿ ಕಾಡಿನ ಒಳಗಡೆ ಹೋಗ್ತಾನೆ. ಸೊ ಹ್ಯೂಗೋವನ್ನ ಕಾಣ್ತಾ ಇಲ್ಲ ಅಂತ ಜಾಕು, ಮಿಲಿಟರಿ ಮ್ಯಾನು, ನಮ್ಮ ಚಾರ್ಲಿ ಅಂತ ಎಲ್ಲರೂ ಹುಡುಕಿ ಕಾಡಿನ ಒಳಗಡೆ ಬರ್ತಾರೆ. ಫೈನಲಿ ಹ್ಯೂಗೋವನ್ನ ಕಂಡಿಡ್ದು ಬಿಡ್ತಾರೆ. ಆದ್ರೆ ಆವಾಗ ಹ್ಯೂಗೋ ನಾನು ಜಸ್ಟ್ ಬ್ಯಾಟ್ರಿಯನ್ನ ತಗೊಳ್ಳೋದಕ್ಕಾಗಿನೇ ಆ ಲೇಡಿಯನ್ನ ಹುಡುಕಿ ಹೋಗ್ತಿದ್ದೀನಿ ಅಂತ ಹೇಳ್ಬೇಕಾದ್ರೆ ಎಲ್ಲರೂ ಸರಿ ಅಂತ ಅದಕ್ಕೆ ಒಪ್ಕೋತಾರೆ. ಅದೇ ತರ ಎಲ್ಲರೂ ನಡೆದು ಹೋಗ್ತಿರ್ತಾರೆ. ಆವಾಗ ಗೊತ್ತಿಲ್ಲದೆ ಒಂದು ಟ್ರಿಗರ್ ಮೇಲೆ ಕಾಲನ್ನ ಇಡಬೇಕಾದ್ರೆ ಆ ಜಾಗವೇ ಬ್ಲಾಸ್ಟ್ ಆಗಿ ಚಿಂದಿ ಆಗುತ್ತೆ. ಆ ಜಾಗದಲ್ಲಿ ಯಾವುದೇ ರೀತಿಯ ಬ್ಯಾಟ್ರಿಗಳು ಇರ್ತಾ ಇಲ್ಲ. ಆ ಜಾಗವನ್ನ ಬಿಟ್ಟು ಡ್ಯಾನಿಯಲಾನು ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಆದ್ರೆ ನಮ್ಮ ಹ್ಯೂಗೋ ಮಾತ್ರ ಬಿಡದೆ ಕಂಟಿನ್ಯೂಸ್ ಆಗಿ ಹುಡುಕ್ತಾನೆ ಇರ್ತಾನೆ. ಫೈನಲಿ ಆ ಲೇಡಿಯನ್ನು ಕಂಡಿಡ್ದು ಬಿಡ್ತಾನೆ. ಸೊ ಆ ಲೇಡಿ ಹತ್ರ ಹೋಗಿ ನಂಬರ್ಸ್ ಗೆ ಏನು ಅರ್ಥ ಅಂತ ಕೇಳಿದ್ರೆ ಅದಕ್ಕೆ ಡ್ಯಾನಿಯಲಾ ನಾವು ಶಿಪ್ ಅಲ್ಲಿ ಬರ್ತಾ ಇರ್ಬೇಕಾದ್ರೆ ಮತ್ತೆ ಮತ್ತೆ ರಿಪೀಟೆಡ್ ಆಗಿ ಈ ಸಿಗ್ನಲ್ ನನಗೆ ಸಿಗ್ತಾನೆ ಇತ್ತು. ಅದರ ನಂತರವೇ ಐಲ್ಯಾಂಡ್ ಗೆ ಬಂದು ನಾವು ಸಿಗಾಕೊಂಡಿದ್ದು. ನನ್ನ ಕ್ರೂ ಮೆಂಬರ್ಸ್ ಎಲ್ಲರೂ ಸತ್ತೋಗ್ಬಿಟ್ರು. ಇದು ಒಂದು ಶಾಪಕ್ಕೆ ಒಳಗಾಗಿರುವ ನಂಬರ್ ಅಂತ ಅವರು ಹೇಳಿದ ಮೇಲೇನೆ ನಮ್ಮ ಹ್ಯೂಗೋ ಹಾಗಾದ್ರೆ ನನಗೇನು ಹುಚ್ಚಿಡ್ದಿಲ್ಲ, ನಿಜವಾಗ್ಲೂ ಈ ನಂಬರ್ ಶಾಪಕ್ಕೆ ಒಳಗಾಗಿದೆ ಅಂತ ಅರ್ಥ ಮಾಡ್ಕೊತಾನೆ. ಅದರ ನಂತರ ಆ ಲೇಡಿ ಹತ್ರ ಇಂದ ಬ್ಯಾಟ್ರಿಯನ್ನ ತಗೊಂಡು ನಮ್ಮ ಜಾಕು, ಮಿಲಿಟರಿ ಮ್ಯಾನು, ಚಾರ್ಲಿ ಮೂವರನ್ನು ಮೀಟ್ ಮಾಡ್ತಾನೆ ಹ್ಯೂಗೋ. ಇವಾಗ್ಲೇನೆ ನಮಗೆ ಒಂದು ವಿಷಯ ಗೊತ್ತಾಗ್ಲಿಕ್ಕೆ ಬರುತ್ತೆ. ಆ ಜಾನ್ ಲಾಕ್ ಮತ್ತೆ ಬ್ರದರ್ ಬೋನಿ ಭೂಮಿಯಲ್ಲಿ ಒಂದು ವಿಚಿತ್ರವಾಗಿರುವ ಚೇಂಬರಿನ ಡೋರ್ ಅನ್ನು ಕಂಡಿಡ್ದಿರ್ತಾರೆ ಅಲ್ವಾ. ಸೊ ಆ ಕಂಟೈನರ್ ಅನ್ನ ನಿಧಾನಕ್ಕೆ ತೋಡ್ತಿರ್ತಾರೆ. ಆದ್ರೆ ಆ ಕಂಟೈನರ್ ಅಲ್ಲಿ ನಮ್ಮ ಹ್ಯೂಗೋ ಅವನ ನಂಬರ್ಸ್ ಇರುತ್ತೆ. ಸೊ ಈ ರೀತಿಯ ಒಂದು ಕಂಟೈನರ್ ಈ ಜಾಗದಲ್ಲಿ ಇರ್ತಾ ಇದೆ ಅನ್ನೋ ವಿಷಯ ಯಾರಿಗೂ ಗೊತ್ತಿಲ್ಲ. ನಮ್ಮ ಜಾನ್ ಲಾಕ್ ಮತ್ತೆ ಬ್ರದರ್ ಬೋನಿ ಮಾತ್ರವೇ ಈ ವಿಷಯವನ್ನ ನೋಡ್ತಿರ್ತಾರೆ. ಒಂದು ದಿನ ಇವರಿಬ್ಬರಿಗೂ ಒಂದು ಜಾಗದಲ್ಲಿ ಇರ್ತಾ ಇರ್ಬೇಕಾದ್ರೆ ನಮ್ಮ ಜಾನ್ ಲಾಕ್ ನಮಗೆ ಬೇಕಾಗಿರೋದು ಎಲ್ಲವನ್ನೂ ಈ ಐಲ್ಯಾಂಡ್ ನಮಗೆ ಕೊಡುತ್ತೆ. ಅದು ಏನನ್ನ ನಮಗೆ ತೋರಿಸುತ್ತೋ ಅದ್ರ ಪ್ರಕಾರ ಹೋದ್ರೆ ಮಾತ್ರವೇ ಎಲ್ಲವೇ ಕರೆಕ್ಟ್ ಆಗಿ ನಡೆಯುತ್ತೆ ಅಂತ ಹೇಳ್ತಾರೆ. ಹಾಗೆ ಮಾತಾಡ್ತಿರ್ಬೇಕಾದ್ರೇನೆ ಜಾನ್ ಲಾಕ್ ಮೇಲ್ಗಡೆ ನೋಡ್ತಾರೆ. ನೋಡಿದ್ರೆ ಜಾನ್ ಲಾಕ್ ಅವರ ಕಣ್ಣಿಗೆ ಒಂದು ಪ್ಲೇನ್ ಆಕ್ಸಿಡೆಂಟ್ ಆಗಿ ಐಲ್ಯಾಂಡ್ ಅಲ್ಲಿ ಎಲ್ಲೋ ಒಂದು ಕಡೆ ಹೋಗಿ ಬೀಳೋ ರೀತಿ ಕಾಣುತ್ತೆ. ಅದನ್ನ ಬೋನಿಯನ್ನು ನೋಡೋದಕ್ಕೆ ಹೇಳ್ತಾರೆ. ಆದ್ರೆ ಸಡನ್ ಆಗಿ ಬೋನಿಯನ್ನು ನೋಡಿದ್ರೆ ಅವನ ಮೈ ಪೂರ್ತಿ ರಕ್ತ. ನೋಡಿದ್ರೆ ಸಡನ್ ಆಗಿ ನಮ್ಮ ಜಾನ್ ಲಾಕ್ ಮತ್ತೆ ವೀಲ್ ಚೇರ್ ಅಲ್ಲಿ ಕೂತಿರ್ತಾರೆ. ಫಟಾರ್ ಅಂತ ಜಾನ್ ಲಾಕ್ ಕಣ್ಸಿಂದ ಕಣ್ಣನ್ನ ಬಿಟ್ಟು ಎಚ್ಚರಿಯಾಗಿ ಕೂತ್ಕೋತಾರೆ. ಸೊ ಇಷ್ಟೊತ್ತಿ ಇವಾಗ ಎಲ್ಲವೂ ಬಂದಿದ್ದು ಜಾನ್ ಲಾಕ್ ಅವರ ಕಣ್ಸೇನೆ. ಆದ್ರೆ ಹಾಗಿದ್ರು ಕೂಡ ಈ ಐಲ್ಯಾಂಡ್ ನಮಗೆ ಏನೋ ಒಂದು ವಿಷಯವನ್ನ ಹೇಳೋದಕ್ಕೆ ಟ್ರೈ ಮಾಡ್ತಿದೆ ಅಂತ ನೆಕ್ಸ್ಟ್ ದಿನ ಆ ಬೋನಿ ಹುಡುಗನನ್ನ ಕರ್ಕೊಂಡು ಇವರ ಕನ್ಸಿನಲ್ಲಿ ಒಂದು ಪ್ಲೇನ್ ಕ್ರಾಶ್ ಆಯ್ತಲ್ವಾ ಆ ಜಾಗವನ್ನ ಹುಡುಕಿ ಹೋಗ್ತಾರೆ. ಬೋನಿ ಹತ್ರನು ಎಲ್ಲ ವಿಷಯವನ್ನ ಹೇಳ್ತಾರೆ. ಅದಕ್ಕೆ ಬೋನಿ ಕನ್ಸಿನಲ್ಲಿ ನಡೆದಿದ್ದ ವಿಷಯ ಎಲ್ಲ ಹೇಗಯ್ಯ ನಿಜದಲ್ಲೂ ನಡೆದಿರುತ್ತೆ ಅಂತ ಕೇಳಿದ್ರೆ ಅದ್ರ ಬಗ್ಗೆ ಎಲ್ಲ ನಮ್ಮ ಜಾನ್ ಲಾಕ್ ಕೇರೆ ಮಾಡದೆ ಮುಂದೆ ಹಾಗೆ ನಡೆದು ಬರ್ಬೇಕಾದ್ರೆ ಸಡನ್ ಆಗಿ ಕೆಳಗಡೆ ಬೀಳ್ತಾರೆ. ಅವರ ಕೈಯಲ್ಲಿ ಸರಿಯಾಗಿ ನಡೆಯೋದಕ್ಕೆ ಆಗ್ತಿಲ್ಲ. ಮತ್ತೆ ಅವರ ಕಾಲುಗಳು ಹಳೆ ರೀತಿ ಚೇಂಜ್ ಆಗ್ತಿದೆ ಅನ್ಸುತ್ತೆ. ಆ ಬ್ರದರ್ ಬೋನಿ ಹುಡುಗನಿಗೆ ಏನನ್ನ ಮಾಡೋದಂತಾನೆ ಗೊತ್ತಾಗ್ತಿಲ್ಲ. ಏನಯ್ಯ ಆಯ್ತು ಅಂತ ಕೇಳ್ಬೇಕಾದ್ರೇನೆ ನಿಜವನ್ನ ಹೇಳ್ಬೇಕು ಅಂದ್ರೆ ನನ್ನ ಕೈಯಲ್ಲಿ ನಡೆಯೋದಕ್ಕೆ ಆಗೋದಿಲ್ಲ. ಯಾವಾಗ್ಲೂ ವೀಲ್ ಚೇರ್ ಅಲ್ಲಿ ಕೂತಿರ್ತಿದ್ದೆ. ಈ ಐಲ್ಯಾಂಡ್ ಗೆ ಬಂದ ಮೇಲೆ ನನ್ನ ಕೈಯಲ್ಲಿ ಎದ್ದು ನಡೆಯೋದಕ್ಕೆ ಆಗ್ತಿದೆ. ಇದೊಂದು ಮಿರಾಕಲ್ ಐಲ್ಯಾಂಡ್. ಸೊ ಇದು ಏನನ್ನ ಹೇಳುತ್ತೋ ಅದನ್ನೇ ನಾವು ಮಾಡ್ಬೇಕು ಅಂತ ಇವರು ಹೇಳ್ತಾರೆ. ಅದಕ್ಕೆ ಹುಡುಗ ಆದ್ರೆ ನೀವು ಹೇಳಿದ ರೀತಿ ಯಾವುದೇ ರೀತಿಯ ಫ್ಲೈಟ್ ಇಲ್ವಲ್ಲ ಅಂತ ಹೇಳ್ಬೇಕಾದ್ರೇನೆ ನಮ್ಮ ಜಾನ್ ಲಾಕ್ ಆ ಹುಡುಗನನ್ನು ನೋಡಿ ನಗಾಡ್ತಾರೆ. ಏನು ಅಂತ ಹಿಂದೆ ತಿರುಗಿ ನೋಡಿದ್ರೆ ಅಲ್ಲಿ ಮೇಲ್ಗಡೆ ಒಂದು ಮರದ ಮೇಲೆ ಸಿಗಾಕೊಂಡಿರುತ್ತೆ ಆ ಫ್ಲೈಟ್. ಸೊ ಇವಾಗ ಜಾನ್ ಲಾಕ್ ಅವರ ಕೈಯಲ್ಲಿ ಎದ್ದು ನಡೆಯೋದಕ್ಕೆ ಆಗದೆ ಇರೋದ್ರಿಂದ ನಮ್ಮ ಬೋನಿನೇ ಆ ಫ್ಲೈಟ್ ಒಳಗಡೆ ಹೋಗಿ ಚೆಕ್ ಮಾಡ್ತಾನೆ. ಹೋಗಿ ನೋಡ್ಬೇಕಾದ್ರೆ ಆ ಫ್ಲೈಟ್ ಅಲ್ಲಿ ಫುಲ್ ಡ್ರಗ್ಸ್ ಅನ್ನ ಸ್ಮಗಲ್ ಮಾಡ್ತಾರೆ ಅನ್ಸುತ್ತೆ. ಡ್ರಗ್ಸಿನ ಮೂಟೆಗಳು ಬಿದ್ದಿರುತ್ತೆ. ಅದು ಮಾತ್ರ ಇಲ್ಲ, ಅಲ್ಲಿ ಒಂದು ರೇಡಿಯೋ ಇರ್ತಿದೆ. ಅದು ಚೆನ್ನಾಗಿ ವರ್ಕ್ ಮಾಡ್ತಿದ್ಯಾ ಅಂತ ಚೆಕ್ ಮಾಡ್ತಿರ್ಬೇಕಾದ್ರೇನೆ ಆ ಪ್ಲೇನ್ ಆಲ್ರೆಡಿ ನೇತಾಡ್ತಿರುತ್ತೆ. ಅಷ್ಟೇ ಅದು ಕೆಳಗಡೆ ಬಿದ್ದು ಹಾಗೆ ಹೊಡೆದೋಗುತ್ತೆ. ಅದರಲ್ಲಿ ನಮ್ಮ ಬೋನಿಗೆ ಸಿಕ್ಕಾಪಟ್ಟೆ ಏಟಾಗ್ಬಿಡುತ್ತೆ. ಇದೇ ಸಮಯದಲ್ಲಿ ಈ ಕಡೆ ಬೀಚ್ ಅಲ್ಲಿ ನಮ್ಮ ಸೋಯರ್ ಇರ್ತಿದ್ದಾನೆ ಅಲ್ವಾ, ಅವನಿಗೆ ಸಿಕ್ಕಾಪಟ್ಟೆ ತಲೆನೋವಾಗ್ತಿರುತ್ತೆ. ಆವಾಗ ಜಾಕ್ ಬಂದು ಅವನನ್ನ ಚೆಕ್ ಮಾಡಿಬಿಟ್ಟು ನಿನಗೆ ಕಣ್ಣಲ್ಲಿ ಪ್ರಾಬ್ಲಮ್ ಇರ್ತಿದೆ, ಸೊ ನೀನು ಒಂದು ಕನ್ನಡಕವನ್ನು ಹಾಕೋಬೇಕು ಅಂತ ಇರೋ ಕನ್ನಡಕ ಎಲ್ಲವನ್ನು ಚೆಕ್ ಮಾಡಿ 2 ಕನ್ನಡಿಯನ್ನು ಜಾಯಿಂಟ್ ಮಾಡಿ ಅವನಿಗೆ ಒಂದು ಸ್ಪೆಕ್ಸ್ ಅನ್ನ ರೆಡಿ ಮಾಡಿ ಹಾಕಿ ಕೊಡ್ತಾರೆ. ಈ ಕಡೆ ಜಾನ್ ಲಾಕ್ ಏಟಾಗಿರುವ ನಮ್ಮ ಬೋನಿಯನ್ನ ಎತ್ಕೊಂಡು ಬರ್ತಾರೆ. ಜಾಕ್ವೇ ಅವನಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಿರ್ತಾರೆ. ಸಡನ್ ಆಗಿ ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಜಾನ್ ಲಾಕ್ ಅನ್ನ ಆ ಜಾಗದಲ್ಲಿ ಕಾಣ್ತಿಲ್ಲ. ಅವರು ಡೈರೆಕ್ಟ್ ಆಗಿ ಆ ಕಂಟೈನರ್ ಗೆ ಹೋಗ್ತಾರೆ. ಅಲ್ಲಿಗೆ ಹೋಗಿ ನೀವು ಹೇಳಿದ್ದನ್ನ ತಾನೇ ನಾನು ಮಾಡಿದ್ದು, ನೀವು ತೋರಿಸಿದ ದಾರಿಯಲ್ಲಿ ತಾನೇ ನಾನು ಹೋಗಿದ್ದು, ಆದ್ರೆ ಏನಕ್ಕಾಗಿ ಈ ರೀತಿ ನನಗೆ ನಡೀತಿದೆ ಅಂತ ಹೇಳಿ ಆ ಕಂಟೈನರ್ ಅಲ್ಲೇ ಮಿರರ್ ರೀತಿ ಒಂದು ಗ್ಲಾಸ್ ಇರುತ್ತೆ. ಅದನ್ನು ನೋಡಿ ಕಿರ್ಚ್ಕೊತಿರ್ತಾರೆ. ಹಾಗಿರ್ಬೇಕಾದ್ರೆ ಸಡನ್ ಆಗಿ ಆ ಕಂಟೈನರ್ ಒಳಗಡೆಯಿಂದ ಬೆಳಕು ಬರುತ್ತೆ. ಸೊ ಈ ಕಡೆ ತುಂಬಾನೇ ಏಟಾಗಿ ಬಿದ್ದಿರುವ ಬ್ರದರ್ ಬೋನಿಗೆ ಅವನ ಕೈಯಲ್ಲಿ ಆದಷ್ಟು ಟ್ರೀಟ್ಮೆಂಟ್ ಅನ್ನು ಕೊಡ್ತಿರ್ತಾನೆ ಜಾಕ್. ಸೊ ಆವಾಗ ಕಣ್ಣನ್ನ ಬಿಟ್ಟು ಎಚ್ಚರಿ ಆಗುವ ಬೋನಿ ಜಾಕ್ ಹತ್ರ ಈ ರೀತಿ ನಾವು ಒಂದು ಚೇಂಬರ್ ಅನ್ನ ಕಂಡಿಡಿದ್ವಿ, ಜಾನ್ ಲಾಕ್ ಅದ್ರ ಬಗ್ಗೆ ನಿಮ್ಮ ಹತ್ರ ಹೇಳ್ಬಾರ್ದು ಅಂತ ಹೇಳ್ಬಿಟ್ಟಿದ್ರು ಅಂತ ವಿಷಯವನ್ನ ತಿಳಿಸ್ತಾನೆ. ಇನ್ನವೇ ಅವನ ಬಾಡಿಯ ಕಂಡೀಷನ್ ವೀಕ್ ಆಗ್ತಾನೆ ಹೋಗುತ್ತೆ. ಅದೇ ಸಮಯದಲ್ಲಿ ಪ್ರೆಗ್ನೆಂಟ್ ಲೇಡಿ ಇರ್ತಿದ್ದಾಳೆ ಅಲ್ವಾ, ಅವಳಿಗೆ ಡೆಲಿವರಿ ಪೇನ್ ಬರೋದಕ್ಕೆ ಶುರುವಾಗುತ್ತೆ. ಸೊ ಜಾಕಿನೇ ಅವಳಿಗೆ ಡೆಲಿವರಿಯನ್ನು ನೋಡ್ಬೇಕು. ಆದ್ರೆ ಇವಾಗ ಅವನು ಬೋನಿಗೆ ಟ್ರೀಟ್ಮೆಂಟ್ ಅನ್ನು ಕೊಡ್ತಿದ್ದಾನೆ. ಆದ್ರಿಂದ ಇವಾಗ ಬೇರೆ ದಾರಿನೇ ಇಲ್ಲ. ಕ್ಯಾಟೇನೆ ಆ ಪ್ರೆಗ್ನೆಂಟ್ ಲೇಡಿಗೆ ಡೆಲಿವರಿಯನ್ನು ನೋಡ್ಬೇಕಾಗಿದೆ. ಸೊ ಅದನ್ನ ಹೇಗೆ ಕರೆಕ್ಟ್ ಆಗಿ ಮಾಡ್ಬೇಕು ಅಂತ ಕ್ಯಾಟ್ವೇ ಓಡಿ ಬಂದು ಜಾಕ್ ಹತ್ರ ಕೇಳ್ಕೊಬಿಟ್ಟು ಆ ಲೇಡಿಗೆ ಡೆಲಿವರಿಯನ್ನು ನೋಡೋದಕ್ಕೆ ಶುರು ಮಾಡ್ತಾಳೆ. ಅದೇ ತರ ಕ್ಲಾರಿಗೆ ಒಂದು ಸೌಂದರ್ಯವಾದ ಮಗು ಆಗುತ್ತೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಬ್ರದರ್ ಬೋನಿ ಸತ್ತೋಗ್ತಾನೆ ಸೇಮ್ ಟೈಮ್ ಅಲ್ಲಿ. ನಂತರ ನೆಕ್ಸ್ಟ್ ದಿನ ನಮ್ಮ ಜಾಕ್ ಕೇಟ್ ಹತ್ರ ಬೋನಿ ಏನು ಸತ್ತಿಲ್ಲ, ಅವನನ್ನ ಯಾರು ಕೊಂದಿದ್ದಾರೆ, ಜಾನ್ ಲಾಕ್ ಅನ್ನ ಫಸ್ಟ್ ನಾವು ಕಂಡುಹಿಡಿಬೇಕು ಅಂತ ಹೊರಡ್ತಾನೆ. ಆವಾಗ ಕೇಟ್ ಬಂದು ಜಾಕ್ ಅನ್ನು ತಡಿತಾಳೆ. ಸತ್ತೋಗಿದ್ದ ಬೋನಿಗೆ ನಾವು ಫ್ಯೂನರಲ್ ನ ಮಾಡ್ತೀವಿ, ಆ ಜಾಗದಲ್ಲಿ ನೀನು ಇರ್ಲೇಬೇಕು ಅಂತ ಹೇಳಿ ಅವನನ್ನ ಆ ಜಾಗಕ್ಕೆ ಕರ್ಕೊಂಡು ಬರ್ತಾಳೆ. ಅದೇ ರೀತಿ ಎಲ್ಲರಿಗೂ ಸೇರಿ ಬ್ರದರ್ ಬೋನಿಗೆ ಫ್ಯೂನರಲ್ ನ ಮಾಡ್ತಾರೆ.
ಹೇಳ್ತಾರೆ. ಆ ಜಾಗಕ್ಕೆ ನಮ್ಮ ಜಾನ್ ಲಾಕ್ ಕೂಡ ಬರ್ತಾರೆ. ಇವಾಗ್ಲೇನೆ ಎಲ್ಲರ ಹತ್ರನೂ ನಡೆದಿದ್ದ ಕತೆ ಏನು ಅಂತ ಹೇಳ್ತಾರೆ. ಒಂದು ಪ್ಲಾನ್ ಅನ್ನು ನಾವು ಕಂಡಿಡಿದ್ವಿ, ಅದ್ರ ಒಳಗಡೆ ಒಂದು ರೇಡಿಯೋ ಕೂಡ ಇರ್ತಿತ್ತು. ಸಡನ್ ಆಗಿ ಆ ಪ್ಲೇನ್ ಕೆಳಗಡೆ ಬಿದ್ದು ಬೋನಿಗೆ ಸಿಕ್ಕಾಪಟ್ಟೆ ಏಟಾಗೋಯ್ತು ಅಂತ ಹೇಳ್ತಾರೆ. ಆದ್ರೆ ಇದನ್ನ ನಮ್ಮ ಜಾಕು ಒಂದು ಚೂರು ನಂಬೋದಕ್ಕೆ ರೆಡಿಯಾಗಿನೇ ಇಲ್ಲ. ಸೊ ಬೇಗನೆ ಓಡಿ ಬಂದು ಜಾನ್ ಲಾಕ್ ಅನ್ನ ಹಿಡ್ಕೊಂಡು ನೀನೇನೆ ಅವನನ್ನ ಕೊಂದಿರ್ಬೇಕು ಅಂತ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿರ್ತಾನೆ. ಅದೇ ತರ ಸತ್ತೋಗಿದ್ದ ಬ್ರದರ್ ಬೋನಿ ಅವನ ಸಿಸ್ಟರ್ ಹುಡುಗಿ ಇರ್ತಿದ್ದಾಳೆ ಅಲ್ಲ, ಅವಳು ಕೂಡ ಜಾನ್ ಲಾಕ್ ಏನೇ ಕೊಂದಿರ್ಬೇಕು ಅಂತ ಮಿಲಿಟರಿ ಮ್ಯಾನ್ ಹತ್ರ ನನ್ನ ಬ್ರದರ್ ಅನ್ನು ಕೊಂದಿದ್ದ ಜಾನ್ ಲಾಕ್ ಅನ್ನ ಏನನ್ನಾದ್ರೂ ಮಾಡು ಅಂತ ಹೇಳಿ ಕೇಳ್ಕೊತಾವಳೆ. ಆದ್ರಿಂದ ಮಿಲಿಟರಿ ಮ್ಯಾನ್ ಜಾನ್ ಲಾಕ್ ಹತ್ರ ಬಂದು ಏನೋ ಪ್ಲೇನ್ ಅನ್ನ ನೋಡಿದ್ರಿ, ಅದು ಸಡನ್ ಆಗಿ ಕೆಳಗಡೆ ಬಿದ್ದು ಆ ಹುಡುಗ ಸತ್ತೋದ ಅಂತ ಹೇಳ್ತಿದ್ದೀರಲ್ಲ, ಎಲ್ಲಿ ಆ ಪ್ಲೇನ್ ಅನ್ನ ನನಗೆ ತೋರಿಸಿ ಅಂತ ಕೇಳ್ಬೇಕಾದ್ರೆ ಸರಿ ಅಂತ ಜಾನ್ ಲಾಕ್ ಆ ಮಿಲಿಟರಿ ಮ್ಯಾನ್ ಅನ್ನ ಕರ್ಕೊಂಡು ಹೋಗ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಕ್ಲಾರ್ಗೆ ಇವಾಗ ಮಗು ಆಗಿದೆ ಅಲ್ವಾ, ಆ ಮಗುವನ್ನ ನಮ್ಮ ಚಾರ್ಲಿ ಇಟ್ಟಿರ್ತಾನೆ ಕೈಯಲ್ಲಿ. ಅದು ಬಿಡದೆ ಕಂಟಿನ್ಯೂಸ್ ಆಗಿ ಅಳ್ತಾನೆ ಇರುತ್ತೆ. ಅದನ್ನ ಅವನ ಕೈಯಲ್ಲಿ ಕಂಟ್ರೋಲ್ ಮಾಡೋದಕ್ಕೇನೆ ಆಗ್ತಿಲ್ಲ. ಹಾಗಿರ್ಬೇಕಾದ್ರೇನೆ ಅವನು ಸಾಯರ್ ಹತ್ರ ಬರ್ತಾನೆ. ಆವಾಗ ಸಾಯರ್ ಮಾತಾಡುವ ಮಾತನ್ನ ಕೇಳಿದ ತಕ್ಷಣವೇ ಆ ಮಗು ಸೈಲೆಂಟ್ ಆಗ್ಬಿಡುತ್ತೆ. ಸರಿ ಓಕೆ ಅಂತ ಸಾಯರ್ವೆ ಕೆಳಗಡೆ ಕೂತು ಬುಕ್ ಅನ್ನು ಓದುತ್ತಿರ್ತಾನೆ. ಆ ಮಗುನುವೆ ಸೈಲೆಂಟ್ ಆಗಿ ನಿದ್ದೆ ಮಾಡೋದಕ್ಕೆ ಶುರು ಮಾಡುತ್ತೆ. ಈ ಕಡೆ ನಮ್ಮ ಜಾನ್ ಲಾಕ್ ಆ ಮಿಲಿಟರಿ ಮ್ಯಾನ್ ಅನ್ನ ಕರ್ಕೊಂಡು ಆ ಪ್ಲೇನ್ ಹತ್ರನೇ ಬಂದ್ಬಿಟ್ಟಿರ್ತಾರೆ. ಬಂದು ನೋಡ್ಬೇಕಾದ್ರೆ ಆ ಜಾಗದಲ್ಲಿ ಪ್ಲೇನ್ ಇರ್ತಿದೆ, ಎಲ್ಲವೇ ಕರೆಕ್ಟ್ ಆಗಿರ್ತಿದೆ. ಆದ್ರೆ ಬೋನಿ ಸಾಯೋಕ್ಕೂ ಮುಂಚೆ ಜಾಕ್ ಹತ್ರ ಒಂದು ಕಂಟೈನರ್ ಅನ್ನ ನಾವು ನೋಡ್ದಿವಿ ಅಂತ ಹೇಳಿರ್ತಾನೆ. ಆ ವಿಷಯವನ್ನ ಜಾಕು ಮಿಲಿಟರಿ ಮ್ಯಾನ್ಗೂ ಹೇಳ್ಬಿಟ್ಟಿರ್ತಾನೆ. ಸೊ ಆ ಕಂಟೈನರ್ ಎಲ್ಲಿ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಜಾನ್ ಲಾಕ್ ಈ ಪ್ಲೇನ್ ಅಲ್ಲಿ 2 ಕಂಟೈನರ್ ಇರ್ತಿದೆಯಲ್ಲ ಅದನ್ನೇ ಆ ಬೋನಿ ಹೇಳಿರ್ಬೇಕು ಅಂತ ಹೇಳಿ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅದ್ರ ಜೊತೆಗೇನೆ ಇನ್ನೊಂದು ನಿಜವನ್ನು ಹೇಳ್ತಾರೆ. ಅದು ಏನು ಅಂದ್ರೆ ನಮ್ಮ ಮಿಲಿಟರಿ ಮ್ಯಾನ್ ಅನ್ನ ಯಾರೋ ದೊಣ್ಣೆಯಿಂದ ಅವನ ತಲೆಗೇನೆ ಹೊಡೆದಿರ್ತಾರೆ ಅಲ್ವಾ, ಅದು ಡ್ಯಾನಿಯಲ್ ಅಂತ ತಾನೇ ನಾವು ಅನ್ಕೊಂಡಿದ್ವಿ. ಆದ್ರೆ ನಿಜವಾಗ್ಲೂ ಅದು ಡ್ಯಾನಿಯಲ್ ಇಲ್ಲ, ಅದನ್ನ ಮಾಡಿದ್ದು ಈ ಜಾನ್ ಲಾಕ್. ಏನಕ್ಕಾಗಿ ನೀನು ಈ ರೀತಿ ಮಾಡಿದೆ ಅಂತ ಕೇಳಿದ್ರೆ, ಯಾಕೆಂದ್ರೆ ಈ ಐಲ್ಯಾಂಡಿನ ಸೋರ್ಸ್ ಅನ್ನ ನೀನು ಕಂಡಿಡ್ದು ಬಿಟ್ಟಿದ್ರೆ ಯಾವಾಗ್ಲೂ ನಾವು ಎಲ್ಲರೂ ಸತ್ತೋಗ್ಬಿಡ್ತಿದ್ವಿ. ಆದ್ರಿಂದಾನೇ ನಾನು ಈ ರೀತಿ ಮಾಡಿದ್ದು. ಅದು ಮಾತ್ರ ಇಲ್ಲ, ಬೋನಿಯನ್ನ ನಾನು ಕೊಂದಿಲ್ಲ, ಪ್ಲೀಸ್ ಅರ್ಥ ಮಾಡ್ಕೊ ಅಂತ ಹೇಳ್ಬೇಕಾದ್ರೆ ಮಿಲಿಟರಿ ಮ್ಯಾನ್ವೇ ಇದನ್ನ ನಂಬೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಇದನ್ನ ಬೋನಿ ಅವಳ ಸಿಸ್ಟರ್ ನಂಬೋದಕ್ಕೆ ರೆಡಿ ಆಗಿಲ್ಲ. ಗನ್ನನ್ನ ತಗೊಂಡು ಬಂದು ಜಾನ್ ಲಾಕಿಗೆ ಏಯ್ ಮಾಡಿ ಅವನಿಗೆ ಶೂಟ್ ಮಾಡ್ತಾವಳೆ. ಅವಾಗ ಹಾರಿ ಬಂದು ಮಿಲಿಟರಿ ಮ್ಯಾನ್ ಅವಳನ್ನ ತಡಿಬೇಕಾದ್ರೆ ಜಸ್ಟ್ ಮಿಸ್ ಅಲ್ಲಿ ಜಾನ್ ಲಾಕ್ ಜೀವ ತಪ್ಪಿಸ್ಕೊತಾರೆ. ಅದರ ನಂತರ ರಾತ್ರಿ ಹೊತ್ತು ಮಿಲಿಟರಿ ಮ್ಯಾನ್ ಜಾನ್ ಲಾಕ್ ಹತ್ರ ಬಂದು ನೀನು ಹೇಳಿದ ವಿಷಯ ಎಲ್ಲವನ್ನೂ ನಾನು ನಂಬ್ತೀನಿ, ಆದ್ರೆ ಆ ಒಂದು ವಿಷಯವನ್ನ ಮಾತ್ರ ಬಿಟ್ಟು ಬೋನಿ ಹೇಳಿದ ಕಂಟೈನರ್ ಖಂಡಿತ ಆ ಫ್ಲೈಟ್ ಅಲ್ಲಿ ಇದ್ದಿದ್ದ ಕಂಟೈನರ್ ಇಲ್ಲ, ಆ ಕಂಟೈನರ್ ಬೇರೆ ಎಲ್ಲೋ ಇರ್ತಾ ಇದೆ, ಅದನ್ನ ನೀನು ಯಾವಾಗ ನನಗೆ ತೋರಿಸ್ಕೊಡ್ತೀಯಾ ಅಂತ ಕೇಳ್ಬೇಕಾದ್ರೆ ನಮ್ಮ ಜಾನ್ ಲಾಕಿಗೂ ಏನನ್ನ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಹಾಗೆ ಯೋಚನೆ ಮಾಡ್ತಿರ್ತಾರೆ. ಸೊ ಇದೇ ಸಮಯದಲ್ಲಿ ಈ ಕಡೆ ನಮ್ಮ ಮೈಕಲು, ಜಿನ್ನು, ಮಿಕ್ಕಿರೋರು ಎಲ್ಲರೂ ಸೇರಿ ಆ ಬೋಟ್ ಅನ್ನ ಆಲ್ಮೋಸ್ಟ್ ಫಿನಿಶ್ ಮಾಡ್ಬಿಟ್ಟಿರ್ತಾರೆ. ಬೇಗನೆ ಇಲ್ಲಿಂದ ಹೊರಟು ಹೋಗಲಿದ್ದಾರೆ. ಆದ್ರೆ ಅಂತ ಸಮಯದಲ್ಲಿ ಒಬ್ಬರು ಅಡ್ಡ ಬಂದು ಈ ಸಮಯದಲ್ಲಿ ನೀವು ಹೋಗ್ಬೇಡಿ, ಅಟ್ಲೀಸ್ಟ್ 3 ತಿಂಗಳಾದ್ರೂ ವೇಟ್ ಮಾಡಿ, ಯಾಕೆಂದ್ರೆ ಇವಾಗ ಗಾಳಿಯ ಡೈರೆಕ್ಷನ್ ಬೇರೆ ಕಡೆ ಇರ್ತಾ ಇದೆ, ಇವಾಗ ಮಾತ್ರ ನೀವು ಹೊರಟ್ರೆ ಡೈರೆಕ್ಟ್ ಆಗಿ ಅಂಟಾರ್ಟಿಕಾಗೆ ಹೋಗಿ ಸೇರ್ಕೋತೀರಾ ಅಂತ ಹೇಳಿದ್ರೆ ಯಾರುವೆ ಅವರ ಮಾತನ್ನ ಕೇಳೋ ರೀತಿ ಇಲ್ಲ. ಎಲ್ಲರೂ ಹೊರಡೋದಕ್ಕೆ ರೆಡಿ ಆಗ್ತಿರ್ತಾರೆ. ನಮ್ಮ ಕೇಟ್ ಇರ್ತಿದ್ದಾರೆ ಅಲ್ವಾ, ಅವರುವೆ ಆ ಬೋಟಿನ ಮುಖಾಂತರ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಅನ್ಕೋತಾರೆ. ಆದ್ರಿಂದ ಅದ್ರ ಬಗ್ಗೆ ಮೈಕಲ್ ಹತ್ರ ಮಾತಾಡ್ತಾವಳೆ. ಆದ್ರೆ ನಮಗೆ ಬೋಟ್ ಅಲ್ಲಿ ಜಾಗ ಇಲ್ಲ, ಸಾಯರ್ವೆ ನಮ್ಮ ಜೊತೆ ಬರ್ತಾ ಇದ್ದಾನೆ ಅಂತ ಹೇಳ್ತಾನೆ. ಅದಕ್ಕೆ ಕೇಟು ಸಾಯರ್ ಬದಲು ನಾನು ಬರ್ತೀನಿ ಅಂತ ಹೇಳ್ಬೇಕಾದ್ರೆ ಇದಕ್ಕೆ ಮೈಕಲ್ ಸರಿ ಅಂತ ಹೇಳ್ಬಿಡ್ತಾನೆ. ಈ ವಿಷಯ ಸಾಯರ್ಗೆ ಗೊತ್ತಾಗ್ಲಿಕ್ಕೆ ಬರ್ಬೇಕಾದ್ರೆ ಅವನ ತಕ್ಷಣವೇ ಕೇಟ್ ಹತ್ರ ಬಂದು ನಾನು ಹೋಗೋದಾಗಿರ್ತಾ ಇತ್ತು, ಆದ್ರೆ ಇವಾಗ ನೀನು ಬರ್ತೀನಿ ಅಂತ ಹೇಳಿದ ತಕ್ಷಣವೇ ಆ ಮೈಕಲ್ ಇವಾಗ ನನ್ನನ್ನ ಬರ್ಬೇಡ ಅಂತ ಹೇಳ್ತಿದ್ದಾನೆ ಅಂತ ಹೇಳಿ ಜೋರಾಗಿ ಜಗಳ ಮಾಡ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ಬೋಟ್ ಅನ್ನ ರೆಡಿ ಮಾಡ್ತಾ ಇರುವ ಮೈಕಲು ನೀರನ್ನು ಕುಡಿತಾನೆ. ಆ ನೀರಲ್ಲಿ ಯಾರೋ ಪಾಯ್ಸನ್ ಅನ್ನ ಮಿಕ್ಸ್ ಮಾಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಅದನ್ನ ಕುಡಿದಿದ್ದ ತಕ್ಷಣವೇ ಅವನಿಗೆ ಹುಷಾರ್ ತಪ್ಪಿ ಹೋಗುತ್ತೆ. ಸೊ ಸಾಯರ್ ಇದನ್ನ ಮಾಡಿರ್ಬೇಕು, ಯಾಕೆಂದ್ರೆ ಸಾಯರಿನ ಬದಲು ಕೇಟನ್ನ ಕರ್ಕೊಂಡು ಹೋಗೋದಾಗಿ ನಾವು ಡಿಸೈನ್ ಮಾಡ್ಬಿಟ್ಟಿದೀವಲ್ವಾ, ಆದ್ರಿಂದ ಸಾಯರ್ ಈ ಕೆಲಸವನ್ನ ಮಾಡಿರ್ಬೇಕು ಅಂತ ಎಲ್ಲರೂ ತಪ್ಪು ತಿಳ್ಕೊತಾರೆ. ಆವಾಗ್ಲೇನೆ ಸಾಯರ್ ಎಲ್ಲರ ಹತ್ರನು ನಾನೇನು ಕ್ರಿಮಿನಲ್, ನನ್ನನ್ನ ಎಲ್ಲರೂ ತಪ್ಪು ತಿಳಿದಿದ್ದೀರಲ್ಲ, ನಿಜವಾದ ಕ್ರಿಮಿನಲ್ ಈ ಕೇಟೆ, ಸತ್ತೋದ್ರಲ್ವ ಒಬ್ಬರು ಪೊಲೀಸ್ ಆಫೀಸರ್, ಅವರು ಈ ಕೇಟನ್ನೇ ಅರೆಸ್ಟ್ ಮಾಡಿ ಫ್ಲೈಟ್ ಅಲ್ಲಿ ಕರ್ಕೊಂಡು ಬಂದಿದ್ದು ಅಂತ ಹೇಳ್ಬೇಕಾದ್ರೆ ಇವಾಗ ಎಲ್ಲರೂ ವಿಷಯ ಗೊತ್ತಾಗ್ಲಿಕ್ಕೆ ಬರುತ್ತೆ. ಸೊ ಕೇಟನ್ನ ತಪ್ಪಾಗಿ ನೋಡೋದಕ್ಕೆ ಶುರು ಮಾಡ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಜಾನ್ ಲಾಕ್ ನಮ್ಮ ಜಾಕ್ ಮತ್ತೆ ಮಿಲಿಟರಿ ಮ್ಯಾನ್ ಅನ್ನ ಚೇಂಬರ್ ಇರುವ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಚೆನ್ನಾಗಿ ನಾಟ್ ಆಗಿ ಗುಳಿಯನ್ನು ತೋಡಿದ್ದಾರೆ. ಇನ್ನವೇ ಅವರ ಕೈಯಲ್ಲಿ ಅದನ್ನು ಓಪನ್ ಮಾಡೋದಕ್ಕೆ ಆಗ್ತಿಲ್ಲ. ಇದು ಒಳಗಡೆ ಏನು ಇರ್ತಿದೆ ಅಂತ ಯಾರಿಗೂ ಏನುವೇ ಗೊತ್ತಾಗ್ತಿಲ್ಲ. ಸೊ ಮೈಕಲ್ ಅವರ ಮಗ ವಾಲ್ಟ್ ಇರ್ತಿದ್ದಾನೆ ಅಲ್ವಾ, ಅವನು ಇವಾಗ ಜಾನ್ ಲಾಕ್ ಅವರ ಹತ್ರ ಬಂದು ಮೊದಲೇ ಬೋಟಿಗೆ ಬೆಂಕಿಯನ್ನ ಇಟ್ಟಿದ್ದು ನಾನೇ, ಆದ್ರೆ ಇವಾಗ ನನ್ನ ತಂದೆಗೆ ಕುಡಿಯುವ ನೀರಲ್ಲಿ ಪಾಯ್ಸನ್ ಅನ್ನ ಮಿಕ್ಸ್ ಮಾಡಿ ಕೊಟ್ಟಿದ್ದು ನಾನು ಇಲ್ಲ ಅಂತ ಹೇಳ್ಬೇಕಾದ್ರೆ ನಮ್ಮ ಜಾನ್ ಲಾಕ್ವೆ ನನಗೆ ಗೊತ್ತು ಈ ಕೆಲಸವನ್ನ ನೀನು ಮಾಡಿರೋದಿಲ್ಲ ಅಂತ ಮಾತಾಡ್ಕೊಂಡೆ ಹುಡುಗನ ಕೈಯನ್ನು ಹಿಡಿಬೇಕಾದ್ರೆ ಸಡನ್ ಆಗಿ ಹುಡುಗ ನೀವು ಆ ಚೇಂಬರ್ ಅನ್ನು ಓಪನ್ ಮಾಡಲಿದ್ದೀರಾ, ಪ್ಲೀಸ್ ಅದನ್ನು ಓಪನ್ ಮಾಡಬೇಡಿ ಅಂತ ವಿಚಿತ್ರವಾಗಿ ಕಿರ್ಚ್ಬಿಟ್ಟು ಅಲ್ಲಿಂದ ಓಡಿ ಹೋಗ್ಬಿಡ್ತಾನೆ. ಈ ಕಡೆ ಮೈಕಲ್ ಅವರ ಬಾಡಿವೇ ರೆಕವರ್ ಆಗ್ಬಿಟ್ಟಿರುತ್ತೆ. ಆದ್ರಿಂದ ಆ ಬೋಟ್ ಅಲ್ಲಿ ನೆಕ್ಸ್ಟ್ ದಿನ ತಪ್ಪಿಸ್ಕೊತಿದ್ದಾರೆ. ಸಾಯರ್ ಇವಾಗ ಬೋಟ್ ಅಲ್ಲಿ ಮೆಂಬರ್ ಆಗ್ಬಿಟ್ಟಿದ್ದಾನೆ, ಕೇಟನ್ನ ಕರ್ಕೊಂಡು ಹೋಗ್ತಿಲ್ಲ. ಆಗಿರ್ಬೇಕಾದ್ರೆ ಆ ಚಿಕ್ಕ ಹುಡುಗ ವಾಲ್ಟ್ ಅವನ ತಂದೆ ಮೈಕಲ್ ಹತ್ರ ಬಂದು ಅಪ್ಪ ನೀವು ಆಲ್ರೆಡಿ ಒಂದು ಬೋಟ್ ಅನ್ನ ರೆಡಿ ಮಾಡಿದ್ರಲ್ವಾ, ಅದಕ್ಕೆ ಬೆಂಕಿಯನ್ನ ಇಟ್ಟು ಅದನ್ನು ಸುಟ್ಟಾಕಿದ್ದು ನಾನೇ ಅಪ್ಪ, ನನಗೆ ಇಲ್ಲೇನೆ ಇರೋದಕ್ಕೆ ಆಸೆ ಆಗ್ತಿದೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಮೈಕಲ್ ನೀನು ಬೇಕಾಗಿದ್ರೆ ಹೇಳು, ನಾಳೆ ಕೂಡ ನಾವು ಹೋಗೋದು ಬೇಡ, ಇಲ್ಲೇನೆ ಇರೋಣ ಅಂತ ಹೇಳ್ತಾರೆ. ಅದಕ್ಕೆ ಹುಡುಗ ಇಲ್ಲಪ್ಪ ಇವಾಗ ಈ ಜಾಗದಲ್ಲಿ
ಜಾಗದಲ್ಲಿ ಇರೋದಕ್ಕೆ ನನಗೆ ಇಷ್ಟನೇ ಆಗ್ತಿಲ್ಲ, ನಾವು ಇಲ್ಲಿಂದ ಹೋಗ್ಬಿಡೋಣ ಅಂತ ಹೇಳ್ತಾನೆ. ಹಾಗಾದ್ರೆ ಈ ಚಿಕ್ಕ ಹುಡುಗ ವಾಲ್ಟ್ಗೆ ಏನೋ ಒಂದು ವಿಷಯದ ಬಗ್ಗೆ ಗೊತ್ತಿದೆ, ಆದ್ರಿಂದ ತುಂಬಾನೇ ಹೆದರ್ಕೊತಿದ್ದಾನೆ. ಸೊ ಹೀಗಿರ್ಬೇಕಾದ್ರೆ ಇವಾಗ ಕೇಟ್ ಅವಳ ಹಳೆ ಪಾಸ್ಟ್ ಅನ್ನೇ ನಮಗೆ ತೋರಿಸ್ತಾರೆ. ಕೇಟ್ ಹಾಸ್ಪಿಟಲ್ ಅಲ್ಲಿ ಇರ್ತಾ ಇರುವ ಅವರ ಅಮ್ಮನನ್ನು ನೋಡೋದಕ್ಕಾಗಿ ಹೋಗ್ತಿದ್ದಾಳೆ. ಆ ಹಾಸ್ಪಿಟಲ್ ಅಲ್ಲಿ ಒಬ್ಬರು ಡಾಕ್ಟರ್ ಇರ್ತಿದ್ದಾರೆ, ಅವರೇನೆ ನಮ್ಮ ಕೇಟ್ ಅವಳ ಲವ್ವರು. ಸೊ ಅವರ ಮುಖಾಂತರ ಅವರ ಅಮ್ಮನನ್ನ ಹೇಗೂ ನೋಡ್ಬಿಡ್ತಾಳೆ ಕೇಟು. ಆದ್ರೆ ಅಮ್ಮ ಕೇಟನ್ನು ನೋಡಿದ ತಕ್ಷಣವೇ ನನ್ನನ್ನ ಕಾಪಾಡಿ ಅಂತ ಕಿರ್ಚ್ಕೊತಾರೆ. ಯಾಕೆಂದ್ರೆ ಕೇಟು ಒಂದು ದೊಡ್ಡ ಖತರ್ನಾಕ್ ಕೆಲಸವನ್ನ ಮಾಡ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಆದ್ರಿಂದ ಪೊಲೀಸರ್ಸ್ ಇವಳನ್ನ ಆಲ್ರೆಡಿ ಹುಡುಕ್ತಿದ್ದಾರೆ. ಸೊ ಇಲ್ಲಿ ಈ ಜಾಗದಲ್ಲಿ ಅಮ್ಮ ಅವರು ಕಿರ್ಚ್ಕೋಬೇಕಾದ್ರೆ ಆ ಸದನ ಕೇಳಿ ಆ ಜಾಗಕ್ಕೆ ಮಿಕ್ಕಿರುವ ಡಾಕ್ಟರ್ಸ್ ಮತ್ತೆ ಪೊಲೀಸರ್ಸ್ ಬಂದು ಅವಳನ್ನ ಹಿಡ್ಕೊಬಿಡ್ತಾರೆ. ಸೊ ಕೇಟು ಬೇಗನೆ ಅಲ್ಲಿಂದ ಎಸ್ಕೇಪ್ ಆಗ್ಬೇಕಾದ್ರೆ ಅವಳಿಗೆ ಹೆಲ್ಪ್ ಮಾಡ್ತೀನಿ ಅಂತ ನಮ್ಮ ಕೇಟ್ ಅವಳ ಲವ್ವರು ಡಾಕ್ಟರ್ ಕೂಡ ಬಂದು ಅವಳಿಗೆ ಸಹಾಯವನ್ನ ಮಾಡ್ತಾರೆ. ಆವಾಗ ಕೇಟು ಕಾರನ್ನ ಸ್ಪೀಡ್ ಆಗಿ ಡ್ರೈವ್ ಮಾಡಬೇಕಾದ್ರೆ ಪೊಲೀಸರ್ಸ್ ಮಾಡಿದ ಶೂಟ್ ಔಟ್ ಅಲ್ಲಿ ಆ ಡಾಕ್ಟರ್ ಲವ್ವರು ಅಲ್ಲೇನೆ ಸತ್ತೋಗ್ತಾರೆ. ಸೊ ನಮ್ಮ ಲವರ್ ಸತ್ತೋಗಿದ್ದಕ್ಕೆ ಕಾರಣ ನಾವೇನೆ ಅವನನ್ನು ಕೊಂದ್ಬಿಟ್ಟಿದ್ದು ಅಂತ ಕೇಟು ತುಂಬಾನೇ ಫೀಲ್ ಮಾಡ್ತಿರ್ತಾಳೆ. ಸೊ ಪೊಲೀಸರ್ಸ್ ಹತ್ರ ಇಂದ ತಪ್ಪಿಸ್ಕೊಂಡು ಅಲ್ಲಿಂದ ಓಡಿ ಹೋಗ್ತಾಳೆ. ಸೊ ಸತ್ತೋಗಿದ್ದ ಕೇಟ್ ಅವಳ ಡಾಕ್ಟರ್ ಲವರ್ ಗೆ ಸ್ವಂತವಾಗಿದ್ದೆ ಆ ಪ್ಲೇನ್ ಗೊಂಬೆ. ಸೊ ಕತೆ ಇವಾಗ ಪ್ರೆಸೆಂಟ್ ಗೆ ಬರುತ್ತೆ. ನಿಜವಾಗ್ಲೂ ನಮ್ಮ ಮೈಕಲ್ ಕುಡಿದಿದ್ದ ನೀರಲ್ಲಿ ಯಾರು ಪಾಯ್ಸನ್ ಅನ್ನ ಮಿಕ್ಸ್ ಮಾಡಿದ್ರು ಅಂದ್ರೆ ನಮ್ಮ ಸಿಯೋನೆ ಆ ಕೊರಿಯನ್ ಹುಡುಗಿನೇ. ಯಾಕೆಂದ್ರೆ ಆ ಸಿಯೋನ್ ಹುಡುಗಿಯ ಹಸ್ಬೆಂಡ್ ಜಿನ್ನುವೆ ಆ ಬೋಟ್ ಅಲ್ಲಿ ತಪ್ಪಿಸ್ಕೊಂಡು ಹೋಗ್ತಿದ್ದಾನಂತೆ. ಸೊ ಅವನು ಯಾವುದೇ ಕಾರಣಕ್ಕೂ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬಾರ್ದು ಅಂತಾನೆ ಅವನು ಕುಡಿಯುವ ನೀರಿಗೆ ಪಾಯ್ಸನ್ ಅನ್ನ ಮಿಕ್ಸ್ ಮಾಡಿರ್ತಾಳೆ ಈ ಸಿಯೋನು. ಆದ್ರೆ ಅದನ್ನ ಚೇಂಜ್ ಮಾಡಿ ಮೈಕಲ್ ಕುಡಿದು ಬಿಟ್ಟಿರ್ತಾನೆ. ಆದ್ರಿಂದಾನೇ ಇಷ್ಟೊಂದು ಪ್ರಾಬ್ಲಮ್. ಸೊ ಈ ವಿಷಯವನ್ನ ಜಾಕ್ ಹತ್ರ ಹೇಳ್ಕೊತಾವಳೆ. ನಮ್ಮ ಜಾಕ್ವೇ ಇದನ್ನ ಯಾರ ಹತ್ರನೂ ಹೇಳೋದಿಲ್ಲ, ಹಾಗೆ ಅದನ್ನ ಫ್ರೀಯಾಗಿ ಬಿಟ್ಬಿಡ್ತಾನೆ. ನೆಕ್ಸ್ಟ್ ದಿನಾನು ಆಗುತ್ತೆ. ಆವಾಗ ಇವ್ರುಗಳು ಇರ್ತಾ ಇರುವ ಜಾಗಕ್ಕೆ ಆ ಡ್ಯಾನಿಯಲ್ ಲೇಡಿ ಇರ್ತಿದಾರಲ್ಲ ಅವರು ಬರ್ತಾರೆ. ಮಿಕ್ಕಿರೋರಿಗೆ ಅವರು ಯಾರು ಅಂತ ಗೊತ್ತಿಲ್ಲ. ಸೊ ಆದ್ರಿಂದ ಅವರನ್ನ ನೋಡಿ ಹೆದರ್ಕೋತಾರೆ. ಆದ್ರೆ ಸದ್ಯ ಮಿಲಿಟರಿ ಮ್ಯಾನ್ ಆ ಜಾಗಕ್ಕೆ ಬಂದು ಯಾರು ಹೆದರ್ಕೋಬೇಡಿ, ಇವರೇನೆ ನಾನು ಹೇಳಿದ ಡ್ಯಾನಿಯಲ್, ಏನು ವಿಷಯ ಅಂತ ಕೇಳ್ಬೇಕಾದ್ರೇನೆ 16 ವರ್ಷಗಳ ಹಿಂದೆ ನಾನು ನನ್ನ ಕ್ರೂನು ಈ ಜಾಗಕ್ಕೆ ಬಂದು ಸಿಗೋಕೋಬಿಟ್ಟಿದ್ವಿ. ಆವಾಗ ನಾನು ಪ್ರೆಗ್ನೆಂಟ್ ಆಗಿರ್ತಾ ಇದ್ದೆ. ನನಗೆ ಒಂದು ಮಗು ಕೂಡ ಡೆಲಿವರಿ ಆಯ್ತು. ಆ ಮಗುವಿನ ಹೆಸರು ಅಲೆಕ್ಸ್. ಆವಾಗ ದೂರದಲ್ಲಿ ಕಪ್ಪಿಗೆ ದೊಡ್ಡದಾಗಿ ಹೊಗೆ ಬರ್ತಾ ಇತ್ತು. ಹಾಗಿರ್ಬೇಕಾದ್ರೆ ದಿ ಅದರ್ಸ್ ಅಂತ ಕೆಲವೊಂದು ಜನರು ಬಂದು ನನ್ನ ಮಗುವನ್ನ ನನ್ನ ಹತ್ರ ಇಂದ ಕಿತ್ಕೊಂಡು ಹೋಗ್ಬಿಟ್ರು ಅಂತ ಹೇಳಿ ಸುತ್ತಮುತ್ತ ನೋಡ್ಬೇಕಾದ್ರೆ ಕ್ಲಾರ್ ಅಲ್ಲಿ ನಿಂತಿರ್ತಾಳೆ. ಕ್ಲಾರಿಗೂ ಇವಾಗ ಮಗು ಆಗಿದೆ ಅಲ್ವಾ, ಹಾಗಾದ್ರೆ ಅದರ್ಸ್ ಖಂಡಿತ ಬರ್ತಾರೆ. ಬೇಗನೆ ಎಲ್ಲಾದ್ರೂ ಸೇಫ್ ಆಗಿರುವ ಜಾಗಕ್ಕೆ ಹೋಗಿ ಸೇರ್ಕೊಳ್ಳಿ, ಇಲ್ಲಾಂದ್ರೆ ಎಲ್ಲರೂ ಸೊತೋಗ್ಬಿಡ್ತೀರಾ ಅಂತ ಹೇಳಿದ್ರೆ ಯಾರಿಗೂ ಏನುವೇ ಅರ್ಥ ಆಗ್ತಿಲ್ಲ, ಯಾರಿಗೂ ನಂಬ್ತಾನೂ ಇಲ್ಲ. ಸೊ ಇವ್ರಗಳ ಪಾಡಿಗೆ ಅವ್ರಗಳ ಕೆಲಸವನ್ನ ಮಾಡ್ತಿರ್ತಾರೆ. ಬೋಟ್ ಅನ್ನ ರೆಡಿ ಮಾಡಿ ಅದನ್ನ ಲಾಂಚ್ ಮಾಡೋದಕ್ಕೆ ಎಲ್ಲರೂ ರೆಡಿ ಆಗ್ತಾರೆ. ಆ ರೀತಿ ಲಾಂಚ್ ಮಾಡ್ಬೇಕಾದ್ರೆ ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ. ಬೋಟ್ ಮಣ್ಣಲ್ಲಿ ಸಿಗಾಕೊಂಡ್ಬಿಡುತ್ತೆ. ಆವಾಗ್ಲೇನೆ ದೂರದಲ್ಲಿ ದೊಡ್ಡದಾಗಿ ಕಪ್ಪಿಗೆ ಹೊಗೆ ಬರ್ತಿರುತ್ತೆ. ಇವಾಗ್ಲೇನೆ ನಮ್ಮ ಫ್ರೆಂಚ್ ಲೇಡಿ ಹೇಳಿದ್ದು ನಿಜ ಅನ್ನೋದನ್ನ ಅರ್ಥ ಮಾಡ್ಕೋತಾರೆ ಎಲ್ಲರೂ. ದಿ ಅದರ್ಸ್ ಅಂತ ಯಾವುದೋ ಒಂದು ಗುಂಪು ಇವಾಗ ಇಲ್ಲಿಗೆ ಬರಲಿದೆ, ಅದೇ ಈತನಿರುವ ಗ್ಯಾಂಗ್. ಸೊ ಹಾಗಾದ್ರೆ ಖಂಡಿತ ಎಲ್ಲರೂ ನಾವು ಒಂದು ಸೇಫ್ ಆದ ಜಾಗದಲ್ಲಿ ಹೌಸ್ಕೋಬೇಕು. ಆವಾಗ್ಲೇನೆ ನಾವು ತಪ್ಪಿಸ್ಕೊಳ್ಳೋದಕ್ಕೆ ಆಗುತ್ತೆ ಅಂತ ಜಾನ್ ಲಾಕ್ ಹೇಳಿದ ಜಾಗಕ್ಕೆ ಅಂದ್ರೆ ಆ ಚೇಂಬರ್ ಹತ್ರ ಡ್ಯಾನಿಯಲ್ ಅನ್ನ ಕರ್ಕೊಂಡು ಹೋಗಿ ತೋರಿಸಬೇಕಾದ್ರೆ ನಿಜವಾಗ್ಲೂ ಈ ಜಾಗ ನೋಡೋದಕ್ಕೆ ತುಂಬಾನೇ ಸಖತ್ತಾಗಿರ್ತಾ ಇದೆ. ಆದ್ರೆ ಇದನ್ನ ಫಸ್ಟ್ ನಾವು ಓಪನ್ ಮಾಡಬೇಕು. ಅದಕ್ಕೆ ದೊಡ್ಡ ಬ್ಲಾಸ್ಟ್ ಪೌಡರ್ ಎಲ್ಲ ನಮಗೆ ಬೇಕಾಗುತ್ತೆ. ಆದ್ರಿಂದ ಬ್ಲಾಕ್ ರಾಕ್ ಹತ್ರ ಹೋದ್ರೆ ನಮಗೆ ಎಲ್ಲವೇ ಸಿಗುತ್ತೆ ಅಂತ ಹೇಳ್ಬೇಕಾದ್ರೆ ಡ್ಯಾನಿಯಲ್, ಜಾಕು, ಕೇಟು, ಜಾನ್ ಲಾಕು, ಹ್ಯೂಗೋ ಅಂತ ಒಂದು ದೊಡ್ಡ ಟೀಮ್ ಆ ಬ್ಲಾಸ್ಟ್ ಪೌಡರ್ಸ್ ಅನ್ನ ತಗೊಂಡು ಬರೋಣ ಅಂತ ಬ್ಲಾಕ್ ರಾಕ್ ಅನ್ನುವ ಜಾಗಕ್ಕೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಸೊ ಇವ್ರುಗಳು ಹೋಗೋ ದಾರಿಯಲ್ಲಿ ಸಡನ್ ಆಗಿ ಆ ವಿಚಿತ್ರವಾದ ಕ್ರಿಯೇಚರ್ ಅಡ್ಡ ಬರುತ್ತೆ. ಎಲ್ಲರೂ ಓಡಿ ಹೋಗಿ ಹೌಸ್ಕೋತಾರೆ. ಆದ್ರೆ ಜಾನ್ ಲಾಕ್ ಹ್ಯೂಗೋವನ್ನ ಹಿಡಿದು ನೀನು ಇಲ್ಲೇನೇ ಇರು ಅಂತ ಹೇಳ್ತಾರೆ. ಆದ್ರೆ ಅವರು ಆಲ್ರೆಡಿ ಆ ಮೃಗವನ್ನ ನೋಡಿದ್ದಾರೆ. ಆದ್ರೆ ಈ ಸಲ ಮೃಗ ಇವ್ರುಗಳ ಹತ್ರ ಬರ್ದೆ ಬೇರೆ ಕಡೆ ಹೋಗ್ಬಿಡುತ್ತೆ. ಆವಾಗ ಜಾಕು ಡ್ಯಾನಿಯಲ್ ಹತ್ರ ಏನು ಅದು ಮೃಗ, ಅದನ್ನ ನೀವು ಯಾವತ್ತಾದ್ರೂ ನೋಡಿದೀರಾ ಅಂತ ಕೇಳಿದ್ರೆ ಈ ಐಲ್ಯಾಂಡ್ ಅನ್ನ ಬಾಡಿ ಗಾರ್ಡ್ ಮಾಡುವ ಒಂದು ಡಿಫೆನ್ಸಿವ್ ಸಿಸ್ಟಮ್ ಏನೇ ಅದು ಅಂತ ಹೇಳ್ತಾರೆ. ಅದ್ರ ಮೇಲೆ ಡೀಟೇಲ್ಡ್ ಆಗಿ ಏನನ್ನು ಹೇಳೋದಿಲ್ಲ. ಅದನ್ನ ನೋಡೋದಕ್ಕೆ ಇನ್ನವೇ ಕೂಡ ಹೇಗಿರುತ್ತೆ ಅಂತ ನಮಗೆ ಏನನ್ನು ಹೇಳೋದಿಲ್ಲ, ತೋರಿಸೋದು ಇಲ್ಲ. ಸೊ ನಂತರ ಫೈನಲ್ ಆಗಿ ಇನ್ನವೇ ಕಂಟಿನ್ಯೂಸ್ ಆಗಿ ಕಾಡಿನ ಒಳಗಡೆ ಹೋಗಿ ಆ ಬ್ಲಾಕ್ ರಾಕೆಟ್ ಹತ್ರ ಬಂದ್ಬಿಡ್ತಾರೆ. ಏನದು ಅಂತ ನೋಡಿದ್ರೆ ಅದೊಂದು ಹಾಳ್ ಬಿದ್ದಿರುವ ದೊಡ್ಡ ಶಿಪ್. ಸೊ ಈ ಶಿಪ್ ಅನ್ನೇ ನಮ್ಮ ಡ್ಯಾನಿಯಲ್ ಬ್ಲಾಕ್ ರಾಕ್ ಅಂತ ಹೇಳ್ತಿದ್ದಾರೆ. ಸೊ ಅದೇ ಸಮಯದಲ್ಲಿ ಈ ಕಡೆ ಬೀಚ್ ಅಲ್ಲಿ ಇರ್ತಾ ಇರೋರು ಹೇಗಾದ್ರೂ ಈ ಬೋಟ್ ಅನ್ನ ನಾವು ಸಮುದ್ರದ ನೀರಿಗೆ ತಗೊಂಡು ಹೋಗ್ಬಿಡ್ಬೇಕು ಅಂತ ಹರಿಬರಿಯಾಗಿ ಕೆಲಸವನ್ನ ಮಾಡ್ತಿರ್ತಾರೆ. ಆವಾಗ ಕೊರಿಯನ್ ಕಪಲ್ ಆ ಹುಡುಗಿ ಜಿನ್ ಹತ್ರ ಬಂದು ಏನಕ್ಕಾಗಿ ನೀವು ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದೀರಾ, ಇವಾಗ ನನ್ನನ್ನ ಬಿಟ್ಬಿಟ್ಟು ಆ ಬೋಟ್ ಅಲ್ಲಿ ನೀವು ಅಲೋನ್ ಆಗಿ ಹೋಗ್ಬಿಡ್ತೀರಾ ಅಂತ ಕೇಳ್ಬೇಕಾದ್ರೆ ಆವಾಗ್ಲೇ ಜಿನ್ನು ಕೂಡ ಹೇಳ್ತಾನೆ, ನಾನು ಏನು ನಿನ್ನನ್ನ ಬಿಟ್ಟು ಅಲೋನ್ ಆಗಿ ಹೋಗ್ತಾ ಇಲ್ಲ, ನಾನು ನಿನ್ನನ್ನ ಕಾಪಾಡಬೇಕು ಅಂತ ಅನ್ಕೋತಿದ್ದೀನಿ. ನಾನು ಹೋಗಿದ್ದು ಹೆಲ್ಪಿಗಾಗಿ ರೆಸ್ಕ್ಯೂ ಟೀಮ್ ಅನ್ನ ಇಲ್ಲಿಗೆ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಸೊ ಈ ವಿಷಯವನ್ನ ಸಿಯೋನು ಅರ್ಥ ಮಾಡ್ಕೋತಾಳೆ. ಈ ಬರುವೆ ತಪ್ಪಿಕೊಂಡು ಅಳ್ತಾರೆ. ಅದರ ನಂತರ ಎಲ್ಲರೂ ಒಟ್ಟಿಗೆ ಸೇರಿ ಆ ಬೋಟ್ ಅನ್ನ ನೀರಿಗೆ ತಳ್ಳಿ ಬಿಡ್ಬೇಕಾದ್ರೆ ಆ ಬೋಟ್ ಸಮುದ್ರಕ್ಕೆ ಹೋಗಿ ನೀರಲ್ಲಿ ತೇಲೋದಕ್ಕೆ ಶುರು ಮಾಡುತ್ತೆ. ಸೊ ನಮ್ಮ ಮೈಕಳು, ಅವರ ಮಗ ವಾಲ್ಟ್, ಕೊರಿಯನ್ ಜಿನ್ನು ಮತ್ತೆ ನಮ್ಮ ಸೋಯರ್ ಇವ್ರುಗಳು ಮಾತ್ರವೇ ಆ ಬೋಟ್ ಅಲ್ಲಿ ಹೋಗ್ತಿದ್ದಾರೆ. ಬೇಕಾಗಿರುವ ಫುಡ್, ರೇಡಿಯೋ, ಫ್ಲಾರ್ ಗನ್ ಅಂತ ಎಲ್ಲವನ್ನು ತಗೊಂಡು ಹೋಗ್ತಿದ್ದಾರೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಜಾಕ್ ಅವನ ಟೀಮ್ ಬ್ಲಾಕ್ ರಾಕ್ ಇರುವ ಜಾಗಕ್ಕೆ ಬಂದಿದ್ದ ತಕ್ಷಣವೇ ಡ್ಯಾನಿಯಲ್, ಸರಿ ಓಕೆ, ಇದ್ರ ಮೇಲೆ ಎಲ್ಲವನ್ನು ನೀವೇನೇ ನೋಡ್ಕೊಳ್ಳಿ, ನಾನು ಇಲ್ಲಿಂದ ಹೊರಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ ಬರ್ತಾರೆ. ಸೊ ನಮ್ಮ ಜಾಕು, ಕೇಟು, ಮಿಕ್ಕಿರೋರು ಅಂತ ಎಲ್ಲರೂ ಆ ಶಿಪ್ಪಿನ ಒಳಗಡೆ ಇರ್ತಾ ಇರುವ ಬಾಂಬ್ ಪೌಡರ್ ಅನ್ನ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ನೋಡಿದ್ರೆ ಆ ಶಿಪ್ಪಿನ ಒಳಗಡೆ ತುಂಬಾನೇ ಸ್ಕೆಲಿಟನ್ಸ್ ಎಲ್ಲ ಬಿದ್ದಿರುತ್ತೆ, ಅವುಗಳ ಕೈಗಳಿಗೆ ಲಾಕಪ್ ಅನ್ನು ಹಾಕಿರೋ ರೀತಿ.
ಸೊ ಅದನ್ನ ನೋಡ್ಕೊಂಡೆ ಬಾಂಬ್ ಪೌಡರ್ ಇರ್ತಾ ಇರುವ ಆ ಬಾಕ್ಸ್ ಅನ್ನ ತಗೋತಾರೆ. ಆ ಬಾಕ್ಸಸ್ ಅನ್ನ ಹೊರಗಡೆ ತಂದು ಇವ್ರುಗಳು ಇಡಬೇಕಾದ್ರೆ ಆ ಜಾಗಕ್ಕೆ ಓಡಿ ಬಂದ ಒಬ್ಬ ವ್ಯಕ್ತಿ ಇವು ಎಲ್ಲವೇ ತುಂಬಾನೇ ಅಪಾಯವಾದದ್ದು ಅಂತ ಮಾತಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಒಂದು ಬಾಕ್ಸ್ ಬ್ಲಾಸ್ಟ್ ಆಗಿ ಆ ಜಾಗದಲ್ಲಿ ಆ ವ್ಯಕ್ತಿ ಸ್ಪಾಟ್ ಔಟ್ ಆಗ್ತಾರೆ. ಸೊ ಇವಾಗ್ಲೇನೆ ಅದರ ಸೀರೀಸ್ನೆಸ್ ಏನು ಅಂತ ಇವ್ರುಗಳಿಗೆ ಅರ್ಥ ಆಗ್ಲಿಕ್ಕೆ ಬರುತ್ತೆ. ಆದ್ರಿಂದ ನಿಧಾನಕ್ಕೆ ಇವರು ಎಲ್ಲರೂ ಒಬ್ಬೊಬ್ಬರಿಗೂ ಮೂರು ಡೈನಮೈಟ್ಸ್ ಅಂತ ಕೈಗೆ ತಗೊಂಡು ಅಲ್ಲಿಂದ ಹೊರಡೋದಕ್ಕೆ ಶುರು ಮಾಡ್ತಾರೆ. ಅದೇ ಸಮಯದಲ್ಲಿ ಇಲ್ಲಿ ಬೀಚ್ ಅಲ್ಲಿ ಇರ್ತಾ ಇರೋರು ದಿ ಅದರ್ಸ್ ಗೆ ಹೆದರ್ಕೊಂಡು ಒಂದು ಗುಹೆಯನ್ನ ಕಂಡಿರ್ದಿದ್ರಲ್ವಾ ಆಲ್ರೆಡಿ, ಆ ಕೇವಿಗೆ ಹೋಗಿ ನಾವು ಹೌಸ್ಕೊಳ್ಳೋಣ ಅಂತ ಅಲ್ಲಿಗೆ ಹೊರಡ್ತಿರ್ತಾರೆ. ಅದೇ ತರ ಎಲ್ಲರೂ ಅಲ್ಲಿಗೆ ಹೋಗ್ಬಿಟ್ಟಿರ್ತಾರೆ. ಫೈನಲ್ ಆಗಿ ನಮ್ಮ ಕ್ಲಾರು ಮಗುವನ್ನ ಹಿಡ್ಕೊಂಡು ನಿಂತಿರ್ತಾಳೆ. ಅವಳ ಜೊತೆಗೆ ಚಾರ್ಲಿ ಇರ್ತಾನೆ. ಹಾಗಿರ್ಬೇಕಾದ್ರೆ ಸಡನ್ ಆಗಿ ಡ್ಯಾನಿಯಲ್ ಆ ಜಾಗಕ್ಕೆ ಬಂದು ಒಂದು ಇಂಪಾರ್ಟೆಂಟ್ ಆದ ವಿಷಯ ಇರ್ತಾ ಇದೆ, ಬೇಗನೆ ಮಿಲಿಟರಿ ಮ್ಯಾನ್ ಅನ್ನ ಕರ್ಕೊಂಡು ಬಾ ಅಂತ ಹೇಳ್ಬೇಕಾದ್ರೆ ಸರಿ ಆಯ್ತು ನಾನು ಬೇಗನೆ ಕರ್ಕೊಂಡು ಬರ್ತೀನಿ ಅಂತ ಚಾರ್ಲಿ ಅಲ್ಲಿಂದ ಹೋಗ್ಬಿಡ್ತಾನೆ. ಇವಾಗ ಆ ಜಾಗದಲ್ಲಿ ಡ್ಯಾನಿಯಲ್, ಕ್ಲಾರ್ ಮತ್ತೆ ಮಗು ಮಾತ್ರ ಮೂವರುವೆ ಆ ಜಾಗದಲ್ಲಿ ಇರ್ತಿರೋದು. ಆವಾಗ ಸಡನ್ ಆಗಿ ಆ ಡ್ಯಾನಿಯಲ್ ಏನನ್ನ ಮಾಡ್ತಾಳೆ ಅಂದ್ರೆ ನಮ್ಮ ಕ್ಲಾರಿಗೆ ಹೊಡೆದಾಕ್ಬಿಟ್ಟು ಅವಳ ಮಗುವನ್ನ ಕಿತ್ಕೊಂಡು ಓಡಿ ಹೋಗ್ಬಿಡ್ತಾಳೆ. ಸೊ ಈ ಸದನ ಕೇಳಿ ಮಿಲಿಟರಿ ಮ್ಯಾನ್, ಚಾರ್ಲಿ ಎಲ್ಲರೂ ಬೇಗನೆ ಅಲ್ಲಿಗೆ ಓಡಿ ಬರ್ತಾರೆ. ಆವಾಗ ಕ್ಲಾರ್ವೆ ಅವರ ಹತ್ರ ಹೇಳ್ತಾಳೆ, ಆ ಡ್ಯಾನಿಯಲ್ ನನ್ನನ್ನು ಹೊಡೆದಾಕ್ಬಿಟ್ಟು ನನ್ನ ಮಗುವನ್ನ ಕಿತ್ಕೊಂಡು ಹೋಗ್ಬಿಟ್ಲು ಅಂತ ಹೇಳ್ಬೇಕಾದ್ರೆ ಬೇಗನೆ ಆ ಡ್ಯಾನಿಯಲ್ ಅನ್ನ ಹಿಡಿಬೇಕು ಅಂತ ಮಿಲಿಟರಿ ಮ್ಯಾನ್ ಮತ್ತೆ ನಮ್ಮ ಚಾರ್ಲಿ ಡಿಸೈಡ್ ಮಾಡ್ಕೊತಾರೆ. ಸೊ ಇದೇ ಸಮಯದಲ್ಲಿ ನಮ್ಮ ಜಾಕು, ಕ್ಯಾಟ್, ಹ್ಯೂಗೋ, ಜಾನ್ ಲಾಕೋ ಅಂತ ಇವರೆಲ್ಲ ಬಾಂಬ್ಸ್ ಅನ್ನ ತಗೊಂಡು ಬರ್ತಿರ್ಬೇಕಾದ್ರೆ ಕಾಡಿನ ಒಳಗಡೆ ಏನೋ ಒಂದು ರೀತಿಯ ವಿಚಿತ್ರ ಸದ್ದು ಕೇಳ್ತಿರುತ್ತೆ. ಏನು ಅಂತ ನೋಡ್ಬೇಕಾದ್ರೆ ಹಾಗೆ ಕಪ್ಪು ಕಲರ್ ಅಲ್ಲಿ ಹೊಗೆ ರೀತಿ ಒಂದು ಕ್ರಾಸ್ ಮಾಡಿ ಹೋಗುತ್ತೆ. ಅದು ಅಲ್ಲಿರುವ ಮರಗಳನ್ನೆಲ್ಲ ಹಾಗೆ ಕಿತ್ತಿ ಎಸಿತಿರುತ್ತೆ. ಸೊ ಹಾಗಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಮರಗಳೆಲ್ಲ ಆಟೋಮೆಟಿಕ್ ಆಗಿ ಬೀಳ್ತಾ ಇತ್ತಲ್ವಾ, ಅದನ್ನ ಮಾಡಿದ್ದು ಈ ಕಪ್ಪು ಕಲರ್ ಹೊಗೆನೆ. ಇದನ್ನ ಸ್ಮೋಕ್ ಮಾನ್ಸ್ಟರ್ ಅಂತ ಹೇಳ್ತಾರೆ. ಸೊ ಆದ್ರಿಂದ ನಮ್ಮ ಕೇಟು, ಜಾನು, ಹ್ಯೂಗೋ ಅಂತ ಎಲ್ಲರೂ ಎದ್ದು ಬಿದ್ದು ಓಡಿ ಹೋಗೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ನಮ್ಮ ಜಾನ್ ಲಾಕೋ ಆ ಸ್ಮೋಕ್ ಮಾನ್ಸ್ಟರ್ ಹಿಂದೆನೆ ಫಾಲೋ ಮಾಡಿ ಹೋಗ್ತಾರೆ. ಯಾಕೆಂದ್ರೆ ಅದನ್ನ ಆಲ್ರೆಡಿ ಅವರು ನೋಡಿರ್ತಾರೆ. ಅದು ಅವರನ್ನ ಏನನ್ನು ಮಾಡಿರೋದಿಲ್ಲ ಅಲ್ವಾ, ಆದ್ರೆ ಅದು ಈ ಸಲ ಅವರನ್ನ ಅಟ್ಯಾಕ್ ಮಾಡ್ತಾ ಇದೆ. ಅವರನ್ನ ಹಾಗೆ ಹಿಡಿದು ಒಂದು ಹಲ್ಲದ ಒಳಗಡೆ ಎಳ್ಕೊತಿರ್ಬೇಕಾದ್ರೆ ಅಲ್ಲಿಗೆ ಬೇಗನೆ ಓಡಿ ಬಂದು ನಮ್ಮ ಜಾಕು ಜಾನ್ ಲಾಕ್ ಅನ್ನ ಕಾಪಾಡೋದಕ್ಕೆ ಟ್ರೈ ಮಾಡ್ತಾನೆ. ಜಾಕ್ ನನ್ನನ್ನ ಬಿಟ್ಬಿಡು, ಇವು ಎಲ್ಲವೇ ನಡೀತಾ ಇರೋದು ಏನೋ ಒಂದು ರೀಸನ್ ಗಾಗಿನೇ ಇರಬೇಕು ಅಂತ ಹೇಳ್ಬೇಕಾದ್ರೆ ಜಾಕು ಅವರ ಮಾತನ್ನ ಕೇಳದೆ ತಗೊಂಡು ಬಂದಿರುವ ಒಂದು ಬಾಂಬ್ ಅನ್ನ ಆ ಹಲ್ಲದ ಒಳಗಡೆ ಎಸೆದು ಬಿಡ್ತಾನೆ. ಅದು ಬ್ಲಾಸ್ಟ್ ಆಗ್ಬೇಕಾದ್ರೆ ಆ ಸ್ಮೋಕ್ ಮಾನ್ಸ್ಟರ್ ಜಾನ್ ಲಾಕ್ ಅನ್ನ ಬಿಟ್ಬಿಡುತ್ತೆ. ಹೇಗೋ ಜಾನ್ ಲಾಕ್ ಅವರನ್ನ ಕಾಪಾಡ್ಬಿಡ್ತಾರೆ. ಆದ್ರೆ ಜಾಕು ಜಾನ್ ಲಾಕ್ ಮೇಲೆ ತುಂಬಾನೇ ಟೆನ್ಷನ್ ಆಗ್ತಿರ್ತಾನೆ. ಏನು ಎಲ್ಲವೇ ಒಂದು ಕಾರಣಕ್ಕಾಗಿ ನಡೀತಿದೆ ಅಂತ ನೀವು ಹೇಳ್ತಾ ಇದ್ದೀರಾ, ಏನು ಅಂತದ್ದು ಅಂತ ಕೇಳ್ಬೇಕಾದ್ರೆ ಜಾನ್ ಲಾಕ್ ಯಾಕೆಂದ್ರೆ ಫ್ಲೈಟ್ ಕ್ರಾಶ್ ಆಗಿದ್ದು ಈ ಜಾಗದಲ್ಲಿ ನಾವು ಸಿಗಾಕೊಂಡಿರೋದು ಎಲ್ಲವೇ ನಡಿಬೇಕು ಅಂತ ಆಲ್ರೆಡಿ ಬರ್ದಿದೆ, ಈ ಐಲ್ಯಾಂಡ್ ಏನೇ ಎಲ್ಲವನ್ನು ಮಾಡ್ತಾ ಇರೋದು ಅಂತ ಹೇಳ್ತಾರೆ. ಏನನ್ನ ನೀವು ಹೇಳ್ತಾ ಇದ್ದೀರಾ, ನನಗೆ ಏನುವೇ ಅರ್ಥವಾಗ್ಲಿಲ್ಲ ಅಂತ ಜಾಕ್ ಕೇಳಿದ್ರೆ ನಿನ್ನ ಕ್ವಶನ್ಸ್ ಗೆ ಬೇಕಾಗಿರುವ ಉತ್ತರವೆಲ್ಲ ಆ ಚೇಂಬರ್ ಅನ್ನು ಓಪನ್ ಮಾಡಿದ್ರೆ ಮಾತ್ರವೇ ಸಿಗುತ್ತೆ ಅಂತ ಹೇಳಿ ಬಾಂಬ್ಸ್ ಅನ್ನು ತಗೊಂಡು ಆ ಚೇಂಬರ್ ಗೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಸೊ ಇದೇ ಸಮಯದಲ್ಲಿ ಬೋಟ್ ಅಲ್ಲಿ ಹೋಗ್ತಿದ್ದಾರೆ ಅಲ್ವಾ ಮೈಕಲ್ ಮತ್ತೆ ಅವರ ಟೀಮ್. ಅವ್ರಿಗೆ ಎಲ್ಲರೂ ರೇಡರ್ ಅಲ್ಲಿ ಪಕ್ಕದಲ್ಲಿ ಯಾವುದೋ ಒಂದು ಶಿಪ್ ಇರೋದನ್ನ ನೋಡ್ತಾರೆ. ಆದ್ರಿಂದ ಫ್ಲಾರ್ ಗನ್ ಅನ್ನು ಹೊಡಿತಾರೆ. ನೋಡಿದ್ರೆ ಆ ಜಾಗಕ್ಕೆ ದೊಡ್ಡ ಶಿಪ್ ಒಂದು ಬರುತ್ತೆ. ಅದರಲ್ಲಿ ತುಂಬಾ ಜನರು ಇರ್ತಿದ್ದಾರೆ. ಅದನ್ನು ನೋಡಿ ನಮ್ಮ ಹುಡುಗರಿಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಆದ್ರೆ ಅಲ್ಲಿಗೆ ಬಂದವರು ನಮಗೆ ಆ ಚಿಕ್ಕ ಹುಡುಗ ಮಾತ್ರವೇ ಬೇಕು, ನೀವು ಯಾರು ನಮಗೆ ಬೇಕಾಗಿಲ್ಲ, ಓಡಿ ಹೋಗಿ ಅಂತ ಹೇಳ್ಬೇಕಾದ್ರೆ ಟೆನ್ಷನ್ ಆಗಿದೆ ನಮ್ಮ ಸಾಯರು ಅವನ ಹತ್ರ ಇರುವ ಗನ್ ಅನ್ನು ತಗೊಂಡು ಶೂಟ್ ಮಾಡೋಣ ಅಂತ ಅನ್ಕೋತಾರೆ. ಆದ್ರೆ ಅಷ್ಟರಲ್ಲಿ ಇವ್ರುಗಳು ಅವನನ್ನ ಶೂಟ್ ಮಾಡ್ಬಿಡ್ತಾರೆ. ಸೊ ಅವನು ನೀರಿಗೆ ಬಿದ್ದೋಗ್ಬಿಡ್ಬೇಕಾದ್ರೆ ಅವನನ್ನ ಕಾಪಾಡೋದಕ್ಕಾಗಿ ನಮ್ಮ ಕೊರಿಯನ್ ಜಿನ್ನುವೆ ಜಂಪ್ ಮಾಡ್ಕೋತಾನೆ ನೀರಿಗೆ. ಆಮೇಲೆ ಮೈಕಲನ್ನು ಹೊಡೆದು ನೀರಿಗೆ ತಳ್ಳಿ ಬಿಟ್ಬಿಟ್ಟು ನಮ್ಮ ಚಿಕ್ಕ ಹುಡುಗ ಬಾಲ್ಟ್ ಅವನನ್ನ ಮಾತ್ರ ಕರ್ಕೊಂಡು ಆ ಗುಂಪು ಅಲ್ಲಿಂದ ಹೋಗ್ಬಿಡುತ್ತೆ. ಆದ್ರೆ ಅವರುಗಳು ಹೋಗೋದಕ್ಕಿಂತ ಮುಂಚೆ ನಮ್ಮ ಹುಡುಗರು ಸೃಷ್ಟಿ ಮಾಡಿ ಬಿಲ್ಡ್ ಮಾಡಿದ್ರಲ್ವಾ ಆ ಬೋಟು, ಅದಕ್ಕೂ ಬಾಂಬ್ ಅನ್ನು ಹಾಕಿ ಬ್ಲಾಸ್ಟ್ ಮಾಡ್ಬಿಟ್ಟು ಹೋಗ್ತಾರೆ. ಇದೇ ಸಮಯದಲ್ಲಿ ಬೀಚ್ ಅಲ್ಲಿ ನಮ್ಮ ಮಿಲಿಟರಿ ಮ್ಯಾನ್ ಮತ್ತೆ ಚಾರ್ಲಿ ಇಬ್ಬರು ಒಟ್ಟಿಗೆ ಸೇರಿ ಆ ಮಗುವನ್ನ ಹೇಗಾದ್ರೂ ಕಾಪಾಡಬೇಕು ಅಂತ ಡ್ಯಾನಿಯಲ್ ಅನ್ನ ಹುಡುಕಿ ಹೋಗ್ತಿರ್ತಾರೆ. ಫೈನಲಿ ಆ ಡ್ಯಾನಿಯಲ್ ಅನ್ನು ಕಂಡುಹಿಡಿದು ಬಿಡ್ತಾರೆ. ಡ್ಯಾನಿಯಲ್ ಹತ್ಕೊಂಡೆ ಕೈಯಲ್ಲಿ ಮಗುವನ್ನ ಹಿಡ್ಕೊಂಡು ಅದರ್ಸಿ ಇರ್ತಾರೆ ಅಂತ ನಾನು ಅನ್ಕೊಂಡೆ. ಈ ಮಗುವನ್ನ ಅವರ ಕೈಗೆ ಕೊಟ್ಬಿಟ್ಟು ನನ್ನ ಮಗುವನ್ನ ರಿಟರ್ನ್ ತಗೊಳ್ಳೋಣ ಅಂತ ನಾನು ಅನ್ಕೊಂಡೆ. ಆದ್ರೆ ಇಲ್ಲಿಯವರೆಗೂ ಯಾರನ್ನು ಕಾಣ್ತಾ ಇಲ್ಲ ಅಂತ ಹೇಳಿ ತುಂಬಾನೇ ಫೀಲ್ ಮಾಡ್ತಾಳೆ. ಆವಾಗ ಮಿಲಿಟರಿ ಮ್ಯಾನ್ ನಿಧಾನಕ್ಕೆ ಅವಳ ಹತ್ರ ಹೋಗಿ ಏನೂ ಇಲ್ಲ, ನೀನು ಏನಕ್ಕಾಗೂ ವರಿ ಪಡ್ಬೇಡ ಅಂತ ಹೇಳಿ ಡ್ಯಾನಿಯಲ್ ಅನ್ನ ಸಮಾಧಾನ ಮಾಡಿ ಅವಳ ಕೈಯಲ್ಲಿರುವ ಮಗುವನ್ನ ತಗೋತಾನೆ. ಸೊ ಕಾಪಾಡಿದ ಮಗುವನ್ನ ತಗೊಂಡು ಡೈರೆಕ್ಟ್ ಆಗಿ ಕ್ಲಾರ್ ಹತ್ರ ಬರ್ತಾರೆ. ಎಲ್ಲರೂ ಮತ್ತೆ ಮಗು ಸಿಕ್ಬಿಟ್ಟಿರೋದನ್ನ ನೋಡಿ ತುಂಬಾನೇ ಖುಷಿ ಆಗ್ತಿರ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಜಾಕ್ ಅವನ ಟೀಮ್ ಚೇಂಬರ್ ಹತ್ರ ಬಂದ್ಬಿಟ್ಟಿರ್ತಾರೆ. ಬಾಂಬ್ ಅನ್ನ ಸೆಟ್ ಮಾಡ್ತಿರ್ತಾರೆ. ಆವಾಗ್ಲೇನೆ ಹ್ಯೂಗೋ ಶಾಪಕ್ಕೆ ಒಳಗಾಗಿರುವ ನಂಬರ್ ಅಂತ ಒಂದನ್ನು ಅನ್ಕೊಂಡಿದ್ದಾನೆ ಅಲ್ವಾ, ಆ ನಂಬರ್ ಅಲ್ಲಿರೋದನ್ನ ನೋಡ್ತಾನೆ. ಅದನ್ನ ನೋಡಿದ ತಕ್ಷಣವೇ ಬೇಡ ಅದನ್ನ ಬ್ಲಾಸ್ಟ್ ಮಾಡಬೇಡಿ ಅಂತ ಹೇಳಿ ಕಿರ್ಚ್ಕೊಂಡು ತಡೆಯೋದಕ್ಕೆ ಓಡಿ ಬರ್ತಾನೆ. ಆದ್ರೆ ಅಷ್ಟರಲ್ಲಿ ಬಾಂಬ್ಗೆ ಬೆಂಕಿಯನ್ನ ಇಟ್ಬಿಡ್ತಾರೆ. ಬಾಂಬ್ ಬ್ಲಾಸ್ಟ್ ಆಗಿ ಚೇಂಬರ್ ಓಪನ್ ಆಗುತ್ತೆ. ಅದ್ರ ಒಳಗಡೆ ಅಂತದ್ದು ಏನು ತಾನೇ ಇರ್ತಾ ಇದೆ ಅಂತ ನಮ್ಮ ಜಾಕ್ ಮತ್ತೆ ಜಾನ್ ಲಾಕ್ ನೋಡ್ಬೇಕಾದ್ರೆ ಸ್ಟೆಪ್ಸ್ ತರ ಹಾಗೆ ತುಂಬಾ ದೂರಕ್ಕೆ ಕೆಳಗಡೆ ಇಳಿತಾನೆ ಇರುತ್ತೆ. ಒಳಗಡೆ ಏನಿರಬಹುದು ಅಂತ ಏನುವೇ ಅರ್ಥ ಆಗದೆ ಒಂದು ರೀತಿ ಕನ್ಫ್ಯೂಷನ್ ಆಗಿ ನೋಡ್ತಾನೆ ಇರ್ತಾರೆ. ಇಲ್ಲಿಗೆ ಈ ಲಾಸ್ಟ್ ಅನ್ನುವ ವೆಬ್ ಸೀರೀಸ್ ನ ಫಸ್ಟ್ ಸೀಸನ್ ಮುಗಿಯುತ್ತೆ. ಸೊ ಈ ಸೀಸನ್ 1 ಅನ್ನೋದು ಸುಮ್ನೆ ಸ್ಟಾರ್ಟಿಂಗ್ ಅಷ್ಟೇನೆ. ಆದ್ರೆ ಸೆಕೆಂಡ್ ಸೀಸನ್, ಥರ್ಡ್ ಸೀಸನ್ ಅಯ್ಯೋ ತಲೆನೇ ಕೆಟ್ಟೋಗ್ಬಿಡುತ್ತೆ. ನಾವು ಹೂಗೆ ಕೂಡ ಮಾಡೋದಕ್ಕೆ ಆಗೋದಿಲ್ಲ, ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಕ್ಕೇನೆ ಆಗೋದಿಲ್ಲ. ಅಂತಹದೊಂದು ಟ್ವಿಸ್ಟ್ ಅಂಡ್ ಟರ್ನ್ಸ್, ಟೈಮ್ ಟ್ರಾವೆಲ್, ಮಲ್ಟಿವರ್ಸ್, ಬಾಂಬ್ ಹೋಲು, ಲೂಪ್ ಹೋಲು, ಗ್ರ್ಯಾಂಡ್ ಫಾದರ್ ಪ್ಯಾರಾಡಾಕ್ಸ್
ಅಂತ ಎಲ್ಲವನ್ನು ಒಳಗಡೆ ಹಾಕಿ ಹಚ್ಚಿರ್ತಾರೆ. ಖಂಡಿತ ಈ ಸೀರೀಸ್ ನಮ್ಮ ಲೈಫ್ ಅಲ್ಲಿ ಟಾಪ್ 10 ಲಿಸ್ಟ್ ಅಲ್ಲಿ ಬಂದ್ಬಿಡುತ್ತೆ. ಅಷ್ಟೊಂದು ವರ್ತ್ಫುಲ್ ಆಗಿರುವ ಸೀರೀಸ್ ಏನೇ ಇದು. ಸೊ ಸೀಸನ್ 2 ಅನ್ನ ನಾವು ಬೇಗನೆ ನೋಡೋಣ. ಆದ್ರೆ ಅದಕ್ಕೆ ನೀವು ಮಾಡಬೇಕಾಗಿರೋದು ವಿಡಿಯೋಗೆ ಲೈಕ್ ಅನ್ನ ಕೊಡಿ, ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಅನ್ನ ಮಾಡಿ. ಜಾಸ್ತಿ ಲೈಕ್ಸ್ ಮತ್ತೆ ಮೋಟಿವೇಶನಲ್ ಕಮೆಂಟ್ಸ್ ಬಂದ್ರೇನೆ ನಾನು ಬೇಗ ಎಲ್ಲ ವಿಡಿಯೋವನ್ನು ಮಾಡೋದಕ್ಕೆ ಸಾಧ್ಯ. ಸೊ ನನ್ನನ್ನು ಎನ್ಕರೇಜ್ ಮಾಡಿ ಬೂಸ್ಟ್ ಅನ್ನ ಮಾಡಿ. ಸೊ ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಹಾಕ್ಬಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೀರಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡಿ ನೋಡಿ, ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಸೊ ನಿಮ್ಮ ಸಪೋರ್ಟ್ ಏನೇ ಎಲ್ಲ. ಬೇಗನೆ ಇನ್ನೊಂದು ಒಳ್ಳೆ ಮೂವಿ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.